ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಸುಸ್ವಾಗತ ತಮ್ಮೆಲ್ಲರಿಗೂ. ಇಂದು ಮಂಗಳವಾರ, ಮಂಗಳಪ್ರದವಾದಂತಹ ಮಂಗಳವಾರದಂದು ಸಾಕಷ್ಟು ವಿಶೇಷ ಮಾಹಿತಿ ನಿಮ್ಮೆಲ್ಲರಿಗಾಗಿ ಒಂದು ನೇರ ಪ್ರಸಾರದಲ್ಲಿ ಕಾದಿದೆ. ಮಂಗಳವಾರದ ದಿನ ಅಂದ್ರೆ ನಾವು ಎಲ್ಲರೂ ಸ್ಮರಿಸಬೇಕಾದಂತೂ ಜಗನ್ಮಾತೃಕೆಯನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಶರ್ವಾಣಿ ಶ್ರಾವಣಿಯನ್ನ ಸ್ಮರಿಸ್ತಾ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆಗಳು ಇದೆ ಅಂತ ತಿಳ್ಕೊಳ್ಳೋ ಸಮಯ. ಈ ದಿನ ಗುರುಜಿಯವರು ನಿನ್ನೆ ಅಷ್ಟೇ ನೀವು ಬಹುಶಃ ಗಮನಿಸಿದ್ರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾಗನ ಮಹಿಮೆಯ ಬಗ್ಗೆ ತಿಳಿಸ್ಕೊಟ್ರು. ಇನ್ನ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತಹ ನಾಗದೋಷಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಹಾಗೂ ಸುಂದರವಾದಂತಹ ಚಿಕ್ಕ ಕಥೆಗಳನ್ನ ತಿಳಿಸ್ಕೊಟ್ಟಿದ್ರು. ಇಂದು ಕೂಡ ಅಷ್ಟೇ ವಿಶೇಷ ಮಾಹಿತಿ ಇದೆ. ಜೊತೆಗೆ ನಾಗದೋಷ ಅಥವಾ ಸರ್ಪದೋಷದಿಂದ ನಾವು ಹೊರಗೆ ಬರ್ಬೇಕಂದ್ರೆ ಸರಳ ಪರಿಹಾರ ಮಾರ್ಗಗಳು ಏನನ್ನ ಅನುಸರಿಸಿದ್ರೆ ನಾಗದೋಷದಿಂದ ನಾವು ಮುಕ್ತಿಯನ್ನ ಪಡಿಬಹುದು ಅನ್ನೋದನ್ನ ಕೂಡ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಎಂದಿನಂತೆ ನಿಮ್ಮ ಪತ್ರಗಳು ಹಾಗೂ ಫೋನ್ ಕರೆಗಳಿಗೂ ಕೂಡ ಸ್ಪಂದಿಸ್ತಾ ಹೋಗ್ತೀವಿ. ಕಾರ್ಯಕ್ರಮವನ್ನ ಆರಂಭಿಸೋಣ. ಗುರುಗಳು ಕೂಡ ಆಗಮಿಸಿದ್ದಾರೆ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಕೂಡ ಹೌದು. ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಇಂದು ಮಂಗಳವಾರ, ಬಹಳ ವಿಶೇಷವಾದಂತಹ ದಿನ, ಅಮ್ಮನವರ ಮೀಸಲಿಟ್ಟಂತ ಒಂದು ದಿನ. ಈ ದಿನ ಏನೆಲ್ಲ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಮೊದಲಿಗೆ ಎಂದಿನಂತೆ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಣಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೇ ಶ್ರೀವರತುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ವಾಗ್ದೇವಿ ಚ ವಿದ್ಮಹೇ ಸರ್ವಸಿದ್ಧಿ ಚ ಧೀಮಹಿ ತನ್ನೋ ಸಾರಸ್ವತಿ ಪ್ರಚೋದಯಾತ್. ಮಹಾಜನಭ್ಯೋ ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ಪಂಚಮಿ ಮಂಗಳವಾರ, ರೇವತಿ ನಕ್ಷತ್ರ, ಸಿದ್ಧಯೋಗ ಬಾಳವಕರಣ. ತುಂಬಾ ವಿಶೇಷವಾದಂತಹ ದಿನ. ಸಿದ್ಧಿ ಯೋಗ, ಸಿದ್ಧಿ, ಸರ್ವವೂ ಸಿದ್ಧಿಯಾಗುವಂತಹ ಒಂದು ಯೋಗ. ಬಾಲವಕರಣ, ರೇವತಿ ನಕ್ಷತ್ರ, ಬುಧಾಧಿಪತಿ. ಇವೆರಡರ ಮಧ್ಯೆ ಈ ದಿನ ಮಾಘ ಮಾಸ ಪಂಚಮಿ, ಸಾರಸ್ವತಿ ಪಂಚಮಿ. ನೋಡಿ, ಈ ದಿನ ಸರಸ್ವತಿ ಪಂಚಮಿ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ದಿನ ವಿಶೇಷವಾದಂತಹ ಒಂದು ಶುಭ ದಿನ. ಏನ್ ಶುಭ ದಿನ? ಯಾರು ದಡ್ಡರಿರ್ತಾರೋ, ಯಾರು ವಾಕ್ಚಾತುರ್ಯ ಬರ್ತಿಲ್ವೋ, ಯಾರಿಗೆ ವಿದ್ಯಾಭ್ಯಾಸನ ತಲೆಗೆ ಹೊಳಿತಿಲ್ವೋ ಅವ್ರಿಗೆ ಸಣ್ಣ ಒಂದು ಟಿಪ್ಸ್ ಕೊಡ್ತೀನಿ. ಈ ದಿನ ಅದನ್ನು ಮಾಡಿ ಜೀವನ ಪರ್ಯಂತ ಆ ಸರಸ್ವತಿ ದೇವಿನ ಒಲಿಸ್ಕೊಳ್ಳೋ ಅಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡಬಹುದು. ಏಕೆಂದ್ರೆ ಸಾರಸ್ವತಿ ಪಂಚಮಿ ಅಂತ ವಿಶೇಷವಾದ ಪಂಚಮಿ ದಿನ. ಅದು ನೋಡಿ, ರೇವತಿ ನಕ್ಷತ್ರ, ಬುಧಾಧಿಪತಿ, ಬುಧ ದಶೆಯಲ್ಲಿ ದಿನ ಸೂರ್ಯೋದಯ, ಬುದ್ಧಿಕಾರಕ, ಸರಸ್ವತಿ ಬೇಕು ಅಂತ ಅದ್ಭುತವಾದ ಸಿದ್ಧಿ ಪಡ್ಕೊಳ್ಳುವಂತ ದಿನ ಈ ದಿನ ಆಗಿದೆ. ಇದರ ಟಿಪ್ಸ್ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ನಾನು ತಿಳಿಸ್ತೀನಿ, ಕಾಯ್ತಾ ಇರಬೇಕು. ಮತ್ತೆ ಈ ದಿನ ಸೂರ್ಯೋದಯ ಆಗಿರ್ತಕ್ಕಂಥದ್ದು ಬೆಳಗಿನ ಜಾವ 6:47. ಸೂರ್ಯ ಅಸ್ತ ಆಗಲಿರ್ತಕ್ಕಂಥದ್ದು 6:21. ಸೂರ್ಯೋದಯದ ಪ್ರಕಾರ ಈ ದಿನದ ರಾಹುಕಾಲ 3:27 5 ಗಂಟೆ ತನಕ ಇರತಕ್ಕಂಥದ್ದು. ಇದೇ ಪ್ರಕಾರವಾಗಿ ಈ ದಿನ ಅತ್ಯಂತ ಶುಭ ಮುಹೂರ್ತ 12:15 1 ಗಂಟೆ ತನಕ ಇರುತ್ತೆ ಮಧ್ಯಾಹ್ನದ ವೇಳೆಯಲ್ಲಿ. ಈ ದಿನ ತುಂಬಾ ದುರ್ಮುಹೂರ್ತ 9:30 10:30. ಈ ಮಧ್ಯದಲ್ಲಿ ಯಾವುದೇ ಒಂದು ಶುಭ ಕೆಲಸಗಳನ್ನು ಸಹ ನೀವು ಕೈಗೊಳ್ಳಬಾರದು. ಮಂಗಳವಾರ ನಿತ್ಯ ಮಂಗಳಂ ಶುಭ ಮಂಗಳಂ. ಈ ದಿನ ಎಲ್ಲರಿಗೂ ಮಂಗಳವಾಗಲಿ. ಜೊತೆಯಲ್ಲಿ ಈ ದಿನ ನಾನು ಏನ್ ಹೇಳಬೇಕು ಅದನ್ನ ಕಾರ್ಯಕ್ರಮದ ಮಧ್ಯದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಈ ದಿನ ಟಿಪ್ಸ್. ಮೊದಲಿಗೆ ಈ ದಿನ ರೇವತಿ ನಕ್ಷತ್ರದಲ್ಲಿ ಚಂದ್ರನಿದ್ದರೆ ಯಾವ ಯಾವ ರಾಶಿಯವರಿಗೆ ಏನು ಫಲ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಅಕಾಲ ಭೋಜನ,
ಊಟದ ಸಮಯ ವ್ಯತ್ಯಾಸಗಳು ಆಗುವಂಥದ್ದು. ಎಚ್ಚರಿಕೆ ವಹಿಸಬೇಕು. ಅಡುಗೆಯಲ್ಲೂ ಸಹ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇದನ್ನ ರುಚಿ ಕೆಡುವಂಥದ್ದು ನಿಮ್ಮ ಕೈಯಿಂದ. ಯಾವತ್ತೂ ತುಂಬ ಚೆನ್ನಾಗಿ ಮಾಡ್ತಿರ್ತೀರಿ, ಇವತ್ತು ಬಂದು ಅದಕ್ಕೆ ಯಾರೋ ಒಬ್ರು ಎಸೆಡ್ತಾರೆ. ನೀವೇನೇ ಕೆಲಸ ಮಾಡಲಿ, ಕೆಲಸ ಕರೆಕ್ಟಾಗಿ ಮಾಡಿದ್ರು ಸಹ ಅದ್ರಲ್ಲಿ ಯಾರೋ ಒಬ್ರು ಬಂದು ನಾನು ಸ್ವಲ್ಪ ಇಲ್ಲಿ ಕಲಿಸ್ಬೇಕಲ್ಲ ಅನ್ನೋ ಒಂದು ವಿಧಾನದಲ್ಲಿ ಚೆನ್ನಾಗಿಲ್ಲ, ಉಪ್ಪು ಕಮ್ಮಿ, ಸಾರು ಜಾಸ್ತಿ ಅಥವಾ ಈ ರೀತಿ ಏನಾದರೂ ಹೇಳ್ಬೋದು. ಆ ರೀತಿ ಅವಹೇಳನ ಮಾಡಿದ್ರು ಸಹ ನಿಶಬ್ದದಿಂದ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದೇ ಆಗತ್ತೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಈ ದಿನ ಅಜೀರ್ಣದ ಸ್ವಭಾವ. ಹೊರಗಡೆ ಹೋಟೆಲ್ ಊಟ ಮಾಡೋಣ, ಮನೇಲಿ ತಿಂಡಿ ಆಗಿಲ್ಲ ಅಥವಾ ಫ್ರೆಂಡ್ಸ್ ಜೊತೆ ಊಟ ಮಾಡಿ ಸ್ವಲ್ಪ ಡೈಜೆಷನ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಜಾಗ್ರತೆ ವಹಿಸಬೇಕು. ಮತ್ತೆ ಉದ್ಯೋಗಸ್ಥರಿಗೆ ವಾಹನಗಳಿಂದ ತೊಂದರೆ. ಸರ್ಕಾರಿ ಉದ್ಯೋಗಸ್ಥರಲ್ಲಿ ಮನೆಯಲ್ಲಿ ಶುಭ ಕೆಲಸಗಳ ಶುಭ ಸಮಾರಂಭಗಳ ಮಾತುಕತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಇದನ್ನ ಸ್ವಲ್ಪ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು. ಮಕ್ಕಳು ಏನೋ ಬೈದ್ರು, ಯಾರೋ ಏನೋ ಹೇಳಿದ್ರು ಅಂತ ಅದ್ರಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಈ ದಿನ ಶುಭ ದಿನವಾಗಿದೆ, ತುಂಬಾ ವಿಶೇಷವಾದ ದಿನ. ತುಂಬಾ ಲವಲವಿಕೆಯಿಂದ ಎದ್ದು ಸ್ನಾನ ಮಾಡಿ ಓದು ಉಪಚಾರದಲ್ಲಿ ಇನ್ನು ಮುಂದೆ ನಾನು ಚೆನ್ನಾಗಿರ್ಬೇಕು ಯಾವತ್ತು ಅಂತ ಡಿಸಿಷನ್ಸ್ ತಗೊಳ್ಳುವಂಥ ದಿನ. ಅದನ್ನೇ ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ. ಇದನ್ನ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಿದ್ಧಿ ವಿನಾಯಕನನ್ನ ಪ್ರಾರ್ಥನೆ ಮಾಡಿ, ಎಲ್ಲ ಮಹಾಗಣಪತಿಯ ವಿಘ್ನಕಾರಕಗಳ ವಿಘ್ನಗಳೆಲ್ಲವೂ ತೊಲಗಿಸಿ ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಕುಟುಂಬದಲ್ಲಿ ಶಾಂತಿ. ನೋಡಿ, ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ನೆನ್ನೆ ಮೊನ್ನೆ ಜೋರು ಗಲಾಟೆ, ಗಂಡ ಹೆಂಡತಿರಲ್ಲಿ ಏನೋ ಒಂಥರ ಸಮಸ್ಯೆ. ಅಯ್ಯೋ, ನನ್ನ ಗಂಡನಿಗೆ ಯಾವುದೋ ಒಂದು SMS ಇಮೇಲ್ ಬಂದ್ಬಿಟ್ಟಿದೆ, ಅದನ್ನ ನೋಡಿದೆ, ನನ್ನ ಗಂಡನ ಮೇಲೆ ನನ್ನ ನಂಬಿಕೆನೇ ಹೊರಟೋಗಿದೆ ಅನ್ನೋರು ಇನ್ನು ಮುಂದೆ ಇಬ್ಬರನ್ನ ಒಬ್ಬರೊಬ್ಬರು ಕ್ಷಮಿಸಿ ನಾವು ನಿತ್ಯ ಜೀವನ ಮಾಡೋಣ. ಯಾವುದೋ ಬಂತು ಹೋಯ್ತು ಅನ್ಕೊಂಡು ಇನ್ನು ಮುಂದೆ ಒಳ್ಳೆ ನಿರ್ಧಾರವನ್ನು ತಗೊಂಡು ಜೀವನ ಮಾಡುವಂತ ಒಂದು ಪ್ರಸಂಗಗಳನ್ನ ಎದುರಿಸ್ತೀರಿ. ಅದನ್ನ ಕರೆಕ್ಟಾಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ದೂರ ಪ್ರಯಾಣ. ನೋಡಿ, ಎಲ್ಲಾದ್ರೂ ಹೋಗ್ಬೇಕು, ದೂರದ ಜಾಗ ನೋಡ್ಬೇಕು, ಸ್ನೇಹಿತರನ್ನ ಭೇಟಿ ಆಗ್ಬೇಕು, ಬಂಧು ಮಿತ್ರರನ್ನ ಭೇಟಿ ಆಗ್ಬೇಕು ಅಂತ ಏನೋ ಪ್ಲಾನ್ ಮಾಡಿದ್ರಿ, ಖಂಡಿತ ಅದನ್ನ ಉಪಯೋಗ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದೇ ಆಗತ್ತೆ. ಇನ್ನ ಉದ್ಯೋಗಸ್ಥರು ನೋಡಿ, ಉದ್ಯೋಗಸ್ಥರಿಗೆ ಕೆಲಸ ಮಾಡತಕ್ಕಂಥ ಪ್ರೈವೇಟ್ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಕೆಲಸ ಮಾಡೋದು ಶ್ರೀ ಮೂಲಕ ತೊಂದರೆ. ನೋಡಿ, ಯಾರಿಗೋ ಏನೋ ಬೈದಿರ್ತೀರಿ, ಅದು ಕಂಪ್ಲೇಂಟ್ ಮಾಡಿರ್ತಾರೆ, ಅದರಿಂದ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು, ಇಂಥದ್ದೇನೋ ಹೆಣ್ಮಕ್ಳಿಂದ ತೊಂದರೆ ಆಗುವಂಥದ್ದು. ಆದರೆ ಹೆಣ್ಮಕ್ಳ ವಿಚಾರದಲ್ಲಿ ಇದನ್ನ ನೀವು ತುಂಬಾ ಜಾಗ್ರತೆ ವಹಿಸಬೇಕು. ಇನ್ನು ಸರ್ಕಾರಿ ನೌಕರಸ್ಥರಿಗೆ ಕುಟುಂಬದಲ್ಲೇ ಕಲಹಗಳಾಗೋದು. ಮಕ್ಕಳಿಂದ ಮನೇಲಿ ಗಲಾಟೆ ಅಥವಾ ಹೆಂಡತಿಯಿಂದ ಮನೇಲಿ ಗಲಾಟೆ, ಕೋರ್ಟ್ ಕಚೇರಿ ಏನೋ ಹೊರಗಡೆ ಯಾರನ್ನೋ ಗಲಾಟೆ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ, ಅದರಿಂದ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು, ಕೆಲಸದಲ್ಲಿ ನಿಮಗೆ ಕೆಟ್ಟ ಹೆಸರು ಬರುವಂಥದ್ದು. ಜಾಗ್ರತೆ ವಹಿಸಬೇಕು ಮಕ್ಕಳ ವಿಚಾರದಲ್ಲಿ. ಇದನ್ನ ಸ್ವಲ್ಪ ಬುದ್ಧಿ ಹೇಳಿ ಹೊರಗಡೆ ಹೊರಡಿ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಇದನ್ನ ಆರೋಗ್ಯದಲ್ಲಿ ಸ್ವಲ್ಪ ಪ್ರಗತಿ ಇರುತ್ತೆ. BP ಶುಗರ್ ಇನ್ಬ್ಯಾಲೆನ್ಸ್ ಆಗಿದೆ, ಮೈಕೈ ನೋತಿದೆ, ಸೊಂಟ ನೋತಿದೆ, ಮೈಯಲ್ಲಿ ಎದ್ದೇಳಕ್ಕೆ ಶಕ್ತಿ ಇಲ್ಲ ಅನ್ನೋರು ಇದನ್ನ ಸ್ವಲ್ಪ ಪ್ರಯತ್ನ ಪಟ್ರೆ ಒಂದು ಸ್ಥಿತಿಗೆ ತರಬಹುದು. ಆರೋಗ್ಯವನ್ನ ಪ್ರಯತ್ನ ಪಡಿ, ಒಳ್ಳೇದಾಗತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಇರಲಿ. ಮತ್ತೆ ಮಕ್ಕಳ ವಿಚಾರದಲ್ಲಿ ನೋಡಿ, ಉದ್ಯೋಗ ಇಲ್ದವ್ರಿಗೆ ಉದ್ಯೋಗ ಲಾಭ, ಮತ್ತೆ ಎಜುಕೇಶನ್ ಇಲ್ಲದೆ ಇರತಕ್ಕಂಥ ಎಜುಕೇಶನ್ ಒಳ್ಳೆ ಗೌರ್ಮೆಂಟ್ ಸೀಟ್ ಇಂತ ಸಿಗುವಂಥದ್ದು. ಯಾವ್ದಾದ್ರು ಎಕ್ಸಾಮ್ಸ್ ಬರೆಯೋಂಗಿದೆ, ಇಂಟರ್ವ್ಯೂಗೆ ಹೋಗಿದ್ರೆ ಹೋಗಿ, ಕೆಲಸ ಇಲ್ದವ್ರಿಗೆ ಕೆಲಸ ಸಿಗುತ್ತೆ. ತುಂಬಾ ವಿಶೇಷವಾದಂತಹ ದಿನ. ಇದನ್ನ ನೀವು ಒಟ್ಟಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮಹಾವಿಷ್ಣು ಆರಾಧನೆ ಮಾಡಿ, ಮಹಾವಿಷ್ಣುವನ್ನ ಪಾರಾಯಣ ಮಾಡಿ, ಮಹಾವಿಷ್ಣು ಸ್ತೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ವ್ಯಾಪಾರದಲ್ಲಿ ಲಾಭ. ನೋಡಿ, ನೀವೇನಾದ್ರೂ ಕೊಂಡ್ಕೊಂಡ್ರು ನಿಮ್ಗೆ ಲಾಭ ಸಿಗುವಂಥದ್ದು, ತರಕಾರಿ ತಂದ್ರು ಅದರಿಂದ ಲಾಭ ಸಿಗುವಂಥದ್ದು, ಬೆಲೆ ಕಮ್ಮಿ ಏನೋ ಒಂದು ವ್ಯಾಪಾರದಲ್ಲಿ ನಿಮ್ಗೆ ಲಾಭ ಸಿಗುವಂಥದ್ದು. ಆಭರಣ ಆಗ್ಬೋದು, ತರಕಾರಿ ಆಗ್ಬೋದು, ದವಸ ಧಾನ್ಯಗಳಾಗ್ಬೋದು. ಇದನ್ನ ಹೊರಗಡೆ ಹೋಗಿ ಮನಸ್ಸು ನೆಮ್ಮದಿ ಸಮಾಧಾನ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಈ ದಿನ ವಿಶ್ರಾಂತಿ ದಿನಪ್ಪ, ನನಗೆ ವಾರ ಪೂರ್ತಿ ಕೆಲಸ ಮಾಡ್ತಿದ್ದೆ ಅದು ಇದು ಅಂತೇಳಿ ಈ ದಿನ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಈ ದಿನ ಒಂದು ಮೂವಿಗೆ ಹೋಗೋದು ಅಥವಾ ಮೂವಿ ನೋಡ್ಬೇಕು, ಮನೇಲಿ ಕೂತ್ಕೊಂಡು TV ನೋಡೋಣ, ಒಂದು ಪುಸ್ತಕ ಓದೋಣ ಅಂತೇಳಿ ನಿರ್ಧಾರ ತಗೊಳ್ತೀರಿ. ಖಂಡಿತ ಅದನ್ನ ಮಾಡಿ, ನಿಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಮತ್ತೆ ಸ್ವಯಂ ಉದ್ಯೋಗಸ್ಥರಿಗೆ ಮಿತ್ರರಿಂದ ಲಾಭ ಸಿಗುವಂಥದ್ದು. ಯಾವುದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೈಟ್ ರಿಜಿಸ್ಟರ್ ಮಾಡ್ಕೋಬೇಕು, ನನಗೆ ಯಾವುದು ಸಪೋರ್ಟ್ ಸಿಗ್ತಿಲ್ಲ, ದುಡ್ಡಿಲ್ಲ ಅನ್ನೋರಿಗೆ ಸ್ನೇಹಿತರಿಂದ ಲಾಭ ಸಿಗುವಂಥದ್ದು, ಪ್ರಯತ್ನ ಪಡಿ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಬಂಧುಗಳಿಂದ ಶುಭ ಸುದ್ದಿ ಕೇಳುವಂಥದ್ದು. ನೋಡಿ, ಯಾವಾಗಲೂ ನಿನ್ನ ಮೇಲೆ ಕೆಟ್ಟ ಹೆಸರಿದೆ, ನಾನು ಏನ್ ಮಾಡಿದ್ರು ನಮ್ಮ ಕುಟುಂಬದವರು ಅವರು ಇವರು ಶತ್ರುಗಳಾಗ್ತಿದೆ ಅನ್ನೋರು ಈ ದಿನ ಸ್ವಲ್ಪ ಮಿತ್ರತ್ವ ಬಯಸಿ ಬರ್ತಾರೆ. ನೀನು ಒಳ್ಳೆಯವನಪ್ಪ, ನಿಮ್ಮ ಬಗ್ಗೆ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿ ಅವ್ರಿಗೆ ಕ್ಷಮೆ ಯಾಚಿಸ್ಬೋದು, ಅಥವಾ ಅವರೇ ನಿಮ್ಮನ್ನ ಬಂದು ಭೇಟಿ ಆಗುವಂತ ಒಂದು ಶುಭ ಸುದ್ದಿ ಕಾದಿರ್ತಕ್ಕಂಥದ್ದು. ಮತ್ತು ಸರ್ಕಾರಿ ಉದ್ಯೋಗಸ್ಥರಿಗೆ ಸಾಲದಿಂದ ಮುಕ್ತಿ ಆಗುವಂಥದ್ದು.
ತುಂಬಾ ಚೆನ್ನಾಗಿದೆ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ದೂರದ ಪ್ರಯಾಣ ಸಂಭವ, ತೀರ್ಥಕ್ಷೇತ್ರ ದರ್ಶನ ಸಂಭವ, ಎಲ್ಲೋ ಹೋಗ್ಬೇಕು, ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು, ದೂರದ ಮಕ್ಕಳನ್ನ ನೋಡಕ್ ಹೋಗ್ಬೇಕು ಅಂತ ಹೇಳಿ, ಅಥವಾ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ತಗೊಳ್ಳಿ, ಈ ರೀತಿ ಹೋಗ್ಬಿಟ್ಟು ಬನ್ನಿ, ಖಂಡಿತ ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು. ಮಕ್ಕಳ ವಿಚಾರದಲ್ಲಿ ಇದನ್ನ ವಾಹನಗಳಿಂದ ಅಪಘಾತಗಳು ಖಚಿತವಾಗಿದೆ, ಅದನ್ನ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ತುಂಬಾ ಒಳ್ಳೆಯದು. ಜಾಗ್ರತೆ ವಹಿಸಿ ಇದನ್ನ ಮನೆಯಿಂದ ಹೊರಗಡೆ ಹೋಗಕ್ ಮುಂಚೆನೆ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಕಟಕ ರಾಶಿ. ಕರ್ಕಾಟಕ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ. ನೋಡಿ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ನೀವೇನೇ ಕೆಲಸ ಮಾಡಿ ವಿಜಯ ಸಿಗುತ್ತೆ, ಆದ್ರೆ ನಿಧಾನಗತಿಯಲ್ಲಿ ಆಗೋಂಥದ್ದು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದೇನು ಇನ್ನು ಕೆಲಸನೇ ಹೋಗ್ತಿಲ್ವಲ್ಲ, ಎಷ್ಟು ಮಾಡಿದ್ರು ದಿನ ಕಳೀತಿಲ್ವಲ್ಲ, ಆಗ್ಲಿತ್ತಿಲ್ವಲ್ಲ, ಹಾಗೆಯೇ ಸಾಯಂಕಾಲ ವೇಳೆಗೆ ಎಲ್ಲವೂ ಸುಸೂತ್ರವಾಗಿ ಮಾಡಿರ್ತೀರಿ. ಟೆನ್ಷನ್ ತಗೋಬೇಡಿ, ನಿಧಾನಕ್ಕೆ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇರಿ. ಮತ್ತು ಈ ದಿನ ವಿಶೇಷವಾಗಿ ಸ್ವಯಂ ಉದ್ಯೋಗಸ್ಥರಿಗೆ ಅತಿ ಹೆಚ್ಚು ಶುಭಫಲಗಳನ್ನೇ ಪಡೆಯುವಂತ ದಿನ. ನೋಡಿ, ಲಾಭ, ಶೇರ್ ಮಾರ್ಕೆಟ್, ಗ್ಯಾಮ್ಲಿನ್, ವಾಟ್ ಎವರ್ ನೀವು ಏನೇನು ಸ್ವಂತ ಬಿಸ್ನೆಸ್ಗಳು ಮಾಡ್ತಿರ್ತೀರೋ ಎಲ್ಲರಿಗೂ ವ್ಯಾಪಾರದಲ್ಲಿ ಅಧಿಕ ಲಾಭ ಸಿಗುವಂಥದ್ದು. ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕಿಂತ ಲಾಭ ಜಾಸ್ತಿ ಇರುತ್ತೆ. ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಮತ್ತಿನ್ನ ಉದ್ಯೋಗಸ್ಥರಿಗೆ ಇಷ್ಟ ವಸ್ತು ಖರೀದಿ ಅಂತ ಹೇಳ್ತಿದೆ. ನೋಡಿ, ಯಾವುದೋ ನಿಮ್ಗೆ ಇಷ್ಟಾರ್ಥ ವಸ್ತುಗಳು ಖರೀದಿ ಸಿಗುವಂಥದ್ದು, ಬುಕ್ಕಿಂಗ್ ಆಗುವಂಥದ್ದು, ಬುಕ್ ಮಾಡಿರೋದು ಬಂದಿದೆ ಅಂತ ಫೋನ್ ಕಾಲ್ ಬರುವಂಥದ್ದು, ಇಂಥದ್ದೇನೋ ಅನುಕೂಲ ಆಗುವಂಥ ದಿನ. ಯಾವುದೋ ಸೈಟ್ ಆಗ್ಬೋದು, ಗಾಡಿ ಆಗ್ಬೋದು, ವೆಹಿಕಲ್ ಆಗ್ಬೋದು, ಏನಾದ್ರೂ ಸರಿ ನಿಮ್ಮ ಇಷ್ಟ ವಸ್ತು ನಿಮ್ಮ ಹತ್ರ ಬರ್ತಿದೆ, ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಸರ್ಕಾರಿ ಉದ್ಯೋಗಸ್ಥರಿಗೆ ಶುಭ ಸುದ್ದಿ ಕಾದಿದೆ. ಅದು ಮಕ್ಕಳ ವಿಚಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ, ಎಂಡ್ ಕಡೆಯಿಂದ ಮತ್ತು ಕೋರ್ಟು ಕಚೇರಿಯಿಂದ ತುಂಬಾ ಚೆನ್ನಾಗಿದೆ. ಮತ್ತು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು ಚೆನ್ನಾಗಿರ್ತಕ್ಕಂಥ. ಮಕ್ಕಳ ವಿಚಾರದಲ್ಲಿ ಈ ದಿನ ಧನಧಾನ್ಯ ಸಮೃದ್ಧಿ. ನೋಡಿ, ಧನ ಧಾನ್ಯ ಸಮೃದ್ಧಿ ಆಗ್ತಿದೆ, ಉಪಯೋಗ ಮಾಡ್ಕೊಳ್ಳಿ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ. ಹಿರಿಯ ವ್ಯಕ್ತಿಗಳಿಂದ ನಿಮ್ಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ಅವ್ರ ಹತ್ರ ಜಗಳ ಆಡಿ ತೊಂದರೆಗೆ ಸಿಕ್ಕಾಕೊಳ್ತೀರಿ. ಜಗಳ ಆಡ್ಕೋಬೇಡಿ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಂದ್ರೂ ಸಹ ಸುಮ್ಮನೆ ಆಗ್ಬೇಡಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರಲ್ಲಿ ಈ ದಿನ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು. ಆದ್ರೆ ಚಂಚಲ ಸ್ವಭಾವ, ಹೋಗ್ಬೇಕಾ ಬೇಡ ಕನ್ಫ್ಯೂಷನ್ ಇರ್ತೀರಿ, ಹೋಗಿ ಧೈರ್ಯವಾಗಿ ಕೆಲಸ ಮಾಡಿ ಸಿಗುತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಉದ್ಯೋಗ ಇಲ್ದಿರದಂತೆ ಉದ್ಯೋಗ ಲಾಭ ಸಿಗುವಂಥದ್ದು ಪ್ರಯತ್ನ ಮಾಡಿ. ಇನ್ನ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಹಾಳಾಗುತ್ತೆ. ಚೋರರ ಭಯ, ಮೋಸಗಾರರು ನಿಮ್ಮದೇ ಇರ್ತಾರೆ, ಸ್ವಲ್ಪ ಜಾಗ್ರತೆ ವಹಿಸಿ. ವಯೋವೃದ್ಧರಿಗೆ ಈ ದಿನ ಮಕ್ಕಳಿಂದ ತೊಂದರೆ ಆಗುವಂಥದ್ದು, ಸ್ವಂತ ಮಕ್ಕಳಿಂದಾನೇ ಅವಮಾನ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ಸಣ್ಣ ಸಣ್ಣ ಮಕ್ಕಳಿಗೆ ಮದುವೆ ಯೋಗ ಅಂತಂದ್ರೆ, ಸಣ್ಣ ಮಕ್ಕಳಿಗೆ ಮದುವೆ ಇಲ್ದಿರ್ತಕ್ಕಂಥ ಮದುವೆ ಯೋಗ, ಉದ್ಯೋಗ ಪ್ರಾಪ್ತಿ, ಎಜುಕೇಶನ್ಗೋರು ಯಾವ್ದಾದ್ರು ಎಕ್ಸಾಮ್ಸ್, ಕಾಂಪಿಟೇಟಿವ್ ಏನಾದ್ರು ಮಾಡೋಂಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಲಾಭ ಸಿಗುತ್ತೆ. ಇದನ್ನ ವಿಶೇಷವಾಗಿ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಗೊಂದು ನಮಸ್ಕಾರ ಮಾಡಿ, ಎಲ್ಲಾ ರೀತಿಯ ಶುಭ ಸಮಾಚಾರ ನಿಮ್ಮದೇ ಆಗತ್ತೆ. ಈಗ ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಕೇಳಿ ತಿಳಿಯೋಣ. ಗುರುಜಿ, ಕನ್ಯಾ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು, ಸುಗಮವಾಗಿ ನಡುತ್ತೆ. ಹೆಣ್ಮಕ್ಳು ಈ ದಿನ ಏನೇ ಕೆಲಸ ಮಾಡಿ ಡಿಸಿಷನ್ಸ್ ತಗೊಳ್ಳಿ, ಒಳ್ಳೇದೇ ಆಗುತ್ತೆ. ಯೋಚನೆ ಮಾಡ್ತಿದ್ರಿ, ವಾರ ಪೂರ್ತಿ ದುಡ್ದೆ, ಇದನ್ನ ಏನೋ ಸ್ವಂತ ಬಿಸ್ನೆಸ್ ಮಾಡಿ, ಈ ದಿನ ರಜಾ ಇರತಕ್ಕಂಥದ್ದು, ಎಲ್ಲಾದ್ರೂ ಹೋಗಿ ಬರೋಣ, ಸ್ನೇಹಿತರು ಭೇಟಿ ಆಗೋಣ, ಗುರುಗಳನ್ನ ಹೋಗಿ ಭೇಟಿ ಆಗೋಣ ಅಂತೇಳಿ ಹೋಗ್ತೀರಿ. ಖಂಡಿತವಾಗ್ಲೂ ಒಳ್ಳೆ ಆಗುತ್ತೆ, ಚಿಂತೆನೇ ಮಾಡಬೇಡಿ. ಈ ದಿನ ನಿಮ್ಮೆಲ್ಲ ಕೆಲಸಗಳ ಸುಗಮವಾಗಿ ನಡೆಯುವಂಥದ್ದು. ಮತ್ತೆ ಈ ದಿನ ಸ್ವಯಂ ಉದ್ಯೋಗಸ್ಥರಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣ, ಕುಟುಂಬದಲ್ಲಿ ನೆಮ್ಮದಿ ತರುವಂಥದ್ದು. ಇನ್ನ ಉದ್ಯೋಗಸ್ಥರಿಗೆ ಹಿರಿಯ ಅಧಿಕಾರಿಗಳಿಂದ ಸನ್ಮಾನ, ಪ್ರಶಂಸೆ ಸಿಗುವಂಥದ್ದು. ಈ ದಿನ ನಾವು ವರ್ಷ ಪೂರ್ತಿ ಕಷ್ಟಪಟ್ಟೆ, ನನ್ಗೇನಪ್ಪ ಒಳ್ಳೆ ಸ್ಥಾನ ಸಿಗ್ತಾ ಇಲ್ಲ, ಪೊಸಿಷನ್ ಸಿಗ್ತಾ ಇಲ್ಲ ಅನ್ನೋರಿಗೆ ಈ ವಾರದಲ್ಲಿ, ಈ ದಿನದಲ್ಲಿ ನಿಮ್ಗೆ ಒಳ್ಳೇದಾಗುವಂಥದ್ದು. ಆ ಕಡೆಯಿಂದ ಒಳ್ಳೆ ಪ್ರಶಂಸೆನೂ ಸಿಗುತ್ತೆ, ಒಳ್ಳೆಯ ಒಂದು ಮಾತನ್ನು ಕೇಳಿವಿರಿ, ನಿಮ್ಮನ್ನು ಹೊಗಳುವಿಕೆ ತುಂಬಾ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಗೌರವ ಸನ್ಮಾನವೇ ಲಭಿಸುವುದು. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ವಿಶೇಷವಾದ ದಿನ. ಇದನ್ನ ನೀವು ಸಹ ಅವ್ರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅನ್ನೋದು ಸ್ವಲ್ಪ ಅದೇ ರೀತಿ ತುಂಬಾ ಅಡ್ವಾಂಟೇಜ್ ಯಾರನ್ನು ತಗೊಳಕ್ ಹೋಗ್ಬೇಡಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ನೋಡಿ, ಸ್ವಸೆಯರಿಂದ ತುಂಬಾ ದಿನಗಳಿಂದ ನಿಮ್ಮನ್ನು ಕಾಡಿಸ್ತಿದ್ರು ಅಥವಾ ತುಂಬಾ ದೂರ ಇದ್ರು, ಅವರಿಂದ ನೊಂದುತ್ತಾ ಇದ್ರಿ ಅನ್ನೋರ್ಗೆ ಈ ದಿನ ಫುಲ್ ಸ್ಟಾಪ್, ಮುಕ್ತಿ ಸಿಗುವಂಥದ್ದು. ಆ ವಿಚಾರಕ್ಕೆ ತುಂಬಾ ನೆಮ್ಮದಿಯಿಂದ ಇರ್ತೀರಿ, ಅದ್ರಲ್ಲಿ ಯಾವುದೇ ತರದ ಜೀವನದಲ್ಲಿ ತೊಂದರೆ ಬರಲ್ಲ, ಹಾಯಾಗಿರಿ. ಇನ್ನು ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಕಣ್ಣಿಗೆ ಸಂಬಂಧಪಟ್ಟಿರೋ ತೊಂದರೆಗಳಿರೋರು, ಕಿವಿಗೆ ಸಂಬಂಧಪಟ್ಟಿರೋ ತೊಂದರೆಗಳಿರೋರಿಗೆ ಇದನ್ನ ನಿವಾರಣೆ ಖಚಿತ. ಇನ್ನು ಮುಂದೆ ಅಂತ ಸಮಸ್ಯೆಗಳು ಯಾವುದು ಬರೋದಿಲ್ಲ. ಹಾಸ್ಪಿಟಲ್ ತೋರಿಸ್ಕೊಂಡ್ರು ನಿಮ್ಗೆ ಜಯ ಸಿಗುತ್ತೆ, ದೇವ್ರ ಪೂಜೆ ಮಾಡಿದ್ರು ಅದರಿಂದ ಮುಕ್ತಿ ಸಿಗುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಸಹ ಮಕ್ಕಳಿಗೆ ಇದನ್ನ ಶುಭ ಸುದ್ದಿಯೇ ಕಾದಿದೆ.
ಕನ್ಯಾ ರಾಶಿಯವರ ದಿನ ವಿಶೇಷವಾಗಿ ಹನುಮಂತನ ಅಷ್ಟೋತ್ರ ಅಥವಾ ಹನುಮಂತನಿಗೆ ತುಳಸಿ ಅರ್ಚನೆ ಅಥವಾ ಹನುಮಂತನ ನಾಮಸ್ಮರಣೆಯಿಂದ ಎಲ್ಲವೂ ಶುಭ ಕಾರ್ಯಗಳೇ ನಡೆಯುತ್ತೆ. ಈ ದಿನ ಸರ್ವ ಶುಭಮಸ್ತು. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ನೋಡಿ, ತುಲಾರಾಶಿ ಈ ದಿನ ಹೆಣ್ಣು ಮಕ್ಕಳಿಗೆ ಮಕ್ಕಳಿಂದ ಸ್ವಲ್ಪ ಕಿರುಕುಳ ಆಗ್ಬಿಡುತ್ತೆ. ಅಯ್ಯೋ ಏನಕ್ಕೆ ಮಕ್ಕಳು ಮಾಡ್ಕೊಂಡ್ಬಿಟ್ನೋ, ಅಯ್ಯೋ ನನಗೆ ಈ ಮಗ ಉಡ್ದೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಅವನಿಂದನೇ ನನ್ನ ಜೀವನದಲ್ಲಿ ಹಾಳಾಗಿ ಹೋಗ್ತಿದೆಯಲ್ಲ, ನೆಮ್ಮದಿನೇ ಇಲ್ಲ, ನನಗೆ ಹೆಣ್ಮಕ್ಳು ಇದ್ದಿದ್ರೆ ಚೆನ್ನಾಗಿ, ಗಂಡು ಮಕ್ಕಳು ಬೇಕು ಬೇಕು ಅಂತ ದೇವ್ರ ಹತ್ರ ವ್ರತಗಳೆಲ್ಲ ಮಾಡಿ ಮಗು ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ರೆ ಅವನೇ ಈ ರೀತಿ, ನಾನು ಈ ಮಗ ನನಗೆ ಇಷ್ಟು ಕೆಟ್ಟವನು ಗೊತ್ತಿದ್ರೆ ಸಣ್ಣ ವಯಸ್ಸಲ್ಲೇ ಕತ್ತಿಸಿಬಿಡ್ತಿದ್ನಲ್ಲ, ಹಿಂಗೆಲ್ಲ ಬೇಜಾರು ಮಾಡ್ಕೊಳ್ಳೋ ಅಂಥದ್ದಿನ. ಮಕ್ಕಳಿಂದ ತಂದೆ ತಾಯಿಗಳು ಬೇಜಾರು ಮಾಡ್ಕೊಳ್ಳೋದು ಬೇಡ. ಇದನ್ನ ಸುಮ್ಮನೆ ಇದ್ಬಿಡಿ, ಅವನ ಕರ್ಮಕ್ಕೆ ತಕ್ಕಂತೆ ಆ ರೀತಿ ಆಗ್ತಿದೆ. ನೀವು ಪೂರ್ವ ಜನ್ಮದ ಕರ್ಮ ಫಲದಿಂದ ಈ ರೀತಿ ಮಕ್ಕಳಿಂದ ಅಹಿಂಸೆಗೊಳಗಾಗ್ತಿರೋವಂಥದ್ದು. ಅದರಿಂದ ಈ ದಿನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮತ್ತೆ ಈ ದಿನ ಉತ್ತಮ ಆರೋಗ್ಯ ನೋಡಿ, ಉತ್ತಮ ಆರೋಗ್ಯ, ಸ್ವಯಂ ಉದ್ಯೋಗಸ್ಥರಿಗೆ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು. ಇದನ್ನ ಎಲ್ಲಾ ಕೆಲ್ಸಕ್ಕೆ ಹೋಗ್ಬೇಕು, ಓಡ್ ಬನ್ನಿ, ಸಕ್ಸಸ್ ಆಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥವ್ರಿಗೆ ಲಾಭ ಸಿಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೇದಾಗತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನ ಸ್ವಯಂ ಉದ್ಯೋಗಸ್ಥರಿಗಂತೂ ಅಧಿಕ ಲಾಭ ಆಗುವಂಥದ್ದು. ಯಾರಿಗೋ ಸ್ನೇಹಿತರು ದುಡ್ಡು ಕೊಟ್ಟಿರ್ತೀರಿ, ಅವ್ನು ಕೊಡೋದೇ ಇಲ್ಲ, ಇದನ್ನ ಫೋನ್ ಮಾಡಿ ಅವ್ನು ಟಕ್ಕಂತ ನಿಮ್ಗೆ ಏನೋ ಟ್ರಾನ್ಸ್ಫರ್ ಮಾಡ್ತಾನೆ, ದುಡ್ಡು ಕೊಡ್ತಾನೆ, ಯಾವುದೋ ಒಂದು ರೀತಿ ಅನುಕೂಲ ಆಗುತ್ತೆ, ಆ ಕಡೆಯಿಂದ ಒಂದು ಪಾಸಿಟಿವ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಇನ್ನ ಇದ್ರ ಜೊತೆಯಲ್ಲಿ ವಿಶೇಷವಾಗಿ ನಿಮ್ಗೆ ಈ ಒಂದು ವಿಷಾದವಾಗಿ ಸರ್ಕಾರಿ ಉದ್ಯೋಗಸ್ಥರಿಗೆ ನೋಡಿ, ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ವಿಷಾದ ಉಂಟಾಗುವಂಥದ್ದು ಉದ್ಯೋಗದಲ್ಲಿ. ನಮ್ಮ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ಹಿರಿಯ ಅಧಿಕಾರಿಗಳನ್ನ ಅಬ್ಸರ್ವ್ ಮಾಡ್ತಾ ನಂಗೆ ಪ್ರಮೋಷನ್ ಆಗಬೇಕಾಗಿತ್ತು, ಬೇಕು ಅಂತ ನನ್ನ ಮೇಲೆ ಕೇಸ್ ಹಾಕಿ ನೋಡಿ ಪ್ರಮೋಷನ್ ಆಗದೇ ಇರೋ ಥರ ಮಾಡಿದ್ದಾರೆ. ವಾಲಂಟ್ರಿ ತಗೋಬೇಕಾಗಿತ್ತು, ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ ನೋಡಿ. ನೀವು ಯಾರಿಗೂ ದುಡ್ಡು ಕೊಟ್ಟು ಕೇಳಿದ್ರೆ ಅವ್ರು ಕೊಡೋಕ್ಕಾಗಿಲ್ಲ, ಅದಕ್ಕೆ ನಮ್ಮ ಮೇಲೆ ಲೋಕಾಯುಕ್ತ ದಾಳಿ ಮಾಡಿಸಿದ್ದಾರೆ ಅಂತ ಹೇಳಿ ಈ ದಿನ ಸ್ವಲ್ಪ ಮನಸ್ಸಿಗೆ ಗೊತ್ತಾಗುತ್ತೆ ಯಾರು ಮಾಡಿಸ್ತಿರೋದು ಅಂತ. ಅದರಿಂದ ಈಗಲಿಂದನೇ ಜಾಗ್ರತೆ ಇರಿ, ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬಾ ಒಳ್ಳೇದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ನೆಮ್ಮದಿಯ ವಾತಾವರಣ. ಈ ದಿನ ಎಲ್ಲಾದ್ರೂ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಹೋಗಿ ಬಂದ್ಬಿಡ್ಬೇಕು, ನೆಂಟರ ಮನೆಗೆ ಹೋಗ್ಬೇಕು, ಮಗಳ ಮನೆಗೆ ಹೋಗಿ ಬರ್ಬೇಕು, ಹೊರಟು ಬನ್ನಿ, ಮನ್ಸಿಗೆ ಸಮಾಧಾನ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ ಅದೃಷ್ಟವೇ ದಿನ ಆಗಿದೆ ನೋಡಿ. ಅವ್ರ ಹೆಸರಲ್ಲಿ ಏನಾದ್ರೂ ಬುಕ್ ಮಾಡಾಗಿದ್ರೆ, ಕೊಂಡ್ಕೊಳ್ಳೋಂಗಿದ್ರೆ, ಅವ್ರಿಗೆ ಏನಾದ್ರು ಕೊಡ್ಸೋಂಗಿದ್ರೆ ಕೊಡಿಸಿ, ಅವ್ರ ಮನಸ್ಸು ತುಂಬಾ ನೆಮ್ಮದಿ ಸಮಾಧಾನವಾಗಿರ್ತಕ್ಕಂಥ ದಿನ ಆಗಿರುತ್ತೆ. ಮತ್ತು ದೂರದ ಪ್ರಯಾಣ ಸಂಭವ ಕೂಡ ಇರತಕ್ಕಂಥದ್ದು. ಈ ದಿನ ವಿಶೇಷವಾಗಿ ಮನೆಯಿಂದ ಹೊರಗಡೆ ಹೋಗಕ್ ಮುಂಚೆ ಧೂಮ್ ದುರ್ಗಾಯೇ ನಮಃ ಅಥವಾ ದುರ್ಗಾದೇವಿಯ ಮಂತ್ರ, ದುರ್ಗಾದೇವಿಯ ಅಷ್ಟೋತ್ರ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ದೇಹದಲ್ಲಿ ಅಸಮಾಧಾನ ನೋಡಿ. ಯಾಕೋ ಹೊಟ್ಟೆ ನೋವ್ತಾ ಇದೆ, ಕಿಬ್ಬೊಟ್ಟೆ ನೋವ್ತಿದೆ, ಯಾಕೋ ಈ ದಿನ ತುಂಬ ಪ್ರಾಬ್ಲಮ್ ಆಗ್ತಿದೆ, ನನಗೆ ಪೈಲ್ಸ್ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಯಾಕೋ ನನ್ನ ದೇಹದಲ್ಲಿ ಸರಿ ಇಲ್ಲ, ನಿಶಕ್ತಿ ಆಗಿದೆ, ಎಷ್ಟು ಊಟ ಮಾಡಿದ್ರೂ ಸಮಾಧಾನನೇ ಆಗ್ತಿಲ್ಲ, ಬೆಳಗ್ಗೆ ಎದ್ದಿದ ಕೂಡಲೇ ಸುಸ್ತಾಗುತ್ತೆ, ಮಲ್ಕೊಂಡು ಎದ್ದಿದ ತಕ್ಷಣ ನನಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಮೈಂಡ್ ಓಡ್ತಿಲ್ಲ, ಯಾರ ಹತ್ರ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಯಾಕೋ ಟಯರ್ಡ್ ಆಗ್ತಿದೆ, ನಾನು ಇನ್ನು ಬದುಕ್ತೀನೋ ಇಲ್ವೋ ಅಂಥೇಳಿ ದೇಹಕ್ಕೆ ಸಣ್ಣ ವಸ್ತು ದೊಡ್ಡದು ಮಾಡ್ಕೊಂಡ್ಬಿಡ್ತೀರಿ. ಚಿಂತೆನೇ ಮಾಡಬೇಡಿ, ನೆಮ್ಮದಿ ಆಗಿದ್ದೀನಿ, ನನ್ನಲ್ಲಿ ಶಕ್ತಿ ಇದೆ ಅಂತೇಳಿ ಕಾನ್ಫಿಡೆನ್ಸ್ ಬೆಳ್ಕೊಳ್ಳಿ, ಅದೇ ಜಾಸ್ತಿ ಆಗುತ್ತೆ. ಮತ್ತು ಸ್ವಯಂ ಉದ್ಯೋಗಸ್ಥರಿಗೆ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಸಹ ಅದನ್ನ ಪ್ರತಿಕೂಲವಾಗಿ ನಡೆಯುವಂಥದ್ದು, ನಿಮ್ಮ ಕಡೆನೇ ಜಯ ಸಿಗುವಂಥದ್ದು, ಕೋರ್ಟು ಕಚೇರಿ ಜಯ, ಬಿಸ್ನೆಸ್ ಅಲ್ಲಿ ಲಾಭ ಸಿಗುವಂಥದ್ದು, ಅಣ್ಣ ತಮ್ಮಂದಲ್ಲಿ ಜಗಳ ಇದ್ರು ಸಹ ಈ ದಿನ ಮುಕ್ತಾಯ ಆಗುವಂಥದ್ದು. ದೂರದಲ್ಲಿ ಯಾವುದೋ ಒಂದು ಸೈಟ್ ತಗೊಂಡು ಮನೆ ಕಟ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡಿದ್ರಿ, ಆ ಕೆಲಸ ನೀವಾದ್ರೂ ಮಾಡಿ, ನಿಮ್ಮ ಬಂಧುಗಳಿಗಾದ್ರೂ ತಿಳಿಸಿ, ಅದರಿಂದ ಸಮಾಧಾನ ಸಿಗುವಂಥದ್ದು ನೋಡಿ. ಮತ್ತೆ ಈಗ ಸ್ವಯಂ ಉದ್ಯೋಗಸ್ಥರಲ್ಲಿ ಹೆಂಡತಿಯೊಡನೆ ಮಾತಿನ ಚಕಮಕಿ ಆಗುವಂಥದ್ದು ಈ ದಿನ. ಏನೋ ನಾನು ಹೇಳಿದ್ದೆ, ನೀನು ಕೆಲಸ ಮಾಡಿಲ್ಲ, ಐರನ್ ಬಟ್ಟೆ ಮಾಡ್ಕೊಟ್ಟಿಲ್ಲ, ನಾನು ಕೆಲಸಕ್ಕೆ ಹೋಗ್ಬೇಕಾಯ್ತು, ನಿನ್ನಿಂದ ನನಗೆ ರೆಸ್ಪೆಕ್ಟ್ ಕಮ್ಮಿ ಆಗ್ಬಿಟ್ಟಿದೆ, ಸರಿಯಾಗಿ ಟೈಮ್ ಮಾಡಲ್ಲ, ತಿಂಡಿ ಮನೇಲಿ ಸರಿಯಾಗಿ ಮಾಡಲ್ಲ, ನಾನು ಯಾವಾಗಲೂ ಉಪವಾಸ ಹೋಗ್ಬೇಕು, ಅಲ್ಲಿ ನಾನು ಸಂಪಾದನೆ ಮಾಡಿ ಹೋಟ್ಲಿಗೆ ಇಟ್ಟಿದ್ದಾಯ್ತು, ರೋಗ ಬಂದಿದ್ದಾಯ್ತು ಅಂತ ಹೇಳಿ ಜಗಳ ಕಿತ್ಕೊಂಡು ಆಚೆಗೆ ಹೋಗ್ತೀರಿ. ಸ್ವಲ್ಪ ನೆಮ್ಮದಿಯಿಂದ ಹೊರಗಡೆ ಹೋಗಿ ಆಫೀಸಲ್ಲಿ ಉತ್ತಮ ಕೆಲಸ ಮಾಡಿ ಸಾಯಂಕಾಲ ಒಂದು ಕೂತ್ಕೊಂಡು ಬುದ್ಧಿ ಹೇಳಿ, ಅವಳಿಗೆ ತಿಳ್ಕೊಳ್ಳೋ ಥರ ಬುದ್ಧಿ ತಿಳಿಸಿ. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗೆ ಅನವಶ್ಯಕವಾಗಿ ಜಗಳಗಳನ್ನು ಮಾಡ್ಕೊಂಡ್ಬಿಡುವಂಥದ್ದು, ಸಿಡುಕ್ತಾನೆ ಇದನ್ನ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ BP ಶುಗರ್ ವೇರಿಯೇಷನ್ಸ್ ಇರುತ್ತೆ, ಜಾಗ್ರತೆ ವಹಿಸಿ ಆರೋಗ್ಯದಲ್ಲಿ. ಇನ್ನ ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ, ಮದುವೆ ಆಗದೆ ಇರತಕ್ಕಂಥವ್ರಿಗೆ ಮದುವೆ ಯೋಗ ಕೂಡಿ ಬರ್ತಿರ್ತಕ್ಕಂಥದ್ದು, ಮತ್ತು ಅಮ್ಮ ತಂದೆ ತಾಯಿಯನ್ನ ಭೇಟಿ ಆಗುವಂತ ಶುಭ ಕಾಲ ಕೂಡಿ ಬರ್ತಿದೆ ನೋಡಿ, ಎಂಜಾಯ್ ಮಾಡಿ. ಈ ದಿನ ವಿಶೇಷವಾಗಿ ತಂದೆ ತಾಯಿನ ಭೇಟಿ ಆಗಿಬಿಟ್ರೆ ಹೋಗ್ಬಿಟ್ಟು ಬನ್ನಿ. ಇದನ್ನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅಥವಾ ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಅನ್ಕೊಂಬಿಡಿ ಸಾಕು, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ.
ಧನುರ್ ರಾಶಿಯವರಿಗೆ ಈ ದಿನ ಹೆಣ್ಣು ಮಕ್ಕಳಿಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ, ಮನಸ್ಸಿಗೆ ಉಲ್ಲಾಸ, ಶಾಂತಿ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಇಷ್ಟಾರ್ಥ ಸಿದ್ಧಿ ತುಂಬಾ ಚೆನ್ನಾಗಿದೆ. ಇನ್ನು ಸ್ವಯಂ ಉದ್ಯೋಗಸ್ಥರಂತೂ ಅಧಿಕ ಲಾಭ ಸಿಗುವಂಥದ್ದು, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಲಾಭದಲ್ಲಿ ಏನೇ ಕೆಲಸ ಮಾಡಿದ್ರೆ ಈ ದಿನ ನಿಮಗೆ ಲಾಭ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಇಂದ ಲಾಭ ಬರುವಂಥದ್ದು. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಉದ್ಯೋಗದ ಬದಲಾವಣೆಯಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕು. ಸರ್ಕಾರಿ ಉದ್ಯೋಗಸ್ಥರಲ್ಲಿ ಮನೆಯಲ್ಲಿ ಶುಭ ಸಮಾಚಾರ, ಹೆಂಡತಿಯೊಡನೆ ಶುಭ ಮತ್ತು ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಕಳ್ಳರಿಂದ ತೊಂದರೆ ಆಗುವಂಥದ್ದು, ಮೋಸಗಾರರು ಯಾರೋ ನಿಮ್ಮ ಮೇಲೆ ವಂಚಾಗ್ತಿದ್ದಾರೆ, ಬಡ್ಡಿಗೆ ದುಡ್ಡು ತಗೊಂಡ್ಬೇಡ, ಇವ್ರ ಹತ್ರ ದುಡ್ಡಿದೆ ಸಾಕಷ್ಟು ಬರ್ಸ್ಕೊಂಬೇಡ, ಆಸ್ತಿ ಬರ್ಸ್ಕೊಂಬೇಡ ಅಂತೇಳಿ ಪ್ಲಾನ್ ಆಗ್ತಿದ್ದಾರೆ. ಸ್ವಲ್ಪ ಜಾಗ್ರತೆ ಇದ್ರಿ. ಯಾರಾದರೂ ಬಕೆಟ್ ಹಿಡಿಯಕ್ಕೆ ಬಂದ್ರೆ ಹಾಕ್ಸ್ಕೋಬೇಡಿ, ಅವ್ರ ಹತ್ರ ಜಾಗ್ರತೆ ಇರಬೇಕು. ಇನ್ನು ಮಕ್ಕಳಿಗೆ ಈ ದಿನ ತುಂಬಾ ಶುಭ ಸಮಾಚಾರ, ಕ್ರೀಡಾಪಟುಗಳಿಗೆ ಲಾಭ ಸಿಗುವಂಥದ್ದು, ಮತ್ತೆ ಈ ಕಲೆಯಲ್ಲಿ ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಲಾಭ ಸಿಗುವಂಥದ್ದು, ಪೇಂಟಿಂಗ್ ಲಾಭ ಸಿಗುವಂಥದ್ದು, ಡೆಂಟಲ್ಗೆ ಪ್ರಾಕ್ಟೀಸ್ ಮಾಡುವಂಥವ್ರು ಲಾಭ ಸಿಗುವಂಥದ್ದು. ಈ ದಿನ ಪ್ರಶಂಸೆಯ ದಿನ, ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ, ಇಷ್ಟಾರ್ಥ ಸಿದ್ಧಿ ದಿನ. ಇನ್ನು ಮಸ್ತ ಶುಭಫಲಗಳಿಗೋಸ್ಕರ ಈ ದಿನ ನೀವು ನರಸಿಂಹಸ್ವಾಮಿ ಅಷ್ಟೋತ್ರ, ಓಂ ನಮೋ ನಾರಸಿಂಹಾಯ ನಮಃ ಅನ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಎಲ್ಲ ಕೆಲಸಗಳು ಪ್ರಾರಂಭ ಮಾಡಿ, ಶುಭನೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಜಾಗ್ರತೆ ಇರಬೇಕು. ನಿಮಗೆ ಅವಮಾನ ಆಗುವಂಥ ಕೆಲಸಗಳಾಗುತ್ತೆ ನೋಡಿ. ಎಲ್ಲೋ ಹೋಗ್ತೀರಿ, ಯಾರೋ ನಿಮ್ಮನ್ನು ಎಲ್ಲೋ ನಿಂತಿರ್ತೀರಿ, ಅಲ್ಲಿ ಯಾರೋ ನೋಡಿ ನಿಮಗೆ ಅವಮಾನ ಮಾಡ್ಬಿಡ್ತಾರೆ, ಇಂಥ ಜಾಗದಲ್ಲಿ ಹೀಗಿದ್ರು ಅಂತ ಹೇಳಿ. ನಿಮ್ಮ ಕಷ್ಟಕ್ಕೇನೋ ಹೋಗಿರ್ತೀರಿ, ಅವ್ರಿಗೆ ಗೊತ್ತಾಗೋದಿಲ್ಲ. ಅದನ್ನ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಕೆಟ್ಟ ಸುದ್ದಿಯನ್ನ ಕೇಳುವಂತ ಒಂದು ಪ್ರಸಂಗಗಳಿರುತ್ತೆ. ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಿ, ಆದ್ರೂ ಧೈರ್ಯ ತಗೊಳ್ಳಿ, ಏನೇ ಬರಲಿ ನೋಡೋಣ ಅನ್ಕೊಂಡಿರಿ, ನೆಮ್ಮದಿಯಾಗಿ ಇರತಕ್ಕಂಥದ್ದು. ಇನ್ನ ಮನೆಯಲ್ಲಿರ್ತ ಸ್ವಯಂ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಹಿರಿಯರ ಅನಾರೋಗ್ಯ, ಸ್ವಲ್ಪ ಜಾಗ್ರತೆ ಇರಬೇಕು. ತಂದೆ ತಾಯಿಗೆ ಎಲ್ಲೋ ಅನಾರೋಗ್ಯದ ಸುದ್ದಿ ಕೇಳಿ ಸ್ವಲ್ಪ ದುಡ್ಡು ಅದು ಇದು ರೆಡಿ ಮಾಡ್ಕೊಂಡು ಆಪರೇಷನ್ ಮಾಡ್ಬೇಕಾ, ಇಂಥ ಒಂದು ಬ್ಯುಸಿಯಲ್ಲಿ ಇರ್ತೀರಿ, ಗಡಿಬಿಡಿಯಲ್ಲಿ ಇರ್ತೀರಿ. ನೆಮ್ಮದಿ ಸಮಾಧಿಯಿಂದ ಮಾಡಿ, ಒಳ್ಳೆಯದೇ ಆಗುತ್ತೆ. ಮತ್ತೆ ಉದ್ಯೋಗಸ್ಥರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಅಪಮಾನ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ಮತ್ತೆ ಈ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಅನವಶ್ಯವಾಗಿ ಜಗಳ ಉಂಟಾಗುವಂಥದ್ದು, ಶತ್ರುಗಳು ನಿಮ್ಮ ಮೇಲೆ ಏನೋ ಹುನ್ನಾರ ನಡೆಸ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸದ ಮೇಲೆ ನಿಗಾ ವಹಿಸಿ. ಹೊಸಬ್ರನ್ನ ಯಾರನ್ನೋ ಪರಿಚಯ ಮಾಡ್ಕೊಂಡು ಅವ್ರ ಹತ್ರ ಹೆಂಗಂದ್ರೆ ಹಂಗಿರಕ್ ಹೋಗ್ಬೇಡಿ. ಇನ್ನು ವಯಸ್ಸಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೃದಯ ಪೀಡೆಗಳಿರ್ತಕ್ಕಂಥವ್ರು ಅತಿ ಹೆಚ್ಚು ಜಾಗ್ರತೆ ವಹಿಸಬೇಕು. ಮಕ್ಕಳಿಗೆ ಈ ದಿನ ಸ್ವಲ್ಪ ವಾಹನಗಳಿಂದ ಗಂಡಾಂತರಗಳಿದೆ, ರಾಶ್ ಡ್ರೈವ್ ಬೇಡ, ರೋಡ್ ಜಂಪ್ ಮಾಡ್ಬೇಕಾದ್ರೆ ಎಚ್ಚರಿಕೆ ಇರಿ. ಯಾರಾದ್ರೂ ಹಿರಿಯರ ಮೂಲಕ ನೀವು ಏನ್ ಕೆಲಸ ಮಾಡಬೇಕು ನಿರ್ಧಾರ ತಗೊಳ್ಳಿ, ಸ್ವಯಂ ನಿರ್ಧಾರ ಬೇಡ. ಇದನ್ನ ಎಲ್ಲಾ ಅರ್ಥ ಶುಭಫಲಗಳಿಗೋಸ್ಕರ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ, ಮಹಾಗಣಪತಿಗೆ ನಮಸ್ಕಾರ ಮಾಡಿ ಕೆಲಸ ಪ್ರಾರಂಭ ಮಾಡಿ, ಒಳ್ಳೆಯದೇ ಆಗುತ್ತೆ. ಈಗ ಮಕರ ಹಾಗೂ ಕುಂಭ ರಾಶಿ, ಮಕರ ರಾಶಿ ಅವ್ರ ಬಗ್ಗೆ ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ರು ವಿರಾಮಕ್ಕೂ ಮುಂಚೆ. ಇನ್ನು ಕುಂಭ ಹಾಗೂ ಮೀನ ರಾಶಿಯವರ ಕುರಿತಂತಾಗಿ ಈ ದಿನ ಯಾವೆಲ್ಲ ಶುಭ ಫಲಗಳನ್ನ ತಂದುಕೊಡುತ್ತೆ ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಜೊತೆಗೆ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷ ಟಿಪ್ಸ್ ಬಗ್ಗೆ ಕೂಡ ಮಾಹಿತಿ ತಿಳಿಯೋಣ. ಗುರುಜಿ, ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ವಿವಾಹ ಯೋಗ ನೋಡಿ. ಹೆಣ್ಮಕ್ಳಿಗೆ ವಿವಾಹ ಇಲ್ಲದೆ ಇರತಕ್ಕಂಥವ್ರಿಗೆ ವಿವಾಹ ಯೋಗ ಕೂಡಿ ಬರ್ತಿದೆ. ಇನ್ನು ದಾಂಪತ್ಯ ಜೀವನದಲ್ಲಿರೋರಿಗೆ ಸುಖ ದಾಂಪತ್ಯ, ಗಂಡ ಹೆಂಡತಿರ ಜೊತೆ ಜಗಳ ಅಥವಾ ದೂರ ನೀವಿಲ್ಲೋರ್ತೀರಿ, ಅವ್ರೊಂದ್ ಕಡೆ ಇರ್ತಾರೆ, ನೀವಿಬ್ರು ಒಂದಾಗೋ ದಿನ ಹಾಗಿರುತ್ತೆ. ಕೋರ್ಟ್ ಕಚೇರಿ ನೀವೇನಾದ್ರೂ ಡಿವೋರ್ಸ್ ಮತ್ತೊಂದು ಅಪ್ಲೈ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗಿ ನಾವಿಬ್ರು ಬದುಕಬೇಕು, ಬಾಳ್ಬೇಕು, ಮಕ್ಕಳಿಗೋಸ್ಕರ ಆದ್ರೂ ಜೀವನ ಮಾಡೋಣ, ನಾವಿದ್ದು ಯಾಕೆ, ಎಲ್ಲ ಆಯ್ತಲ್ಲ ಇನ್ನು ಯಾಕೆ ಬೇಕು, ಇರೋಷ್ಟು ದಿನ ಆದ್ರೂ ನೆಮ್ಮದಿಯಾಗಿರೋಣ ಅಂತೇಳಿ ಒಬ್ರಿಗೊಬ್ರು ಸಮಾಧಾನದಿಂದ ಬದುಕಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡಲಿಕ್ಕಿರ್ತೀರಿ. ಆ ಪ್ರಯತ್ನ ನಿಮ್ಗೆ ನಡೆಯುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದೇ ಆಗುತ್ತೆ. ಇನ್ನ ಈ ದಿನ ವಿಶೇಷವಾಗಿ ಈ ಒಂದು ಸ್ವಯಂ ಉದ್ಯೋಗಸ್ಥರಿಗೆ ಸಾಲದಿಂದ ನಿವೃತ್ತಿ ಆಗುವಂಥದ್ದು, ಸಾಲದಿಂದ ಮುಕ್ತಿ ಪಡೆಯುವಂಥದ್ದು ಯಾವುದೋ ಒಂದು ಯೋಗ ಇದೆ, ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಇನ್ನು ಉದ್ಯೋಗಸ್ಥರಿಗೆ ಯಾವುದೋ ಒಂದು ಕೆಲಸ ಕಾರ್ಯಗಳಿಂದ ಲಾಭ ಸಿಗುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳು ಸಿಗುವಂಥದ್ದು. ಇನ್ನು ನಾವು ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ. ಸುಮಾರು ದಿನದಿಂದ ಏನೋ ಪ್ಲಾನ್ ಮಾಡ್ತಿದ್ರಿ, ಅದ್ರ ಕಡೆ ಸ್ವಲ್ಪ ಒಲವನ್ನು ಹಿಡ್ತೀರಿ, ಖಂಡಿತ ಚೆನ್ನಾಗಾಗುತ್ತೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಕೋರ್ಟು ಕಚೇರಿ ಲಾಭ ಸಿಗುವಂಥದ್ದು, ಜಯ ಸಿಗುವಂಥದ್ದು, ನಿಮ್ಮ ಕಡೆ ಆಗುವಂಥದ್ದು, ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಲಾಭ ಸಿಗುವಂಥದ್ದು ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಈ ದಿನ ಈ ಒಂದು ವಯೋವೃದ್ಧರಿಗೆ, ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಮಕ್ಕಳಿಂದ ಸ್ವಲ್ಪ ನೆಮ್ಮದಿ ಹಾಳಾಗುವಂಥದ್ದು, ಜಾಗ್ರತೆಯನ್ನು ವಹಿಸಿ. ಮಕ್ಕಳ ಹತ್ರ ಏನು ಕೋಪದಲ್ಲಿ ಮಾತಾಡಬೇಡಿ, ಅವರು ಮಾತಾಡಿದ್ರು ಸುಮ್ಮನೆ ಸಮಾಧಾನವಾಗಿ ಇದ್ಬಿಡಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಶುಭ ಸುದ್ದಿ ಕಾದಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಈ ದಿನ ಮಕ್ಕಳಿಗೆ ಇದನ್ನ ನೀವು ಏನೇ ಒಂದು ಕೆಲಸ ಮಾಡಿದ್ರು ಸಹ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಮಾಡಿ, ಚಂಚಲತೆಯಿಂದ ಮನೆಯಿಂದ ಹೊರಡಬೇಡಿ. ಹೋಗ್ಲಾ ಬೇಡವಾ, ಮಾಡ್ಲಾ ಬೇಡವಾ, ಎಕ್ಸಾಮ್ ಕನ್ಸಲ್ಟ್ ಮಾಡೋ, ಇಂಟರ್ವ್ಯೂಗೆ ಹೋಗ್ಲಾ ಬೇಡವಾ, ಕನ್ಫ್ಯೂಷನ್ ಹೋಗೋದಕ್ಕಿಂತ
ಹೋಗ್ ಮುಂಚೆ ನನಗೆ ಈ ದಿನ ನಾನು ಇಂಟರ್ವ್ಯೂ ಪಾಸ್ ಮಾಡ್ಕೊಂಬರ್ತೀನಿ, ಮುಂದೆ ನಿರ್ಧಾರ ತಗೊಳ್ಳೋಣ ಅಂತ ಹೇಳಿ ಓಟ್ ಬನ್ನಿ, ಖಂಡಿತ ಜಯ ಸಿಗುತ್ತೆ. ಈ ದಿನ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಜೊತೆಯಲ್ಲಿ ಮಹಾಗಣಪತಿ ಆರಾಧನೆ. ಅಥವಾ ಮಹಾಗಣಪತಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ನಾಮಸ್ಮರಣೆ ಮಾಡಿ ಎಲ್ಲ ಕೆಲಸಕ್ಕೆ ಹೋಗಿ ಜಯ ನಿಮ್ಮದೇ ಆಗುತ್ತೆ. ಇದೀಗ ಕೊನೆಯದಾಗಿ ಮೀನರಾಶಿ. ಈ ದಿನ ಸ್ವಲ್ಪ ಮೀನರಾಶಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನೆಮ್ಮದಿ ಕಮ್ಮಿ. ಏನೋ ಅನ್ಕೊಂಡಿದ್ದೆ, ಏನೋ ಆಗೈತಲ್ಲ, ಯಾವುದೋ ಒಂದು ದುಡ್ಡು ಬರಬೇಕಾಗಿತ್ತು ಬರಲಿಲ್ವಲ್ಲ, ಛೇ ಅನ್ಕೊಂಡು ಈ ದಿನ ಸ್ವಲ್ಪ ನೆಮ್ಮದಿ ಹಾಳು ಮಾಡ್ಕೊತೀರಿ. ಚಿಂತೆ ಮಾಡಬೇಡಿ, ನಾಳೆ ಪ್ರಯತ್ನ ಪಡಿ, ನಿಮ್ಗೆ ಸಕ್ಸಸ್ ಆಗುತ್ತೆ. ಬೆಳಗ್ಗೆನೆ ಹೋಗಿ ಭೇಟಿ ಆಗೋಣ, ಗುಡ್ ನ್ಯೂಸ್, ದುಡ್ಡು ಬರುತ್ತೆ, ತಗೊಂಬರೋಣ ಅನ್ಕೊಂಡಿದ್ರಿ, ಒಂದಿನ ಮುಂದೂಡ್ಬಿಟ್ರಲ್ಲ ಅಂಥೇಳಿ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಮತ್ತು ಕೋರ್ಟು ಕಚೇರಿಯಲ್ಲಿರ್ತಕ್ಕಂಥ ಸ್ವಯಂ ಉದ್ಯೋಗಸ್ಥರಿಗೆ ಕೋರ್ಟು ಕಚೇರಿಯಲ್ಲಿ ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದು. ಸ್ವಲ್ಪ ಅಪಚಯಗಳು ಕಾಣಿಸುವಂಥ ಸಂಭವಗಳಿದೆ, ಜಾಗ್ರತೆ ವಹಿಸಿ. ಯಾರೋ ನಿಮ್ಮ ಕಡೆ ಇರೋರು ಬೇರೆ ಕಡೆ ಟರ್ನ್ ಆಗ್ತಿದ್ದಾರೆ, ನಿಮ್ಮ ಸಾಕ್ಷಿಗಳು ಆ ದುಡ್ಡಿಗೆ ಮಾರು ಹೋಗ್ತಿದ್ದಾರೆ, ಎಚ್ಚರಿಕೆ ವಹಿಸಿ, ಜಾಗ್ರತೆ ವಹಿಸಬೇಕು. ಇನ್ನು ಉದ್ಯೋಗಸ್ಥರಿಗೆ ಈ ದಿನ ಸಂಕಷ್ಟದ ದಿನಗಳು ನೋಡಿ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಉದ್ಯೋಗದಲ್ಲೂ ನೆಮ್ಮದಿ ಇಲ್ಲ. ಯಾರೋ ನಿಮ್ಮನ್ನು ಟೀಸ್ ಮಾಡ್ತಾರೆ, ಅಲ್ಲಿ ಹೋಗಿ ರ್ಯಾಗಿಂಗ್ ಮಾಡ್ತಿದ್ದಾರೆ, ನಾನು ಹೋದ್ರೆ ಅವಮಾನ ಮಾಡ್ತಿದ್ದಾರೆ, ನಾನು ಉದ್ಯೋಗಕ್ಕೆ ಹೋಗ್ಲಾ ಬೇಡವಾ, ಈ ರೀತಿ ಇರ್ತಾರೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಸ್ವಲ್ಪ ಹೆಣ್ಣು ಮಕ್ಕಳಿಂದ ತೊಂದರೆ ಆಗುವಂಥದ್ದು, ಯಾವುದೋ ಮಾಡಬಾರ್ದು ತಪ್ಪು, ಏನೋ ಮಾಡ್ಬಿಟ್ಟಿದ್ದೀನಿ, ಅದರಿಂದ ನನಗೆ ಇಷ್ಟು ಬ್ಲ್ಯಾಕ್ ಮೇಲ್ ಆಗುತ್ತೆ ನಂಗೆ ಗೊತ್ತಿಲ್ಲ ಅಂಥೇಳಿ ಅವಮಾನ ಅಪಮಾನ, ಮನಸ್ಸಿಗೆ ಅಸಮಾಧಾನ ಮಾಡಿಕೊಂಡು ನಾನು ಏನಾದರೂ ಮಾಡ್ಕೊಂಬೇಡ, ಮನೆ ಬಿಟ್ಟು ಹೋಗ್ಬೇಡ, ಗೊತ್ತಾದರೆ ಅವಮಾನ ಆಗ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಮನಸ್ಸು ನೆಮ್ಮದಿ ಹಾಳಾಗುವಂಥದ್ದು. ಆದರೂ ಜಾಗ್ರತೆ ವಹಿಸಿ ಪರಿಹಾರ ನಾನು ಕೊಡ್ತೀನಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇನ್ನು ಸ್ವಲ್ಪ ಕಳ್ಳರಿಂದ, ಮೋಸಗಾರರಿಂದ ಹಾಗೂ ಬಂಧು ಮಿತ್ರರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗುವಂಥದ್ದು. ಅವ್ರ ಬಳಿ ಜಾಗ್ರತೆ ವಹಿಸಿ, ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡಿ. ಈ ದಿನ ಸ್ವಲ್ಪ ಸಮಾಧಾನವಾಗಿ ಇಡ್ಬೇಡಿ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಡಿಪ್ರೆಸಿವ್ ಹೋಗುವಂಥದ್ದು, ಡಿಪ್ರೆಷನ್. ಇದನ್ನ ಯಾರೋ ಏನೋ ಬೈದ್ಬಿಡ್ತಾರೆ, ಸೂಕ್ಷ್ಮವಾಗಿ ಮನಸ್ಸಿಗೆ ತಗೊಂಡ್ಬಿಡುವಂಥದ್ದು. ಮತ್ತೆ ಕಾಲೇಜಲ್ಲಿ ಹೋಗ್ತಿರ್ತೀರಿ, ಕಾಲೇಜಲ್ಲಿ ಯಾರೋ ರ್ಯಾಗಿಂಗ್ ಮಾಡ್ತಾರೆ, ನಾನು ಹಿಂಗೆ ರ್ಯಾಗ್ ಮಾಡ್ಬಿಟ್ರಲ್ಲ, ಛೇ ನಾನು ಈ ಕಾಲೇಜ್ಗೆ ಬರಬಾರ್ದು, ಇನ್ನು ನಾನು ಓದಬಾರ್ದು, ಜೀವನದಲ್ಲಿ ಕಾಲೇಜೇ ಬೇಡ ನನಗೆ ಅಂತ ಡಿಸಿಷನ್ಸ್ ತಗೊಳ್ಳೋವಂಥದ್ದು. ಇನ್ನು ಉದ್ಯೋಗಕ್ಕೆ ಹೊಸದಾಗಿ ಇಂಟರ್ವ್ಯೂಗೆ ಹೋಗೋದು, ಅಲ್ಲಿ ಯಾರೋ ನಿಮ್ಮನ್ನು ರೇಗಿಸಿದ್ರು ಅಥವಾ ಯಾವುದೋ ಹಳೆ ಫ್ರೆಂಡು, ಹಳೆ ಶತ್ರು ಅಲ್ಲಿದ್ದ ಅಂತೇಳಿ ಉದ್ಯೋಗನೇ ಬೇಡ ಅಂತ ವಾಪಸ್ ಬಂದ್ಬಿಡುವಂಥದ್ದು. ಮತ್ತು ಇನ್ಯಾರೋ ಮಾಡಿರೋ ತಪ್ಪಿಗೆ ನೀವು ಕಷ್ಟವನ್ನು ಅನುಭವಿಸುವಂಥದ್ದು. ಇದನ್ನ ಸ್ವಲ್ಪ ಡಿಪ್ರೆಸಿವ್ ಹೋಗುವಂಥದ್ದು. ಅದರಿಂದ ಮನೆಯಿಂದ ಹೊರಗಡೆ ಹೋಗಕ್ಕೆ ಮುಂಚೆನೆ ಮೀನರಾಶಿಯವರು ವಿಶೇಷವಾಗಿ ಗುರುಬ್ರಹ್ಮ, ಗುರುಗಳ ಆರಾಧನೆ, ಗುರುವಿನ ಒಂದು ಮೂಲಕ ಗುರು ಅಷ್ಟೋತ್ರ, ದತ್ತಾತ್ರೇಯ ಅಷ್ಟೋತ್ರ ಅಥವಾ ಯಾವುದಾದ್ರು ಗುರು ಮಂತ್ರವನ್ನ ಪಾರಾಯಣ ಮಾಡ್ಕೊಳ್ಳಿ. ನಿಮ್ಮ ಗುರುವನ್ನ ನೆನೆಸ್ಕೊಂಡು ಹೊರಗಡೆ ಹೋಗಿ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ನಾಗದೋಷದ ಬಗ್ಗೆ, ನಾಗನ ಮಹಿಮೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋ ಸಮಯ. ಬನ್ನಿ ಗುರುಜಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಗುರುಜಿ, ನಾಗದೋಷ ನೋಡಿ, ನಿನ್ನೆಯ ಸಂಚಿಕೆಯಲ್ಲಿ ನಿಮಗೆ ನಾಗದೋಷದ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನ ತಿಳಿಸ್ದೆ. ನಾಗನ ಕಥೆಯನ್ನ, ನಾಗ ಪುರಾಣವನ್ನ, ನಾಗನ ಮಹಿಮೆಯನ್ನ, ಅವನು ಯಾವ ರೀತಿ ಆಯಿತು ಅನ್ನೋದು ಒಂದೊಂದು ಕಥೆಯನ್ನು ತಿಳ್ಕೊಂಡ್ರು ಸಹ ಪುರಾಣಗಳಲ್ಲಿ. ಇದು ಯಾಕೆ ಅಂತಂದರೆ ನೋಡಿ, ಋಷಿಗಳು, ಮುನಿಗಳು ಆ ಒಂದು ಅರಣ್ಯದಲ್ಲಿ, ಯಾವ ಅರಣ್ಯ, ನಮ್ಮ ನೈಮಿಷಾರಣ್ಯದಲ್ಲಿ ಮುನಿಗಳು ಬೋಧನೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ. ಆ ಒಂದೊಂದು ಕಥೆಯನ್ನು ನಾವೀಗ ಸತ್ಯನಾರಾಯಣ ಸ್ವಾಮಿ ಕಥೆ ಕೇಳಿದ್ರೆ ಏನು ಆ ರೀತಿ ಫಲ ಸಿಗುತ್ತೋ, ಅದೇ ರೀತಿ ನಾಗಕ್ಕೆ ಸಂಬಂಧಪಟ್ಟಿರೋ ಒಂದೊಂದು ಕಥೆಯನ್ನು ಕೇಳಿದ್ರು ಸಹ ನಮ್ಮ ಜೀವನದಲ್ಲಿ ಸರ್ಪದೋಷ ಕಮ್ಮಿ ಆಗುತ್ತಂತೆ. ಇದು ಖಂಡಿತ ಸತ್ಯ. ಇದು ಅಂದರೆ ಕಥೆಗಳಿಗೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು, ಅದರ ಮಹಾತ್ಮೆಯನ್ನು ತಿಳ್ಕೊಳ್ಳುವಂಥದ್ದು, ಮಹಾತ್ಮೆಯ ಮೂಲಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಂಥದ್ದು. ಅದರಿಂದ ಒಂದೊಂದು ಕಥೆಯಲ್ಲೂ ಜೀವನದಲ್ಲಿ ಒಂದೊಂದು ವಿಚಾರ ಇದೆ. ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮತ್ತಷ್ಟು ಶುಭ ಸ್ಥಾನಕ್ಕೆ ಹೋಗುವಂಥದ್ದು. ಇನ್ನು ಈ ದಿನ ವಿಶೇಷತೆಯಲ್ಲಿ ನಾನು ಆವಾಗಲೇ ಹೇಳ್ತಿದ್ದೆ ಫಸ್ಟಲ್ಲಿ, ಇದನ್ನೇನು ಸಾರಸ್ವತ್ಯ ಪಂಚಮಿ. ಇದನ್ನ ನೀವೇನು ಮಾಡಬೇಕು, ಮಕ್ಕಳ ಕೈಯಲ್ಲಿ ಇದನ್ನು ಸಾಯಂಕಾಲ ಬಂದಿದ ತಕ್ಷಣ ಊಟ ಮಾಡೋಕ್ಕಿಂತ ಮುಂಚಿತವಾಗಿ ಸರಸ್ವತಿ ಫೋಟೋ ಮುಂದೆ ಉದ್ದಿನ ಹಿಟ್ಟಿರುತ್ತಲ್ಲ ಅದನ್ನ ಕಲಿಸ್ಬಿಡ್ಬೇಕು. ಕಲಿಸ್ಬಿಟ್ಟು ಆ ಉದ್ದಿನ ಹಿಟ್ಟಿಗೆ ಆ ಒಂದು ದೊಡ್ಡದಾಗ ಹಣತೆ ಥರ ಮಾಡಿಬಿಡ್ಬೇಕು, ಪ್ರಣಿತಿ ಥರ ಮಾಡಿಬಿಟ್ಟು 5 ಕಡೆ 5 ಹತ್ತಿಗಳನ್ನು ಹಾಕ್ಬಿಡ್ಬೇಕು. ಮಧ್ಯದಲ್ಲಿ ತುಪ್ಪ ಹಾಕಿ 5 ಬತ್ತಿ ದೀಪವನ್ನು ಹಚ್ಚಿ, 5 ಬತ್ತಿ ಏನಕ್ಕೆ, ಪಂಚಭೂತಗಳು ಅಂತ ಆ ಸರಸ್ವತಿ ಫೋಟೋ ಮುಂದೆ ಇಟ್ಟು ಒಂದು ಸರಸ್ವತಿ ಅಷ್ಟೋತ್ರ ಓದಿಸಿ. ಅನುಕೂಲ ಆದರೆ ಇವಾಗಲೇ ಮಾಡಿಸಿ, ಇಲ್ಲಾಂದರೆ ಸಾಯಂಕಾಲ ಊಟ ಮಾಡೋಕ್ಕಿಂತ ಮುಂಚೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಅವಾಗಾದರೂ ಮಾಡಿಸಿ. ಈ ರೀತಿ ಮಾಡಿಸಿದ್ರೆ ಸಕಲ ವಿದ್ಯಾ ಪ್ರಾಪ್ತಿ, ಸಿದ್ಧಿ ಯೋಗ ಬೇರೆ ಇವತ್ತು ಸಿದ್ಧಿ ಆದಂಗೆ, ಮತ್ತೆ ಸರಸ್ವತಿ ಒಲ್ದಂಗೆ ವಾಕ್ ಶುದ್ಧಿ ಆಗುತ್ತೆ. ಇಂಥ ಅದ್ಭುತವಾದ ಸುಯೋಗವನ್ನ ಈ ಮಾಘ ಮಾಸದ ಪಂಚಮಿ ದಿನ ತಾವೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಇದೇ ನಿಮಗೆ ಗುಡ್ ಟಿಪ್ಸ್. ಇನ್ನು ನಾಗದೋಷದ ಬಗ್ಗೆ ಬರೋಣ.
ನಾಗದೋಷದ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ನಿನ್ನೆ ನಿಮ್ಗೆ ತಿಳಿಸಿದ್ದೆ, ನಾಗನ ತಾಯಿ ಯಾರು? ಕುದ್ರು. ಯಾರಿಗೆ ಹೆಂಡತಿ? ಕಶ್ಯಪ ಮಹರ್ಷಿ. ನೋಡಿ, ಕಶ್ಯಪ ಮಹರ್ಷಿಯ ಹೆಂಡತಿ ಕುದ್ರು. ಕುದ್ರುವಿಗೆ ನವನಾಗಗಳು, 9 ನಾಗಗಳು, ನಾಗಗಳು ಅವರ ಮಕ್ಕಳು, ಕುದ್ರುದೇವಿಯ ಮಕ್ಕಳು ನಾಗಗಳು. ಇದು ಭೂಲೋಕಕ್ಕೆ ಹೆಂಗ್ ಬಂತು ನೋಡಿ? ಪಾತಾಳ ಲೋಕ, ಸ್ವರ್ಗಲೋಕ, ದೇವಲೋಕಗಳಿಗೆ ಅವೆಲ್ಲ ಇದ್ರೆ ಭೂಲೋಕಕ್ಕೆ ಹೇಗ್ ಬಂತು? ಭೂಲೋಕದಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ಅವನ ಹೆಸರು, ವಿಶೇಷವಾಗಿ ಅವನ ಹೆಸರು ಬಂದು ನಹುಷ. ನಹುಷ ಮಹಾರಾಜ. ಆ ನಹುಷ ಮಹಾರಾಜ ಭೂಲೋಕದಲ್ಲಿ ದಾನ, ಧರ್ಮ, ಯಾಗ, ಹೋಮ, ಹವನಗಳನ್ನ ಮಾಡಿ 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 ಸಾಕಷ್ಟು ಪುಣ್ಯವನ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಾನೆ. ಅಷ್ಟು ದಾನ ಧರ್ಮಗಳನ್ನು ಮಾಡಿ ದೇವಲೋಕ, ದೇವತೆಗಳಿಗೆ ನೆಮ್ಮದಿ ಆಗ್ಬಿಡುತ್ತೆ, ಖುಷಿ ಆಗ್ಬಿಡುತ್ತೆ. ಆಗ ದೇವತೆಗಳೆಲ್ಲ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಆಗ ಎಲ್ಲರೂ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ತಾರೆ. ಏನಾದ್ರೂ ಮಾಡಿ ಆ ಮನುಷ್ಯನ ದೇವಲೋಕದ ಆಧಿಪತ್ಯವನ್ನು ಅವನು ಕೊಟ್ಬಿಡ್ಬೇಕು ಅಂತ ಹೇಳಿ ದೇವತೆಗಳೆಲ್ಲ ಬಂದು ಅವನು ಕೇಳ್ತಾರೆ, ನಹುಷ ಮಹಾರಾಜ, ನೀನು ಇಂದ್ರಲೋಕಕ್ಕೆ ನೀನೇ ಅಧಿಪತಿ ಆಗ್ಬಿಡು ಅಂತಾನೆ. ಆಗ ಅವನು ಅದಕ್ಕೆ ಕಾಯ್ತಾ ಇದ್ನೋ ಏನೋ, ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡ್ಬಿಡ್ತಾನೆ. ಅದೇ ಒಪ್ಕೊಂಡಿದ ತಕ್ಷಣ ಇಂದ್ರಲೋಕ ಹೇಗಿರುತ್ತೆ ಅಂತ ನೋಡ್ತಾನೆ. ನೋಡಿದಾಗ ಪ್ರಪ್ರಥಮವಾಗಿ ಅವನಿಗೆ ಇಂದ್ರಲೋಕದಲ್ಲಿ ಕಣ್ಣು ಕಾಣಿಸಿದ್ ಯಾರು? ಇಂದ್ರನ ಪತ್ನಿ ಮೇಲೆ ಕಣ್ಣು ಬಿತ್ತ ಅವನಿಗೆ. ಆ ಪತ್ನಿ ಸಖತ್ ಸೌಂದರ್ಯವತಿ ಆಗಿರ್ತಾಳೆ. ತುಂಬಾ ನೋಡಕ್ಕೆ ಚಂದ, ಅಂದ, ರೂಪ ಎಲ್ಲವೂ ಯಾವುದಲ್ಲೂ ಕೊರತೆನೇ ಇರೋದಿಲ್ಲ. ಅವಳ ಹೆಸರೇನು ಗೊತ್ತಾ? ವಿಶೇಷವಾಗಿ ಸಚೀದೇವಿ. ತುಂಬಾ ಸಚಿ, ಆ ಒಂದು ಸಚೀದೇವಿ ತುಂಬಾ ಸೌಂದರ್ಯವಂತಳು. ಆ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನ ನೇರವಾಗಿ ಕೇಳ್ತಾನೆ, ನೀನ್ ನನ್ನ ಮದ್ವೆ ಆಗೋದಾದ್ರೆ ನಾನು ಈ ಸ್ವರ್ಗಲೋಕಕ್ಕೆ ಒಡೆಯನಾಗ್ಬಿಡ್ತೀನಿ ಅಂತ. ಆಗ ಅವಳೊಂದು ಮಾತನ್ನ ಇಡ್ತಾಳೆ, ಏನು? ಸರಿ ಆಯ್ತು, ನಾನು ನಿನ್ ಮದ್ವೆ ಆಗ್ತೀನಪ್ಪ, ಏನು ಇಲ್ಲ, ನೀನ್ ಕೇಳಿದಲ್ಲಿ ನಾನು ಮದುವೆ ಒಪ್ಕೊಳ್ತೀನಿ, ತೊಂದರೆ ಇಲ್ಲ. ಆದ್ರೆ ನಾನು ನಿನ್ ಮದುವೆ ಆಗ್ಬೇಕು ಅಂದ್ರೆ ನೀನು ಸ್ವರ್ಗಲೋಕಕ್ಕೆ, ಇಂದ್ರಲೋಕಕ್ಕೆ ನೀನು ಬರ್ಬೇಕಾದ್ರೆ ನೀನು ಸಪ್ತ ಋಷಿಗಳು ಒತ್ಕೊಂಡು ಬರ್ತಕ್ಕಂಥ ಪಲ್ಲಕ್ಕಿಯಲ್ಲಿ ನೀನು ಕೂತ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಹಾ ಸರಿ ಹಾಗಿದ್ರೆ ಅಂತ ಹೇಳ್ತಾನೆ. ಸರಿ, ಆಗ ಅವನು ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಏನ್ ಮಾಡೋದು? ನಾನು ಇಂದ್ರಲೋಕಕ್ಕೆ ಹೋಗ್ಬೇಕಲ್ಲ, ಪಲ್ಲಕ್ಕಿ ಎಲ್ಲಿಂದ ತರಲಿ? ಅದು ಸಪ್ತ ಋಷಿಗಳು ಅಂತ ಹೇಳಿ ಆಗ ಕೂತ್ಕೊಂಡು ಸಪ್ತ ಋಷಿಗಳ ಬಗ್ಗೆ ಧ್ಯಾನವನ್ನು ಮಾಡ್ತಾನೆ. ಆಗ ಸಪ್ತ ಋಷಿಗಳು ಬಂದ್ರು. ಅವ್ರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾನೆ ಋಷಿಗಳಿಗೆ, ಸಪ್ತ ಋಷಿಗಳಿಗೆ, ನೀವು ಗುರುಗಳು, ದೇವತೆಗಳಿಗೆ ನೀವು ಗುರುಗಳಾಗಿರ್ತಕ್ಕಂಥವ್ರು, ನನ್ನ ಮದುವೆ ಆಗ್ಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಆ ಒಂದು ಶುಚಿದೇವಿಯನ್ನ ದಯವಿಟ್ಟು ಅವಳು ಈ ರೀತಿ ಮಾಡಿದ್ದಾಳೆ, ನೀವು ನನಗೆ ಸಹಕರಿಸ್ತೀರಾ ಅಂತಂದ್ರೆ, ಓ ಖಂಡಿತವಾಗ್ಲು, ಒಬ್ಬ ಮಹಾರಾಜ ಅಂದ್ರೆ ದೇವತೆ ಸಮಾನ, ನಾವು ಆಯ್ತಪ್ಪ, ನಾವು ನೀನು ಒತ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆಗ ಒಂದು ಹೂವಿನ ಪಲ್ಲಕ್ಕಿ ಎಲ್ಲ ರೆಡಿ ಮಾಡಿ ಆ ಸಪ್ತ ಋಷಿಗಳು ಕೂಡ ಆ ಒಂದು ನಹುಷ ಮಹಾರಾಜನ, ಯಾಕಂದ್ರೆ ಅವನು ಅಷ್ಟು ದಾನ ಧರ್ಮ ಯಾಗಗಳನ್ನ ಮಾಡಿ ಪುಣ್ಯವಂತನಾಗಿರ್ತಾನೆ. ಅದಕ್ಕೆ ನಾನು ಹೇಳೋದು, ಮನುಷ್ಯರು ಕೂಡ ದಾನ ಧರ್ಮ ಮಾಡಿ ಒಳ್ಳೇದಾಗತ್ತೆ ಅಂತ. ದಾನ ಧರ್ಮವನ್ನು ಮಾಡಿದ್ರೆ ಕರ್ಮ ಕಳೀತಾನೇ ಇರುತ್ತೆ. ಹೋಮ ಹವನಗಳು ಮಾಡೋದ್ರಿಂದ ದೇವತೆಗಳ ಶಕ್ತಿ ಬಂದು ದೇವತೆಗಳು ನಿಮ್ಮ ಮೇಲೆ ಕರುಣಿಸ್ತಾರೆ ಅಂತ. ಅದಕ್ಕೆ ಹೋಮ ಹವನ ದಾನ ಧರ್ಮ ಏನೇ ಮಾಡಿದ್ರು ನಮ್ಮ ಜೀವನಕ್ಕೆ ಒಳ್ಳೇದೇ ಆಗತ್ತೆ. ನೋಡಿ, ಆ ದೇವತೆಗಳೇ ಮೆಚ್ಚಿದ್ರು ಅಂತಂದ್ರೆ ಅವನು ಎಷ್ಟು ದಾನ ಧರ್ಮಗಳನ್ನು ಮಾಡಿರ್ಬೇಕು. ಆಗ ಸಪ್ತ ಋಷಿಗಳೇ ಅವನಿಗೆ ಒತ್ಕೊಂಡು ಹೋಗ್ತೀವಿ ಅಂದ್ರೆ ಅವನು ಎಷ್ಟು ಪವಿತ್ರವಂತನಾಗಿರ್ಬೇಕು. ಏನೇ ಪಾಪ ಕರ್ಮ ಮಾಡಿರ್ಲಿ, ದಾನ ಧರ್ಮಗಳಿಂದ ಅವನ ಪಾವಿತ್ರತೆಯನ್ನು ಕಾಪಾಡ್ಕೋಬಹುದು ಅನ್ನೋದು ಇಲ್ಲಿನ ವಿಶೇಷವಾದ ಒಂದು ಮಾಹಿತಿ ಇದೆ. ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇ ರೀತಿ ಆ ನಹುಷ ಮಹಾರಾಜನ ಸಪ್ತ ಋಷಿಗಳು ಒತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನಿಗೆ ವ್ಯಾಮೋಹ ತಳ್ಳಿಕ್ ಆಗ್ತಿಲ್ಲ. ಯಾಕೆಳೆ, ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತೀವಲ್ಲ, ಹಾಗೆ ಸರ್ಪ 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 ಅಂತಾನೆ. ಅಂದ್ರೆ ಸರ್ಪ ಅಂತಂದ್ರೆ ಅದು ವೇಗವಾಗಿ ಅಂತ. ಸರ್ಪ ಏನ್ ಹೇಳ್ತೀವಿ, ಏನು ಸರಕ್ಕಂತ ಹಿಂಗ್ ಹೊರಟೋಯ್ತಪ್ಪ ಅಂತೀವಿ. ಅದು ಸಂಸ್ಕೃತ ವರ್ಡು. ಅಂದ್ರೆ ತುಂಬಾ ವೇಗವಾಗಿ. ನೋಡೋ ನನ್ನ ಕಣ್ಮುಂದೆ ಏನೋ ಸರಕ್ಕಂತ ಹಿಂಗ್ ಹೋಗ್ಬಿಡ್ತು ಅಂತ ಹೇಳ್ತೀವಿ. ಕಣ್ಮುಂದೆ ಏನೋ ಮಿಂಚ್ತಾರ ಸರಕ್ಕಂತ ಬಂದು ಹೊರಟೋಯ್ತು ಅಂತೀವಿ. ಎಷ್ಟೋ ಸಲ ಬಸ್ ಏನಪ್ಪ ಅಷ್ಟು ಹೋಗುತ್ತಾನೆ, ನೋಡ ಅವನೇನ್ ಸರಸರ ಅಂತ ಓಡ್ತಾನಲ್ಲ ಅವನು ಅಂತ ಹೇಳ್ತೀವಿ. ಅಂತಂದ್ರೆ ಸರ್ಪ ಅಂತಂದ್ರೆ ವೇಗ ಅಂತ ಅರ್ಥ. ಆ ವೇಗ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಆ ಮುನಿಗಳು ಕೋಪ ಬಂದ್ಬಿಡುತ್ತೆ. ಇವನು ಒತ್ಕೊಂಡು ಹೋಗೋದಲ್ದೆ ಇವನು ವೇಗ ಅಂತ ಹೇಳ್ತೀನಲ್ಲ, ಇವನ್ ಏನ್ ಮಾಡೋದು ಅಂತ ಹೇಳಿ ನೀನು ಸರ್ಪವಾಗಿ ಆಗ್ಬಿಡು ಅಂತ ಶಾಪ ಇಟ್ಬಿಡ್ತಾರೆ. ತಡಕ್ ಅಂತ ಅವನ್ನ ಅಂತ ಹೇಳಿ ಸರ್ಪ ಆಗಿ ಉತ್ತಳಗಡೆ ಉಳುವಾಗಿ ಶಾಶ್ವತವಾಗಿ ಅಲ್ಲೇ ಇದ್ದೋದ. ಆಗ್ಲೇ
ಭೂಲೋಕದಲ್ಲಿ ಆ ಸರ್ಪವಾಗಿ ಅವತಾರವಾಗಿ ಅವನು ನಿಂತ್ಕೊಂಡ. ಯಾಕೆ? ವಿನಾಶ ಕಾಲಕ್ಕೆ ಅವನು ಒಂದು ತೋರಿಸ್ಕೊಟ್ಟ. ಪಾತಾಳ ಲೋಕದ ಅಧಿದೇವತೆಗಳು ನಾಗಗಳು ಭೂಲೋಕದಲ್ಲಿ ತಮ್ಮ ಅಸ್ತಿತ್ವವನ್ನ ಹೇಗೆ ಪಡ್ಕೊಂಡ್ರು ಅನ್ನೋದನ್ನ ಕೇಳಿ ತಿಳ್ಕೊಂಡ್ವಿ. ಬನ್ನೀಗ ಇನ್ನಷ್ಟು ವಿಶೇಷ ಮಾಹಿತಿಯನ್ನ ಕೇಳಿ ತಿಳಿಯೋಣ ಗುರುಜಿ. ಇನ್ನಷ್ಟು ಮಾಹಿತಿ. ಅವನು ಆ ನಹುಷ ಮಹಾರಾಜ ಸಪ್ತ ಋಷಿಗಳಿಂದ ಶಾಪ ಏನೋ ಆಯ್ತು. ಶಾಪ ಆಗಿದ ತಕ್ಷಣ ಅವ್ನು ನೇರವಾಗಿ ಆ ಒಂದು ಪಲ್ಲಿಕ್ಕಿನ ಹಿಡಿದು ಹುತ್ತದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟ. ಆ ಹುತ್ತ ಅಷ್ಟೊಂದು ಯಾವ್ದು ಮಾಡಿತ್ತು? ಹುಳಗಳು, ಸಣ್ಣ ಸಣ್ಣ ಹಿರಿವೆಗಳು ಹುತ್ತ ಮಾಡಿದ್ದು. ಆ ಮನೆ ಕಟ್ಟಿದಕ್ಕಂತಕ್ಕಂಥದ್ದು ಅದು ಕಟ್ಕೊಳಕ್ಕಾಗಲ್ಲ, ಹಿರಿವೆಗಳು ಕಟ್ಟುತ್ತೆ, ತನ್ನ ಜಲ್ಲಿನಿಂದ ಕಟ್ಟುತ್ತೆ ಒಂದು ಹುತ್ತ. ಎಷ್ಟು ಕಷ್ಟ ಅಲ್ವಾ? ತನ್ನ ಹಿರಿವೆಗಳು ಊಟ ಮಾಡಿ ಆ ಒಂದು ಜಲ್ಲು ತನ್ನ ರಸದಿಂದ ಆ ಮಣ್ಣನ್ನು ಒಂದಕ್ಕೊಂದು ಅಂಟಂಟು ಮಾಡಿ ಹಿಂಗ್ ಮನೆ ತರ ಹಿಂಗ್ ಕಟ್ಟುತ್ತೆ ಅಂದ್ರೆ ಎಷ್ಟು ಕಷ್ಟಪಟ್ಟು ಕಟ್ಟುತ್ತೆ. ಅಂತ ಹುತ್ತನ್ನು ಒಡೆದ್ರೆ ಪಾಪ ಬರಲ್ವೇ? ಹೌದಲ್ವಾ? ಅದಕ್ಕೆ ಹುತ್ತನ್ನ ತಳ್ಳಿದ್ರೆ ಮಹಾ ಪಾಪ ಆಗುತ್ತೆ ಅಂತ ಹೇಳೋದು ಅದಕ್ಕೆ ಅಲ್ಲ. ಅಷ್ಟು ಕಷ್ಟ, ಎಷ್ಟೋ ಒಂದು ಹುಳುಗಳು ಸೇರಿ ಕಟ್ಟೋ ಅಂಥದ್ದು. ಆ ಹುತ್ತದಲ್ಲಿ ಇದೋಗಿ ಸೇರ್ಕೊಳ್ಳುತ್ತೆ. ಆಗ ಅದು ಅದಕ್ಕೆ ಮನೆನೇ ಆಗ್ಬಿಡುತ್ತೆ. ಆಗ ಅಲ್ಲಿ ಶಾಶ್ವತವಾಗಿ ಭೂಲೋಕದಲ್ಲಿ ಅವನು ಉಳ್ಕೊಂಡ. ಮೊದಲ ಸಂತತಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಂತರ ಕೆಲವ್ರಿಗೆ ಅನುಭವ ಆಗಿರ್ಬೋದು. ಆ ನಹುಷ ಮಹಾರಾಜ್ ಯಾವ ರೀತಿ ಇರ್ತಾನೆ ನೋಡಕ್ಕೆ? ಗೋಧಿ ಬಣ್ಣದಲ್ಲಿ ಇರ್ತಾನೆ, ಯಾವಾಗ್ಲೂ ಮಿಣ 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 ಅಂತ ಚರ್ಮ ಹೊಳಿತಾ ಇರುತ್ತೆ. ನೀವು ಹೇಳ್ತೀರ ಒಂದೊಂದ್ಸರಿ, ನಾನು ಮುಂದೆ ಹಿಂಗ ಒಂದು ಸರ್ಪ ಕಾಣಿಸ್ತು, ಸರ್ಪ ಇದ್ದಕ್ಕಿದ್ದಂಗೆ ಮಾಯ ಆಗೋಯ್ತಪ್ಪ, ಅದೆಲ್ಲೋಯ್ತು ಗೊತ್ತಿಲ್ಲ. ನಮ್ಮ ಮನೇಲಿ ಇದ್ವಿ, ಮನೆಗೆ ಯಾವುದೋ ಒಂದು ಹಾವು ಪ್ರವೇಶ ಆಯ್ತು, ಸ್ವಾಮಿ ನನ್ನ ಕಣ್ಮುಂದೆ ಕಾಣಿಸ್ಬಾರ್ದು, ಮಾಯನೇ ಆಗೋಯ್ತು ಅಂತ ಹೇಳ್ತಾರೆ. ನಾನು ಕಣ್ಣಾರೆ ನಾನು ಕೇಳಿದ್ದೀನಿ, ಸಾವಿರಾರು ಜನ ಹತ್ರ ಹೇಳಿದ್ದಾರೆ. ಎಲ್ಲೋ ಹೋಗಿದ್ವಿ, ಸರ್ಪ ಅಲ್ಲಿತ್ತು, ಹೋಗೋದಕ್ಕೆ ದಾರಿನೇ ಇಲ್ಲ, ಆದ್ರೆ ಮಾಯ ಆಗೋಯ್ತು, ಎಲ್ಲೋಯ್ತೋ ಗೊತ್ತಿಲ್ಲ. ಅದು ಯಾರು ಗೊತ್ತಾ? ನಹುಷ ಮಹಾರಾಜ್. ಅಂದ್ರೆ ಅವನು ಸರ್ಪವಾಗಿ ಭೂಲೋಕದಲ್ಲಿ ಶಾಶ್ವತ ಜೀವಂತವಾಗಿ ಉಳ್ಕೊಂಡ್ಬಿಟ್ಟ ಅಂತ. ಆದ್ರೆ ಏನಕ್ಕೆ ಆ ರೀತಿ ಉಳ್ಕೊಂಡ? ವಿನಾಶ ಕಾಲಕ್ಕೆ. ಯಾರನ್ನ? ಸತಿದೇವಿ ಇಂದ್ರನ ಪತ್ನಿಯನ್ನ ಆಸೆ ಪಟ್ಟಿದ್ದಕ್ಕೆ ಒಂದು. ಎರಡನೇದಾಗಿ ಋಷಿಮುನಿಗಳನ್ನ ಅವನ ಅಂದ್ರೆ ಋಷಿಮುನಿಗಳು ಅಂದ್ರೆ ಬ್ರಾಹ್ಮಣರಾಗಿರ್ಬೋದು, ಶೈವರಾಗ್ಬೋದು, ಶೂದ್ರರಾಗ್ಬೋದು, ಅವರು ಸದಾ ಜಪ ಮಾಡೋಂಥವ್ರು. ಯಾಕೆ ಹೇಳಿ ನಾನು ಈ ಮಾತನ್ನೇ ಹೇಳ್ತಿದ್ದೀನಿ? ಸಪ್ತ ಋಷಿಗಳಲ್ಲಿ ಮತ್ತೊಬ್ರಿದ್ರು. ಯಾರು? ಗಾಯತ್ರಿನೇ ಹೋಲ್ಸ್ಕೊಂಡಿರ್ತಕ್ಕಂಥ ವಿಶ್ವಾಮಿತ್ರ. ವಿಶ್ವಾಮಿತ್ರ ಯಾರು? ಬ್ರಾಹ್ಮಣ ಅಲ್ಲ. ಆದ್ರೂ ನಾವು ದೇವತೆಗಳು ಇನ್ನೊಂದು ಲೋಕವನ್ನೇ ಸೃಷ್ಟಿ ಮಾಡ್ದ. ಯಾರು ಜಪವನ್ನ ನಿತ್ಯ ಅನುಷ್ಠಾನ ಮಾಡ್ತಾರೋ, ಯಾರು ದೇವತೆಯನ್ನು ಜನ್ಮತೋ ಜಾಯತೋ ಶೂದ್ರಹ, ನೋಡಿ ಯಾವತ್ತೇ ಆಗ್ಲಿ ಹುಟ್ಟಿದ್ಕೊಳ್ಳೆ ಬ್ರಾಹ್ಮಣ ಯಾರು ಆಗಲ್ಲ, ಕರ್ಮದಿಂದ ಬ್ರಾಹ್ಮಣ ಆಗ್ತಾನೆ. ಅವನ ಕರ್ಮದಿಂದ ಬ್ರಾಹ್ಮಣ. ಅವನು ಯಾವ ಕೆಲಸ ಮಾಡ್ತಾನೋ, ಯಾವ ರೀತಿ ಮಾಡ್ತಾನೆ, ಸದಾ ದೇವ್ರ ಜಪ, ನಿತ್ಯ ಅನುಷ್ಠಾನ, ಒಳ್ಳೆ ಮಾತು, ಒಳ್ಳೆದನ್ನ ಕೇಳೋದು, ಜನರಿಗೆ ಒಳ್ಳೆ ಉಪದೇಶವನ್ನ ಸಾರೋವನೇ ಬ್ರಾಹ್ಮಣನಾಗಿರ್ತಾನೆ. ಆ ಕೆಟ್ಟ ಉಪದೇಶವನ್ನು ಸಾರ್ತವನೇ ಮತ್ತಿತರಾಗಿರ್ತಾರೆ ಅಂತ. ಆ ರೀತಿ ಅದ್ಭುತವಾದ ಸಪ್ತ ಋಷಿಗಳು. ನೀವು ಸಪ್ತ ಋಷಿಗಳು ಎಲ್ಲಿರ್ತಾರೆ ಗೊತ್ತಾ? ಸಪ್ತ ಋಷಿಗಳ ನಿತ್ಯ ದರ್ಶನ, ಸತ್ಯ ದರ್ಶನ. ಸಪ್ತ ಋಷಿಗಳನ್ನ ಪ್ರತಿನಿತ್ಯ ದರ್ಶನದಿಂದ ಏನಾಗುತ್ತೆ ಗೊತ್ತಾ? ನಮ್ಮ ಪಾಪ ಕರ್ಮ ಕಳೆಯುತ್ತೆ. ಅದಕ್ಕೆ ಪ್ರತಿನಿತ್ಯ ಆಕಾಶ ಕಾಯಗಳನ್ನ ಒಂದ್ಸರಿ ನೋಡ್ಬೇಕು. ಅಲ್ಲಿ 7 ಋಷಿಗಳು ಕೂತಿರ್ತಾರೆ. ಒಮ್ಮೆ ನೋಡಿ, ಇವತ್ತು ರಾತ್ರಿ ಹೋಗಿ ನೀವು ಹೋಗ್ಬಿಟ್ಟು 7 ನಕ್ಷತ್ರಗಳು ಒಂದೇ ಜಾಗದಲ್ಲಿ ಕೂತಿರ್ತಾರೆ, ಒಂದ್ರ ಪಕ್ಕದಲ್ಲಿ ಒಂದು. ಅವರು ಸಪ್ತ ಋಷಿಗಳು ಅಂತ. ಆ ಸಪ್ತ ಋಷಿಗಳ ಸಪ್ತಮಂಡಲ ಅಂತಾನೆ ಹೇಳ್ತಾರೆ ಎಲ್ರು. ಆ ಸಪ್ತ ಋಷಿಗಳು ನೀವು ದರ್ಶನ ಮಾಡಿ ಡೈಲಿ, ಖಂಡಿತವಾಗ್ಲೂ ಅವ್ರಿಗೊಂದು ನಮಸ್ಕಾರ ಹಾಕಿ ಪಿತೃದೋಷಗಳೇ ಹೋಗ್ಬಿಡುತ್ತೆ. ಆದ್ರೆ ಇಲ್ಲಿ ನಾಗದೋಷದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಆ ಸಂತತಿ ಅಲ್ಲಿಂದ ಬಂತ. ಮತ್ತೆ ಇಲ್ಲಿ ಇನ್ನೊಂದು ಕತೆ ಏನಿದೆ, ನಾನು ಪ್ರತಿನಿತ್ಯ ಹೇಳ್ತೀನಿ, ಕಥೆನ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧ ಸರ್ಪದೋಷ ಹೋಗ್ಬಿಡುತ್ತೆ. ಆದ್ರೆ ನಿಮ್ಗೆ ಮತ್ತೊಂದು ಶುಭ ಸುದ್ದಿ ಏನಪ್ಪಾ ಅನ್ನೋದಾದ್ರೆ, ಈ ವಾರದ ಹಂತದಲ್ಲಿ ಶನಿವಾರ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂತ ಒಂದು ವಿಶೇಷವಾದ ಅದ್ಭುತವಾದ ಒಂದು ಮಂತ್ರವನ್ನ ಲೈವ್ ಅಲ್ಲಿ ನನ್ನ ಶಿಷ್ಯರ ಕೈಯಲ್ಲಿ ಹೇಳಿಸ್ತೀನಿ ನಾನು. ಇದೇ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಅನುಕೂಲ ಆದ್ರೆ ರೆಕಾರ್ಡ್ ಮಾಡಿಟ್ಕೊಳ್ಳಿ. ನಿಮ್ಗೆ ಅನುಕೂಲ ಆದ್ರೆ ನೀವು ಅದನ್ನ ಒಂದು ಸಿಡಿ ರೆಕಾರ್ಡ್ ಮಾಡಿಟ್ಕೊಂಡು ಡೈಲಿ ಕೇಳ್ತಾ ಇಲ್ಲಿ. ನಿಮ್ಗೆ ಚರ್ಮರೋಗ ಇರ್ಲಿ, ಸರ್ಪದೋಷ ಇರ್ಲಿ, ಸರ್ಪದೋಷನ ಏನೇನು ಶಾಪಗಳಿದೆಯೋ ಈಸಿಯಾಗಿ ನಿವಾರಣೆ ಆಗುವಂಥದ್ದು. ಇದು ಸತ್ಯ, ಇದು ನಿತ್ಯ, ಇದು ವೇದದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಮಂತ್ರ. ಇದು ಯಾರು ಅವಹೇಳನ ಮಾಡೋಂಗೂ ಇಲ್ಲ. ಯಾಕೆ ಹೇಳಿ? ಸರ್ಪದ್ದು ಯಾರಾದ್ರೂ ಅವಹೇಳನ ಮಾಡಿದ್ರೆ ನಾಲಿಗೆ ಬಿದ್ದೋಗುತ್ತೆ, ಅದನ್ನ ತಪ್ಪೆ ಹೇಳಿದ್ರೆ ನಾಲಿಗೆ ನೆರೆ ಬರುತ್ತೆ ಅಂತ ಒಂದು ಅದ್ಭುತವಾದ ವೇದವನ್ನ ಮಂತ್ರವನ್ನ ನನ್ನ ಶಿಷ್ಯರುದ್ದರಿಂದ ನಾನು ಸಮೇತವಾಗಿ ನಿಮ್ಗೆ ಹೇಳ್ತೀನಿ. ಅದನ್ನ ರೆಕಾರ್ಡ್ ಮಾಡಿ ಇಟ್ಕೋಬೇಡಿ, ಡೈಲಿ ಒಂದಿನ ಕೇಳ್ತಾ ಇರಿ. ನಿಮ್ಮ ಸರ್ಪದೋಷಗಳು ಮನೆಯಲ್ಲಿ ಮಠಮಯ ಆಗೋದಂತೂ ಖಂಡಿತವಾಗ್ಲು. ಈಗ ಇನ್ನು ಅಲ್ಲಿಂದ ತಕ್ಷಕ ಭಕ್ತ ಪ್ರಹ್ಲಾದನ ಮೊಮ್ಮಗ ಪರೀಕ್ಷಿತ ಮಹಾರಾಜ ಇರ್ತಾನೆ. ಆ ಪರೀಕ್ಷಿತ ಮಹಾರಾಜ ಒಮ್ಮೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ
ಅಲ್ಲಿ ಒಬ್ಬ ಮುನಿಗಳು ಏಕಾಗ್ರತೆಯಿಂದ ಜಪವನ್ನು ಮಾಡ್ತಾ ಇರ್ತಾರೆ. ಆ ಜಪವನ್ನು ಮಾಡ್ತಿರ್ಬೇಕಾದ್ರೆ ಇವನು ಮೊದಲೇ ಪರೀಕ್ಷಿತ ಮಹಾರಾಜ ಎಲ್ಲವನ್ನು ಪರೀಕ್ಷೆ ಮಾಡೋದು. ಇವನು ಕಳ್ಳಸ್ವಾಮೀಜಿನೋ ಅಥವಾ ಏನ್ ಸುಮ್ಮನೆ ಮುಚ್ಕೊಂಡು ಕೂತಿದ್ದಾನ ಕಣ್ಣು ಪರೀಕ್ಷೆ ಮಾಡೋಣ ಅಂತ ಹೇಳಿ ಅಲ್ಲಿ ಸತ್ತ ಒಂದು ಹಾವು ಬಿದ್ದಿರುತ್ತೆ, ಅದನ್ನ ತಗೊಂಡೋಗಿ ಕತ್ಗಾಗ್ಬಿಡ್ತಾನೆ. ತಗೊಂಡೋಗಿ ಕತ್ಗಾಗಿದ ತಕ್ಷಣ ಅವನು ಧ್ಯಾನದಲ್ಲಿ ಯೋಗ ನಿದ್ರೆಯಲ್ಲಿರ್ತಾನೆ. ಎದ್ದೇಳ್ತಾನೆ, ಎದ್ದು ನೋಡಿದ್ರೆ ಮೈ ಮೇಲೆ ಸತ್ತ ಒಂದು ಶವ ಬಿದ್ದಿರುತ್ತೆ. ಆಗ ನೋಡ್ತಾನೆ, ಆ ಸತ್ಯ ಶವ, ಆ ಒಂದು ಸರ್ಪವನ್ನು ನೋಡಿದ ತಕ್ಷಣ ಅವನು ಇದು ಯಾರು ಇದನ್ನ ಹಾಕಿದ್ದು ಅಂತ ಹೇಳಿ ನೋಡ್ತಾನೆ. ನೋಡಿದಾಗ ಆ ಒಂದು ಭಕ್ತ ಪ್ರಹ್ಲಾದನ ಮೊಮ್ಮಗನ ಆಗಿರ್ತಕ್ಕಂಥ ಪರೀಕ್ಷಿತ ಮಹಾರಾಜ ಅಂತ ಯೋಗ ದೃಷ್ಟಿಯಿಂದ ಗೊತ್ತಾಗುತ್ತೆ. ಲೇ ಪರೀಕ್ಷಿತ ಮಹಾರಾಜ, ನೀನ್ ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ನನ್ನ ಮೇಲೆ ಸರ್ಪ ಹಾಕಿದ್ಯಾ, ಇದೋ ಈ ಸರ್ಪದಿಂದನೇ ನಿನ್ಗೆ ಸಾವು ಖಚಿತ ಅಂತ ಹೇಳಿ ಶಾಪವನ್ನು ಇಟ್ಟುಬಿಡ್ತಾನೆ. ಆಗ ಆ ಶಾಪವನ್ನಿಟ್ಟ ತಕ್ಷಣ ಆಗ ಅಲ್ಲೊಂದು ಪ್ರತಿಜ್ಞೆ ಆಗುತ್ತೆ ನಮ್ಮ ವೇದ ಪುರಾಣಗಳಲ್ಲಿ, ಆ ಸರ್ಪ ಸತ್ತ ಹಾಗೆ ಬಿದ್ದಿದ್ದಕ್ಕೆ ತಾನೇ ಅವನು ನನ್ನ ತಲೆ ಹಾಕಿದ್ದು, ಈ ರೀತಿ ಯಾರಿಗೂ ನಡಿಬಾರ್ದು ಅಂತ ಹೇಳಿ ಸರ್ಪವನ್ನು ಸತ್ತಿರೋದನ್ನ ಯಾವನ್ ನೋಡ್ತಾನೆ ಅವನಿಗೆ ಸಂಸ್ಕಾರ ಮಾಡದೆ ಹೋದ ಅವನಿಗೆ ಸರ್ಪ ದೋಷ ಉಂಟಾಗಲಿ ಅಂತ ಹೇಳಿಬೇಡ ಇಟ್ಬಿಡ್ತಾನೆ. ಅದಕ್ಕೆ ಸರ್ಪ ಸತ್ತಿದ ತಕ್ಷಣ ಸಂಸ್ಕಾರ ಮಾಡಬೇಕು ಅಂತ ಮಹಾರಾಜನಿಂದ ಆ ಒಂದು ಶಾಪದಿಂದ ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನು ಮುಂದೆ ಉಲ್ಲೇಖನಗಳಿದೆ, ಅದು ಏನಾಗುತ್ತೆ. ಆಗ ಅವನು ಹೋಗ್ತಾನೆ, ಅವ್ನು ಗೊತ್ತಾಗ್ಬಿಡುತ್ತೆ, ಓ ಹಿಂಗ್ ಶಾಪ ಇಟ್ಬಿಟ್ಟಿದ್ದಾರೆ, ನನ್ ಸರ್ಪ ಬಂದು ಕಚ್ಬಿಡುತ್ತೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡ ಕಂಬ ನಿರ್ಮಾಣ ಮಾಡ್ತಾನೆ. ಕಂಬ ಅಂತಂದ್ರೆ ನೋಡಿ, ಅವಾಗ್ಲೇ ಪಿಲ್ಲರು, ಈಗೆಲ್ಲ ಪಿಲ್ಲರ್ಸ್ ಅವಾಗ್ಲೇನೆ ಇತ್ತು. ಆ ಪಿಲ್ಲರ್ ನಿರ್ಮಾಣ ಮಾಡಿ ಅದ್ರ ಮೇಲೆ ದೊಡ್ಡ ಅರಮನೆ ಕಟ್ಬಿಟ್ಟು ಒಳಗಡೆ ನೆಮ್ಮದಿಯಾಗಿರ್ತಾನೆ. ಆಗ ತಕ್ಷಕ ಯಾರು? ತಕ್ಷಕ ಸರ್ಪಗಳಲ್ಲಿ ನವನಾಗಗಳಲ್ಲಿ ಒಂದು ತಕ್ಷಕ ಪ್ರಪ್ರಥಮ ಪುತ್ರ, ಜ್ಯೇಷ್ಠ ಪುತ್ರ ಅವನಿಗೆ ಆಜ್ಞೆ ಆಗುತ್ತೆ, ಋಷಿ ಮುನಿಗಳು ದೇವತೆಗಳ ಆಜ್ಞೆ ಆಗುತ್ತೆ, ಈ ರೀತಿ ಶಾಪ ಆಗಿದೆ, ಅವ್ನಿಗೋಗಿ ಕಚ್ಚಿ ನೀನು ಸಾಯಿಸ್ಬೇಕು ಅಂತ. ಆಗ ಅವನು ಹೋಗ್ತಾನೆ, ಪ್ಲಾನ್ ಮಾಡ್ತಾನೆ, ಏನ್ ಮಾಡಿದ್ರು ಹೋಗಕ್ಕಾಗಲ್ಲ, ಸಮುದ್ರದ ಮೇಲೆ ಹೋಗಕ್ಕಾಗೋದಿಲ್ಲ, ಸಮುದ್ರದ ಅಲೆಗಳಲ್ಲೂ ಹೋಗಕ್ಕಾಗೋದಿಲ್ಲ, ಮತ್ತೆ ಒಳಗಡೆ ಬಿಡೋದೇ ಇಲ್ಲ. ಯಾರನ್ನಾದ್ರೂ ವೇಷ ಹಾಕೊಂಡು ಹೋಗೋಣ ಅಂತಂದ್ರೆ ಹೊಸಬ್ರನ್ನಂತೂ ಬಿಡೋದೇ ಇಲ್ಲ ಒಳಗಡೆ. ಏನಪ್ಪಾ ಮಾಡೋ, ಸರ್ಪ ಆಗಂತೂ ಹೋದ್ರೆ ಒಡ ಸಾಯಿಸ್ಬಿಡ್ತಾರೆ, ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂತಾನೆ. ಆಗ ಒಬ್ಬ ಬ್ರಾಹ್ಮಣ ಅಲ್ಲಿ ಪ್ರತಿನಿತ್ಯ ಪೂಜೆಗೆ ಹೋಗ್ತಾ ಇರ್ತಾನೆ, ಗೊತ್ತಿರೋ ಬ್ರಾಹ್ಮಣ. ಸರಿ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಒಂದು ದಾರಿಯಲ್ಲಿ ಒಂದು ಮರ ಇರುತ್ತೆ, ಆ ಮರದಲ್ಲಿ ಗೋಡಂಬಿ ಹಣ್ಣು ಗೊತ್ತಾ ನಿಮ್ಗೆ? ಆ ಗೋಡಂಬಿ ಹಣ್ಣು ಕೆಂಪಗ ಪಳ 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 ಅಂತ ಹೊಳಿತಾ ಇರುತ್ತೆ. ಆ ಹಣ್ಣು ತರ ಒಳಗಡೆ ಹಣ್ಣು ಇರುತ್ತೆ, ಆ ಹಣ್ಣಲ್ಲಿ ಸಣ್ಣ ಹುಳ ಹಾಕಿ ಒಳಗಡೆ ಹೋಗಿ ಸೇರ್ಕೊಂಡ್ಬರ್ತಾನೆ. ಆಗ ದಾರಿಯಲ್ಲಿ ನಡ್ಕೊಂಡ್ ಬರ್ತಿದ್ರೆ ಅವ್ನ್ ಗೊತ್ತಾಗತ್ತೆ, ಕಾಣಿಸುತ್ತೆ, ಹಣ್ಣು ಎಷ್ಟು ಚೆನ್ನಾಗಿದೆ, ದೇವ್ರಿಗೆ ತಗೊಂಡೋಗಿ ನೈವೇದ್ಯ ಮಾಡೋಣ ಇವತ್ತು ಅಂತ ಹೇಳಿ ಅದನ್ನ ಕಿತ್ಕೊಂಡು ಬುಟ್ಟಿಯಲ್ಲಿ ಇಟ್ಕೊಂಡು ಹೋಗ್ತಿದ್ರೆ ಆ ಅರಮನೆ ಒಳಗಡೆ ಹೋಗಿದ ತಕ್ಷಣ ಅವನಿಗೆ ಯಾರಿಗೆ, ಈ ಒಂದು ಪರೀಕ್ಷಿತ ಮಹಾರಾಜನ್ಗೆ ಹಣ್ಣು ಕಾಣಿಸುತ್ತೆ. ಎಲ್ಲ ಇವನ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತೇಳಿ ಆ ಹಣ್ಣಿಗೆ ಆಕರ್ಷಿತನಾಗಿ ಹಣ್ಣು ತಗೊಂಬಪ್ಪ ಸ್ವಾಮೀಜಿ ಅಂತ ಹೇಳಿ ಹಣ್ಣು ತಗೊಂಡ್ಬಂದು ಹಣ್ಣು ಇನ್ನೇನು ತಿನ್ಬೇಕು ಕೈ ನಿಂಗೆ ಇಟ್ಕೊಳ್ತಾನೆ, ಅದು ಒಳಗಡೆಯಿಂದ ಹುಳು ಆಗಿದ್ದು ಆಚೆ ಬಂದು ಸರ್ಪ ಆಗಿ ಅವನು ಕಚ್ಚಿ ಸಾಯಿಸ್ಬಿಡುತ್ತೆ. ನೋಡ್ದ, ಹಣೆ ಬರದಲ್ಲಿ ವಿಧಿ ಸರ್ಪದಿಂದ ಇದ್ಮೇಲೆ ಯಾರು ಬದಲಾಯಿಸಕ್ಕಾಗಲ್ಲ. ಇದೆಲ್ಲ ಆಗಿದ್ದ ಯಾರಿಂದ? ಗುರು ಶಾಪದಿಂದ. ಅದಕ್ಕೆ ಗುರುಗಳಿಗೆ ಮೋಸ ಮಾಡಕ್ ಬಂದ್ರೆ ಶಾಪ ಖಚಿತ. ಅವ್ನೇನಾದ್ರೂ ಬೈದು ಬಿಟ್ಟ ಅಂದ್ರೆ ಜೀವನದಲ್ಲಿ ಮುಗೀತು, ಅದಕ್ಕೆ ವಿಮೋಚನೆ ಇಲ್ಲ, ಅನುಭವಿಸ್ಲೇಬೇಕು. ಅದಕ್ಕೆ ಗುರುಗಳಿಗೆ ಗೌರವ ಕೊಡಬೇಕು ಅಂತ ಹೇಳೋದು. ಪಾಠ ಹೇಳೋ ಗುರುಗಳಾಗ್ಲಿ, ಸ್ಕೂಲಲ್ಲಿರೋ ಗುರುಗಳಾಗ್ಲಿ ಯಾರಿಗೂ ಅವಮಾನ ಮಾಡಬಾರ್ದು. ಯಾವತ್ತಿಗೂ ಅವಮಾನ ಮಾಡಿದ್ರೆ ಅದನ್ನ ಅನುಭವಿಸ್ತೀರಿ. ಅದರಿಂದ ಜಾಗೃತೆ ಇರಬೇಕು. ಗುರುಗಳು ಹೇಳಿದ್ದು ನಡೆದೋಯ್ತು. ಆಗ ಮತ್ತೆ ಅವನ ಮಗ, ಯಾರ ಅವನ ಮಗ? ಜನಮೇಜಯ. ಆ ಜನಮೇಜಯ ಮಗ ಅವನ ಹೆಸರು. ಆ ಮಗ ಏನ್ ಮಾಡ್ತಾನೆ, ನಮ್ಮ ಅಪ್ಪನ್ನ ಈ ರೀತಿ ಸಾಯಿಸ್ಬಿಡ್ತಲ್ಲ, ಈ ಸರ್ಪ ಕುಲವೇ ಇರಬಾರ್ದು ಅಂತ ಹೇಳಿ ಆಗ ಕಾಳ ಸರ್ಪ ಒಂದು ಯಾಗವನ್ನ ಮಾಡ್ತಾನೆ. ಸರ್ಪ ಯಾಗ ಆಗ ಬಂತು ಭೂಲೋಕದಲ್ಲಿ. ಸರ್ಪ ಯಾಗವನ್ನು ಮಾಡ್ತಿರ್ಬೇಕಾದ್ರೆ ಎಲ್ಲಾ ಋಷಿಗಳನ್ನ ಕರೆಸ್ಬಿಟ್ಟು ದೊಡ್ಡದಾಗಿ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿ ಒಂದೊಂದು ಆಹುತಿಗೂ ಸಹ ಬಂಡಿ ಸಾವಿರಾರು ಸರ್ಪಗಳು ಬಂದದ ಬಿದ್ದು ಸಾಯ್ತಾ ಇರುತ್ತೆ. ಆಗ ತಕ್ಷಕ ಅವನ ಹೆಸರು ಸಂಕಲ್ಪ ಮಾಡ್ತಾಳೆ. ಈ ನವನಾಗಗಳು ಒಂದೊಂದು ದೇವತೆಗಳ ಹತ್ರ ಒಂದೊಂದು ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆಗ ಇಂದ್ರನ ಹತ್ರ ಒಂದು ಸರ್ಪ ತಕ್ಷಕ ಅನ್ನೋದು ಹೋಗಿ, ಇಂದ್ರ ಬಾಣ ಇರುತ್ತಲ್ಲ, ಅವನು ಇಂದ್ರಾಯುಧ ವಜ್ರಾಯುಧಕ್ಕೆ ಹೋಗಿ ಸುತ್ಕೊಂಡ್ಬಿಡ್ತಾನೆ ಇಂದ್ರಲೋಕದಲ್ಲಿ. ಆಗ ಇವನ ಆಹುತಿ ಆವಾಹಯಾಮಿ ಸ್ವಾಹ ಅಂದಿದ ತಕ್ಷಣ ಅದು ಬರೋಕೆ ಆಗೋದಿಲ್ಲ, ದೇವಲೋಕನೇ ಬರ್ತಾ ಇರುತ್ತೆ ಆ ಯಾಗದ ಕಡೆ. ದೇವಲೋಕ ಸುಟ್ಟೋಗ್ಬಿಡುತ್ತೇನೆ ಯಾಗದಲ್ಲಿ ಅಂತೇಳಿ ಭಯಭೀತ. ಅಂತಂದ್ರೆ ಮಂತ್ರಕ್ಕೆ ಹೇಳ್ತಾರಲ್ಲ, ದೊಡ್ಡ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ, ಮಂತ್ರಕ್ಕೆ ದೇವಲೋಕನೇ ಬಂದು ಬೀಳ್ತಾ ಇದೆ ಹೋಮದಲ್ಲಿ. ಆ ವೇದಗಳಿಗೆ ದೇವಲೋಕನೇ ಇಲ್ಲ, ಅರ್ಧ ಬರ್ತಿದೆ. ಇಂದ್ರಾಯುಧನೇ ಕದ್ಲು ಬರ್ತಿದೆ. ನೋಡಿದ್ರ, ದೊಡ್ಡವರು ಸುಮ್ಮನೆ ಹೇಳಿಲ್ಲ, ನಿಜವಾಗ್ಲೂ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ. ನಾವು ಸಂಕಲ್ಪ ಮಾಡಿ ಸ್ವಾಹ ಅಂದ್ರೆ ಸಾಕು, ಅದು ನಡೆಯುತ್ತೆ ಅಂತ, ಅಷ್ಟೊಂದು ಶಕ್ತಿ ಇದೆ ಅಂತ ಆಗ್ಲೇನೆ ಆ ಯಾಗ ಮಾಡಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಆಗ ಅವನು ಯಾಗ ಮಾಡಿದ್ರಿಂದ
ಅಲ್ಲಿರ್ತಕ್ಕಂಥ ದೇವಲೋಕವೆಲ್ಲವೂ ನಡಗೋಯ್ತು. ಆಗ ಸಪ್ತ ಋಷಿಗಳು ಓಡಿ ಬಂದು ಆ ಹೋಮಕ್ಕೆ ಒಂದು ಶಾಂತಿಯನ್ನ ಮಾಡಿ ಪೂರ್ಣಾಹುತಿಯನ್ನ ಮಾಡಿ ಅವನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನೋಡಪ್ಪ ನೀನು ಇದು ಮಾಡಬೇಡ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಇವರು ನವನಾಗಗಳು ಹುಟ್ಟಿರ್ತಕ್ಕಂಥದ್ದು, ಅವರು ಸರ್ಪಕುಲ ನಾಶ ಮಾಡಬೇಡ, ಆಲ್ರೆಡಿ ನೀನು ಸಾವಿರಾರು ಸರ್ಪಗಳು ಹೋಮ ಮಾಡಿಬಿಟ್ಟು ನಿನ್ಗೆ ಸರ್ಪದೋಷ ಉಂಟಾಗಿದೆ, ನಿನ್ ಕ್ಷಮೆ ಇರಲಿ, ಇನ್ನು ಮುಂದಿನ ಭಾಗ ತಿಳಿಸ್ತೀನಿ. ಯಾವ ರೀತಿ ಇಂದ್ರಲೋಕವೇ ವಜ್ರಾಯುಧದ ಸಮೇತ ಬಂದು ಸರ್ಪಯಾಗದಲ್ಲಿ ಬೀಳ್ಬೇಕಾದಂತ ಪರಿಸ್ಥಿತಿ ಬಂತು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು ಗುರುಜಿ ಅವರು. ಸರ್ಪಯಾಗದ ಮಹತ್ವ, ಜನ್ಮೇಜಯ ಮಹಾರಾಜ ಯಾಕೆ ತಂದೆಯ ಸಾವಿನ ಒಂದು ಪ್ರತೀಕಾರಕ್ಕೆ ಈ ರೀತಿ ಮಾಡ್ದ ಅಂತ ಕೂಡ ತಿಳಿಸ್ಕೊಟ್ರು. ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಕೇಳ್ತಿಳಿಯೋಣ ಗುರುಜಿ. ಪರಿಚಿತ ಮಹಾರಾಜನ ಮರಣಕ್ಕೆ ಕಾರಣವಾದ ತಕ್ಷಕ ಸರ್ಪ ಆ ಒಂದು ಇಂದ್ರಲೋಕವನ್ನೇ ಎಳ್ಕೊಂಡ್ ಬರ್ತಿದೆ. ಭಯಭೀತರಾದ್ರು, ದೇವತೆಗಳೆಲ್ಲ ನಡುಗು ಹೋದ್ರು. ಯಾರು ಇಷ್ಟು ಹೋಮ ಹವನಗಳನ್ನು ಮಾಡ್ತಿರೋದು? ಋಷಿಗಳು, ನಾವು ಬ್ರಾಹ್ಮಣರು ಅವೆಲ್ಲ ಕೂತ್ಕೊಂಡು ವೇದಗಳ ಪಾರಾಯಣ ಮಾಡಿ ಮಹಾ ಸಂಕಲ್ಪ ಮಾಡಿ ಅವಿಷ್ಟಗಳನ್ನ ಹಾಕ್ತಿದ್ರೆ, ಸ್ವಾಹ ಸ್ವಾಹ ಅಂತ ಹಾಕ್ತಿದ್ರೆ ಸರ್ಪಗಳ ಒಂದೊಂದೇ ಬಿದ್ದು 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 ಸಾಯ್ತಾ ಇದೆ. ಸಾವಿರಾರು ಸರ್ಪಗಳು, ಲಕ್ಷಾನುಗಟ್ಟಲೆ ಸರ್ಪಗಳು ಬಂದು ಬೀಳ್ತಿದೆ. ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು 16,000 ವಿಧವಾದ ಸರ್ಪಗಳು, ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ 52 ವಿಧದ ಸರ್ಪಗಳು. ನೋಡಿ, 52 ವಿಧಗಳಲ್ಲಿ ಅವುಗಳನ್ನು ಭಾಗಾಕಾರ ಮಾಡಿದಾಗ, ಡಿವೈಡ್ ಮಾಡಿದಾಗ ಅದರಲ್ಲಿ ಸ್ತ್ರೀ ಪುರುಷ ಮತ್ತೆ ದೊಡ್ಡದು ಚಿಕ್ಕದು ಭಾರಿ ಗಾತ್ರದ್ದು ಆ ರೀತಿ 16,000 ಸರ್ಪಗಳಿದೆ ಈ ಬ್ರಹ್ಮಾಂಡ ಲೋಕದಲ್ಲಿ. ಅಷ್ಟು ಸರ್ಪಗಳು ಬೀಳ್ತಿರ್ಬೇಕಾದ್ರೆ ಇವು ಒಂದು ಹೋಗಿ ಶಿವನ ಕತ್ತು ಸುತ್ಕೊಳ್ತೆ, ಒಂದು ಹೋಗಿ ಮತ್ತೆ ಮಹಾವಿಷ್ಣು ಹತ್ರ ಆದಿಶೇಷನಾಗಿ ಮಲ್ಕೊಳ್ತೆ, ಮತ್ತೊಂದೋಗಿ ತಕ್ಷಕ ಹೋಗಿ ಇವ್ರು ಈ ರೀತಿ ಹಿಡ್ಕೊಂಡಾಗ ಏನಾಗ್ಬೇಕು? ಸ್ವಾಹ ಅಂತಿದ್ರೆ ಎಲ್ಲರೂ ಭಯಭೀತರಾಗ್ಬಿಟ್ರು. ಅಂತಂದ್ರೆ ವೇದಗಳಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಅವಾಗಲೇ ನಮ್ಮವ್ರು ತೋರಿಸ್ಕೊಟ್ಟಿದ್ದಾರೆ. ಇವು ಅಷ್ಟು ಸುಲಭ ಅಲ್ಲ ವೇದಗಳು, ಅದ್ಭುತವಾದ ಶಕ್ತಿಯನ್ನ ಹೊಂದಿರ. ಕೆಲವರು ಹೇಳ್ತಲ್ಲ, ಏನ್ ಮಂತ್ರಕ್ಕೆ ಮಾವಿನಕಾಯಿ ಉದುರ್ ಬಿಡುತ್ತಾ ಅಂತ. ಮಂತ್ರಕ್ಕೆ ದೇವಲೋಕನೇ ಅಲ್ಲಿ ಬಂದು ಬೀಳ್ತಿದ್ರೆ ಏನ್ ಮಾವಿನಕಾಯಿ ಏನು ಮಾವಿನ ಮರನೇ ಬಂದು ಬೀಳ್ಬೇಕು, ಅಷ್ಟೇ ಶಕ್ತಿ ಇದೆ. ಆದ್ರೆ ಅವನ್ನ ಸಿದ್ಧಿ ಮಾಡ್ಕೊಂಡು ಪ್ರಯೋಗ ಮಾಡಿದ್ರೇನೆ ಅದು ನಡೆಯೋದು, ಇಲ್ಲಾಂದ್ರೆ ನಡೆಯಲ್ಲ. ಅವ್ರು ಸಿದ್ಧಿ ಪುರುಷರು ಹೋಮ ಮಾಡ್ತಿರ್ತಕ್ಕಂಥವ್ರು. ಆಗ ಸಪ್ತ ಋಷಿಗಳು ಪ್ರತ್ಯಕ್ಷರಾಗಿ ನೋಡಪ್ಪ, ನೀನು ಮಾಡ್ತಾ ಇರ್ತಕ್ಕಂಥ ಮಹಾ ತಪ್ಪು. ಆಲ್ರೆಡಿ ಈ ಸರ್ಪಗಳು ಇಷ್ಟು ಯಾಗವನ್ನ ಮಾಡಿ ಸರ್ಪದೋಷ ನೀನ್ ಬಂದ್ಬಿಟ್ಟಿದೆ. ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಅವನ ಹಣೆ ಬರದಲ್ಲಿ ಕರ್ಮ ಅನ್ನೋದಿತ್ತು. ಆ ಶಾಪಿತನಾಗಿರೋದ್ರಿಂದ ಇವನ್ ಮಾಡಿದ ತಪ್ಪು, ಅವನ ಅಹಂಕಾರಕ್ಕೆ ಈ ರೀತಿ ಸತ್ತ. ಆ ಅಹಂಕಾರವನ್ನ ತೋರಿಸ್ಕೊಟ್ಟಿದ್ದೀವಿ ಪ್ರಪಂಚಕ್ಕೆ, ಬ್ರಹ್ಮಾಂಡಕ್ಕೆ, ಪ್ರಪಂಚಕ್ಕೆ ಅವನು ಕಾರಣಭೂತನಾದ. ಅದರಿಂದ ನಿನ್ನ ಈ ಒಂದು ತಕ್ಷಕ ಒಂದು ಸರ್ಪದಿಂದ ಈ ಒಂದು ಪರೀಕ್ಷಿತ ಮಹಾರಾಜನ ಕಥೆಯನ್ನು ಯಾರು ಕೇಳ್ತಾರೋ ಅವ್ರಿಗೆ ಸರ್ಪದೋಷ ಇಲ್ಲದಂತಾಗಲಿ ಅಂತ ನಾವು ಒಂದು ವರವನ್ನು ಕೊಡ್ತೀವಿ, ಈ ಯಾಗವನ್ನ ನಿಲ್ಲಿಸು ಅಂತ ಹೇಳಿ ನಿಲ್ಲಿಸಿದ್ರು. ನಿಲ್ಲಿಸಿ ಮತ್ತೆ ಶಾಂತಿ ಹವನವನ್ನ ಮಾಡಿಸಿದ್ರು. ಅದಕ್ಕೆ ಯಾವುದೇ ಒಂದು ಹೋಮ ಯಾಗವನ್ನು ಮಾಡಿದಾಗ ಕೊನೆಯಲ್ಲಿ ಶಾಂತಿ ಹೋಮಗಳನ್ನ ಮಾಡದೇ ಇದ್ದಾಗ ಅದಕ್ಕೆ ಶಾಂತಿ ಇಲ್ಲದೆ ಹೋದ್ರೆ ಮತ್ತೆ ತೊಂದರೆಗಳಾಗ್ಬಿಡುತ್ತೆ. ಮನೆಯಲ್ಲಿ ಹೋಮಗಳನ್ನು ಮಾಡಿಸ್ತೀರಿ, ಸ್ವಾಮೀಜಿ ನಮ್ಮ ಮನೇಲಿ ಸುದರ್ಶನ ಹೋಮ ಮಾಡಿದ್ವಿ, ಭಾರಿ ಭಯಂಕರ ಕಷ್ಟ ಬಂದ್ಬಿಡ್ತು. ಸುದರ್ಶನ ಹೋಮ ಮಾಡಿಸಿ ಕೊನೆಯಲ್ಲಿ ಅದಕ್ಕೆ ಶಾಂತಿಯನ್ನು ಮಾಡಬೇಕು ಅಂತಂದಾಗ ನಾವೊಂದು ಶಕ್ತಿಯನ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದಕ್ಕೆ ತಾಳ್ಮೆ ರೂಪದಲ್ಲಿ ಮತ್ತೆ ಶಾಂತಿಯನ್ನ ಮಾಡಬೇಕು. ಅದಕ್ಕೆ ನೋಡಿ, ಒಂದು ರುದ್ರಾಭಿಷೇಕ ಮಾಡಿದ್ಮೇಲೆ ಕೊನೆಯಲ್ಲಿ ತರ್ಪಣವನ್ನು ಕೊಡ್ತೀವಿ, ಒಂದು ದೇವಿ ಅನುಗ್ರಹವನ್ನು ಮಾಡಿದಾಗ ಕೊನೆಯಲ್ಲಿ ತರ್ಪಣವನ್ನು ಕೊಡ್ತೀವಿ. ಎಲ್ಲಕ್ಕೂ ಅಷ್ಟೇ ಕ್ಷೀರ ತರ್ಪಣಗಳು, ಶಾಂತಿಗಳನ್ನ ಮಾಡಬೇಕು. ಶಾಂತಿ ಮಂತ್ರಂ ಓಶೇ ಅಂತ ಹೇಳ್ತೀವಿ. ಅಂತಂದ್ರೆ ಶಾಂತಿ ಮಂತ್ರ ಒಂದು ಮಾಡ್ತಾ ಆ ಟೈಮಲ್ಲಿ ಎಳ್ಳು ಮತ್ತೆ ಹಾಲು ಮೊಸರಿನಿಂದ ಅವ್ರಿಗೆ ಶಾಂತಿನ ಮಾಡ್ತೀವಿ. ಅದೇ ರೀತಿ ಶಾಂತಿ ಹೋಮಗಳನ್ನ ಮಾಡಿ ಕೊನೆಗೆ ಆ ಮನುಷ್ಯನ ಕೈಲಿ ಸರ್ಪ ಸಂಸ್ಕಾರವನ್ನು ಮಾಡಿಸ್ತಾರೆ. ಹಿಂದಿನವರೆಗೂ ಆ ಒಂದು ಸರ್ಪಗಳು ಹಾಗೆ ಉಳ್ಕೊಳ್ತು, ನವನಾಗಗಳು. ಅವು ನಮ್ಮ ದೇಶವನ್ನು ಕಾಪಾಡ್ತಾ ಇದೆ, ನಮ್ಮ ಒಂದು ಭೂಲೋಕವನ್ನೇ ಕಾಪಾಡ್ಕೊಂಡಿದೆ. ಪಾತಾಳ ಲೋಕದಲ್ಲಿ, ಭೂಲೋಕದಲ್ಲಿ ಆ ರೀತಿ ಮಾಡ್ತು. ಆದ್ರೆ ಆಗ ಆ ಮುನಿಗಳ ಒಂದು ಅನುಗ್ರಹದಿಂದ ಯಾರೇ ಆಗ್ಲಿ ಆ ಸರ್ಪವನ್ನು ನೋಡಿ ಹಾಗೆ ಬಿಟ್ಟೋದ್ರೆ ಅವನಿಗೆ ಸರ್ಪಶಾಪ ಉಂಟಾಗ್ಲಿ ಅಂತ ಒಂದು ವರವನ್ನು ಕೊಟ್ಟರು. ಅದರಿಂದ ನಾವು ಸತ್ತ ಒಂದು ಸರ್ಪವನ್ನು ನೋಡಿದ್ರೆ ನಮಗೆ ನಾಗದೋಷ ಬಂದ್ಬಿಡುತ್ತೆ. ಅದಕ್ಕೆ ಸಂಸ್ಕಾರವನ್ನು ಮಾಡಿಸ್ಲೇಬೇಕು, ನೋಡ್ದವನು ಮಾಡಿಸ್ಬೇಕು. ಅದರಿಂದ ಆ ಒಂದು ಶಕ್ತಿ ನಮ್ಮ ಬ್ರಹ್ಮಾಂಡದಲ್ಲಿ ಇನ್ನೂ ಅಡಗಿದೆ. ಮತ್ತೆ ಈ ಸರ್ಪ ಸಂಸ್ಕಾರವನ್ನು ಯಾರು ಮಾಡಿಸ್ತಾರೋ ಅವ್ರಿಗೆ ಎಲ್ಲಾ ದೋಷಗಳು ಹೋಗುತ್ತೆ ಅಂತ ನೋಡಿ. ಜೈಮನ್ಗೆ ಒಂದು ದೋಷ ಬಂದ್ಬಿಡ್ತಲ್ವಾ, ಎಷ್ಟೋ ಸಾವಿರಾರು ಸರ್ಪಗಳನ್ನ ಅವನ ಹೋಮದಲ್ಲಿ ಹಾಕ್ಸುಟ್ಬಿಟ್ಟ. ಆ ಒಂದು ವಿಧಾನದಿಂದ ಯಾರು ಸರ್ಪ ಸಂಸ್ಕಾರವನ್ನು ಮಾಡಿಸ್ತಾರೋ ಅವ್ರಿಗೆ ಸಮಸ್ತ ಕಷ್ಟಗಳು ದೂರವಾಗ್ಲಿ ಅಂತ ಹೇಳಿ ಸರ್ಪ ಋಷಿಗಳಿಟ್ರು. ಆ ಸರ್ಪ ಋಷಿಗಳು ನಾವು ಸಂಸ್ಕಾರ ಮಾಡಿದಷ್ಟು ಆ ಜನ್ಮೇಜಯನಿಗೆ ಮೋಕ್ಷ ಪ್ರಾಪ್ತಿ ಅಂತ ನೋಡಿ, ಅವನಿಗೆ ಮುಕ್ತಿ ಸಿಗ್ತಾ ಇರುತ್ತಂತೆ. ಅವನ್ ಮಾಡ್ತಕ್ಕಂಥ ಕರ್ಮಫಲ ಕಳೀತಾ ಇರುತ್ತೆ, ನಮ್ಮ ಜೀವನದಲ್ಲಿ ಐಶ್ವರ್ಯ ಪ್ರಾಪ್ತಿ ಆಗ್ತಾ ಇರುತ್ತೆ. ನೋಡಿದ್ರ, ಜನ್ಮೇಜಯ ಕೂಡ ಅವನು ಯಾಗ ಮಾಡಿದ್ರು ಅವನು ಒಂದು ವಿಧಾನದಲ್ಲಿ ಒಳ್ಳೇದ್ ಮಾಡದೆ ಹೋದ. ಯಾಕೆ ಒಳ್ಳೇದ್ ಮಾಡ್ದ?
ನಾವು ಸರ್ಪ ಸಂಸ್ಕಾರ ಮಾಡಿದ್ರೆ ಆಗಿನ ಕಾಲದಲ್ಲಿ ಜನಮೇಜಯ ಯಾಗವನ್ನು ಮಾಡಿ ಅವನ ಕರ್ಮ ಇತ್ತಲ್ಲ ಅದು ಕಳೀತಂತೆ ಅವನ್ಗೆ ಆ ಕರ್ಮ ಕಳೀತು ಅಂದಷ್ಟು ನಮಗೆ ಅವನ ಆಸ್ತಿ ಅವ್ನು ಮಾಡಿರ್ತಕ್ಕಂಥ ದಾನ ಧರ್ಮಗಳ ಫಲ ಅವನಿಗೆ ಅವನಿಗೇನು ಕಮ್ಮಿನೇ ಇರಲಿಲ್ಲ ಅಂಥದ್ದೆಲ್ಲವೂ ನಮ್ಮ ಜೀವನದಲ್ಲಿ ಸಿಗುತ್ತೆ ಅಂತ ಹೇಳಿ ಅವನ್ ಭಾಷೆ ಪಡಿತಾನೆ ದೇವಾನುದೇವತೆಗಳ ಬಳಿ. ಅದರಿಂದ ನಾವು ಸಂಸ್ಕಾರ ಮಾಡೋದು ಶುದ್ಧ. ಅಲ್ಲಿಗೆ ಕಾಳಸರ್ಪ ಯೋಗ ಆ ಒಂದು ಸರ್ಪಯಾಗ ಅನ್ನೋದು ಅಲ್ಲಿಗೆ ಶಾಂತಿ ಆಗತ್ತೆ. ಆ ನವನಾಗಗಳು ಬ್ರಹ್ಮಾಂಡಲ್ಲಿ ಉಳ್ಕೊಂಡು ಆ ಸಂತತಿ ಬೆಳೀತಾ ಹೋಗುತ್ತೆ. ನೋಡ್ದ ಇಷ್ಟೊಂದು ಕತೆ. ಈ ಕಥೆನ ಕೇಳಿದ್ರ ಈ ದಿನ ಯಾರ್ಯಾರು ಈ ಕಥೆನ ಕೇಳಿದ್ರೋ, ಯಾರ್ಯಾರು ಇವ್ರಿಗಿನ್ನ ಕಥೆಯನ್ನ ಶ್ರವಣ ಮಾಡಿದ್ರು ಅವ್ರಿಗೆಲ್ಲರಿಗೂ ಸಹ ಈ ಸರ್ಪದೋಷ ನಿವೃತ್ತಿ ಆಗ್ಲಿ ಅಂತೇಳಿ ನಾನು ಈ ದಿನ ನಿಮ್ಮ ಬಳಿ ಆಶಿಸ್ತಿದ್ದೀನಿ. ಮತ್ತೆ ನಾಳೆ ಸರ್ಪ ಸಂಸ್ಕಾರ ಯಾಕೆ ಮಾಡಬೇಕು, ಸರ್ಪ ಸಂಸ್ಕಾರ ಮಾಡ್ಬೇಕಾದ್ರೆ ಸಂಕಲ್ಪ ಹೆಂಗ್ ತಗೋಬೇಕು, ಸರ್ಪ ಸಂಸ್ಕಾರಕ್ಕೆ ಏನೇನು ವಿಧಾನಗಳು, ಯಾವ ರೀತಿ ಸರ್ಪ ಸಂಸ್ಕಾರ ಮಾಡಬಹುದು, ಎಷ್ಟು ವಿಧಾನಗಳಲ್ಲಿ ಮಾಡ್ತಾರೆ, ನಾರ್ತಲ್ಲಿ ಹೆಂಗ್ ಮಾಡ್ತಾರೆ, ಸೌತಲ್ಲಿ ಹೆಂಗ್ ಮಾಡ್ತಾರೆ, ಇದನ್ನ ತಿಳ್ಕೊಳ್ಳಿ. ಇದನ್ನ ತಿಳ್ಕೊಂಡ್ರು ಸಹ ನಿಮ್ಮ ಜೀವನದಲ್ಲಿ ಸರ್ಪ ಸಂಸ್ಕಾರವನ್ನು ಯಾವ ರೀತಿ ಮಾಡಬೇಕು ಮತ್ತು ಈಸಿಯಾಗಿ ಯಾವ ರೀತಿ ಸರ್ಪ ದೋಷವನ್ನ ನಿವಾರಣೆ ಕಳ್ಕೋಬೇಕು, ನಾಳಿನ ಸಂಚಿಕೆಯಲ್ಲಿ ಇಂಥದ್ದೇ ಒಂದು ಕಥೆಯೊಂದಿಗೆ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಗುರುಜಿ, ಮಾಹಿತಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ವೀಕ್ಷಕರೇ, ಭಾಗ್ಯ ಅವರು ಯಶವಂತಪುರಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಭಾಗ್ಯ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಮಗಳ ಹೆಸರನ್ನ ತಿಳಿಸಿ. ಸಂಧ್ಯಾ. ಸಂಧ್ಯಾ, ಡೇಟ್ ಆಫ್ ಬರ್ತ್ ಹೇಳಿಮ್ಮ. 11/11/86. 11/11/86ನೇ ಇಸ್ವಿ. ಸಮಯ ಹೇಳಿ. ಕುಂಭ ರಾಶಿ. ಹಾ, ಉತ್ತರ ಭಾದ ನಕ್ಷತ್ರ. ಸರಿ, ಸಮಯ ತಿಳಿಸಿ. ಸಂಜೆ 6:00 ಸರಿಮ್ಮ. ಭಾಗ್ಯ ಅವರೇ, ಗುರುಜಿ ಅವರಿದ್ದಾರೆ, ಸಂಧ್ಯಾ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಿ. ಹಾ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ, ಮಂಗಳವಾರ ಹುಟ್ಟಿದ್ದ? ಹೌದು ಸರ್ ಗುರುಜಿ, ಮಂಗಳವಾರ ಹುಟ್ಟಿದ್ದು. ಮಂಗಳವಾರ ಹುಟ್ಟಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ತುಂಬಾ ವಿಶೇಷ. ಕುಂಭ ರಾಶಿಯಲ್ಲಿ ಜನನ ಆಗಿದೆ ಮಗಳದು. ಹೌದು ಗುರುಜಿ. ಎಷ್ಟನೇ ಮಗಳು ತಾಯಿ ನಿಮ್ಗೆ ಇವರು? ಈ 2ನೇ ಮಗಳು ಸರ್. ನೋಡಿ, ಸಪ್ತಮ ಸ್ಥಾನ ತೋರಿಸ್ತಿದೆ. ಸಪ್ತಮ ಸ್ಥಾನ ಅಂದ್ರೆ ವಿವಾಹದ ಜೀವನ. ಮದ್ವೆ ಆಯ್ತಾ? ಅದನ್ನೇ ಕೇಳಕ್ಕೆ ಗುರುಜಿ. ನೋಡಿ, ಸಪ್ತಮ ಸ್ಥಾನ ರಮಲಶಾಸ್ತ್ರ ತೋರಿಸ್ತಿದೆ ಅಂದ್ರೆ ವಿವಾಹಕ್ಕೋಸ್ಕರ ಪ್ರಶ್ನೆ ಇಟ್ಟಿದ್ರಿ ಅಂತ. ಎಷ್ಟು ಜಾತಕಗಳು ನೋಡಿದ್ರು ಸಹ ಸಟ್ಟೇ ಆಗ್ತಿಲ್ಲ. ಒಂದು ಒಳ್ಳೆ ಜಾತಕ ಇಲ್ಲ ಗುರುಜಿ. ಹೇಳಮ್ಮ. ಅವಳೇ ಒಪ್ತಾ ಇಲ್ಲ. ಅವಳು ಒಪ್ತಿಲ್ಲ. ಯಾಕೆ ಒಪ್ತಿಲ್ಲ ಅನ್ನೋದಾದ್ರೆ, ಇವಳ ಜನ್ಮ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿ ರಾಹು ಕೂತಿದ್ದಾನೆ. ಮಂದಸ್ಥಿತಿ, ಯಾಕೋ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅವಳಿಗೆ. ನಾವು ಅಪ್ಪ ಮಾತ್ರ ಇದ್ಬೇಡ ಅಂತ ಒಂದ್ಸಲ ಹೇಳ್ತಾರೆ, ಒಂದ್ಸಲ ಒಪ್ಕೊಂತಾಳೆ, ಆದ್ರೆ ಜಾತಕ ಕೂಡ ಬರ್ತಿಲ್ಲ. ಅದಕ್ಕೆ ಅವಳಿಗೆ ಬೇಜಾರಾಗ್ಬಿಟ್ಟಿದೆ. ಬೇಜಾರ್ ಮಾಡ್ಕೊಂಡು ಒಳ್ಳೆ ಜಾತಕ ಬರ್ತಿಲ್ಲ. ಮತ್ತು ನಿಮ್ ಜೀವನದಲ್ಲೂ ಇದೇನಿದು ಜೀವನ, ಮದುವೆ ಮಾಡ್ಕೊಂಡ್ರೆ ಕಷ್ಟಗಳು ಅನುಭವಿಸ್ಬೇಕಾ, ಎಲ್ರದ್ದು ಫ್ರೆಂಡ್ಸ್ದು ಅವ್ರದ್ದು ಇವ್ರದ್ದು ನೋಡಿ ಯಾರ್ದು ಪಾಪ ಚೆನ್ನಾಗಿಲ್ಲ, ಅದನ್ನೆಲ್ಲ ಮೈಂಡ್ ತಗೊಂಡ್ಬಿಟ್ಟು ಮದ್ವೆ ಆಗೋದೇ ಬೇಡ, ಹಿಂಗೇ ಲೈಫ್ ಲಾಂಗ್ ಇದ್ಬೇಡ ಅಂತ ಪಾಪ ಆ ಹುಡುಗಿ. ಹೌದು ಗುರುಜಿ. ಆದ್ರೆ ಒಳ್ಳೆ ಹುಡುಗಿ, ನಿಮ್ಮ ಮಗಳು ಯಾವುದೇ ತರದ್ದು ಪಾಪ ಒಬ್ಬರಿಗೆ ಮೋಸ ಮಾಡೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಮತ್ತೊಂದು ಅಂತದ್ದೇನು ಇಲ್ಲ. ಸ್ವಲ್ಪ ಕೋಪ ಜಾಸ್ತಿ. ಈ ಮದುವೆ ವಿಚಾರಕ್ಕೆ ಬಂದ್ರೆ ಇದ್ದಿದ್ದು ಕೋಪ ಜಾಸ್ತಿ. ಯಾಕೆ ನಂಗೆ ನೆಮ್ಮದಿಯಾಗಿ ಬದುಕಕ್ ಬಿಡಲ್ವಾ ಅಪ್ಪ ಅಮ್ಮ ಅಂತ ಪಾಪ ಡಿಪ್ರೆಸ್ ಹೋಗ್ಬಿಟ್ಟಿದಲ್ಲ ಆಲ್ರೆಡಿ. ಆದ್ರಿಂದ ಪ್ರತಿ ಗುರುವಾರ ನೀವು ಗುರುಗಳ ದೇವಸ್ಥಾನದಲ್ಲಿ ಹೋಗಿ ಪಾದ ಪೂಜೆ ಅಂತ ಮಾಡ್ತಾರೆ. ಗುರುಗಳ ಪಾದ ಅಲ್ಲಿ ಇಟ್ಟಿರ್ತಾರೆ, ಅದನ್ನ ಸ್ಪರ್ಶ ಮಾಡಿ ಪೂಜೆ ಮಾಡಿಸಿ ಅದಕ್ಕೆ ಅಕ್ಷತೆ ಹಾಕ್ಸ್ಬಿಟ್ಟು ಬರ್ತಾರೆ. ಒಂದು 16 ವಾರ ನೀವೇ ಸರಿ, ಅವಳಿಗಿನ ಅವಶ್ಯಕತೆ ಇಲ್ಲ. ನೀವು ವಾರಕ್ಕೊಂದ್ಸಲಿ ರಾಯರ ಮಠನೋ ಎಲ್ಲಾದ್ರೂ ಹೋಗಿ ಅಲ್ಲಿ ಪಾದ ಪೂಜೆಯಲ್ಲಿ, ಆ ಭಗವಂತನ ಪಾದ ಪೂಜೆಯಲ್ಲಿ ಭಾಗವಹಿಸಿ ಒಂದು 16 ವಾರ ಮಾಡಿಸಿ, ನನ್ನ ಮಗಳಿಗೆ ಬೇಗ ವಿವಾಹ ಆಗ್ಬೇಕು ಅಂತ ಒಂದು ಸಂಕಲ್ಪ ತಗೊಳ್ಳಿ ತಾಯಿ. ಮೇ ಕಳೆದಿದ ತಕ್ಷಣ ಫಸ್ಟ್ ವೀಕ್ ಅಲ್ಲೇ ಮದುವೆ ಫಿಕ್ಸ್ ಆಗುತ್ತೆ. ನಿಮ್ಮ ಮನೆಯ ಪೂರ್ವ ಭಾಗಕ್ಕೆ ಮೊದಲನೇ ಮಗನೇ ಆಗಿರ್ತಾನೆ. ಆ ಕುಟುಂಬದಲ್ಲಿ ಒಬ್ಬನೇ ಮಗ, ಚೆನ್ನಾಗಿ ಓದಿ ಇರ್ತಾನೆ, ಒಳ್ಳೆ ಐಶ್ವರ್ಯವಂತನ ಆಗಿರ್ತಾನೆ. ತಾಯಿ ಚಿಂತೆ ಮಾಡಬೇಡಿ, ಒಳ್ಳೇದಾಗ್ಲಿ. ನಮಸ್ತೆ. ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮಿತಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್. ನನ್ನ ಮಗನಿಗೆ ನಾನು ಕೇಳ್ಬೇಕು ಮೇಡಮ್. ಖಂಡಿತ ಒಬ್ಬರ ಬಗ್ಗೆ ಕೇಳಬಹುದು. ಖಂಡಿತ ಹೇಳಿ, ಮಾತಾಡಿ, ಆರಾಮಾಗಿ ತಿಳಿಸಿ, ಡೀಟೇಲ್ ತಿಳಿಸಿ. ನಿಮ್ಮ ಜನ್ಮ ದಿನಾಂಕ ಹೇಳಿ ಅಮಿತಾ ಅವರೇ. ನನ್ನ ಜನ್ಮ ದಿನಾಂಕ 22 ಮಾರ್ಚ್ 22 ಮಾರ್ಚ್ 1970. 1970. ಸಮಯ ಹೇಳಿಮ್ಮ. ಸಮಯ ಗೊತ್ತಿಲ್ಲ. ಜನ್ಮ ರಾಶಿ ನಕ್ಷತ್ರ ಏನಾದ್ರೂ ಮಾಹಿತಿ ತಿಳಿದಿದೆಯಾ ಅಮಿತಾ ಅವರೇ? ಜನ್ಮ ರಾಶಿ ಮಕರ ರಾಶಿ, ಶ್ರವಣ ನಕ್ಷತ್ರ, ಕೌಂಡಿನ್ಯ ಗೋತ್ರ. ಸರಿ, ಗುರುಜಿ ಅವರಿದ್ದಾರೆ, ಆರಾಮಾಗಿ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ ಅಮಿತಾ. ನಮಸ್ತೆ ತಾಯಿ. ನಮಸ್ಕಾರ. ಮಾತಾಡ್ಬೇಕಂತ ತುಂಬಾ ಕಷ್ಟಪಟ್ಟೆ.
ಚಿಂತೆ ಮಾಡ್ಬೇಡಿ, ಈಗ ಸಿಕ್ಕಿದೆಯಲ್ಲ ಕಾಲು. ನನಗ್ ಮನೆಯಲ್ಲ ಟಿವಿ ಹಚ್ಚಲಿಕ್ಕೂ ಕೊಡ್ತಾ ಇಲ್ಲ, ಏನಿಲ್ಲ. ಈ ಹುಡುಗನು ತುಂಬಾ ಕಷ್ಟ ಕೊಡ್ತಾ ಇದ್ದಾನೆ. ಎಷ್ಟು ಮಗನ್ ವಯಸ್ಸು? ಮಗನ ವಯಸ್ಸು ಈಗ 18 ಆಗ್ಲಿಲ್ಲ ಇನ್ನು. ಓಕೆ. 4-8-1996. ಏನು ಓದ್ತಿದ್ದಾನಮ್ಮ? ಸೆಕೆಂಡ್ ಇಯರ್ PUC. ಏನು ಒಂದು ಮಾತಾಡಿದ್ರೆ ಸಿಟ್ಟು ಬರೋದು, ಏನೇನೋ ಇದು ಮಾಡೋದು. ತುಂಬಾ ಈಗ ಮತ್ತೆ ಜಗಳ ಆಡ್ಕೊಂಡು ಹೋಗಿದ್ದಾನೆ. ಇಲ್ಲಿ ಅವನ ಸಲುವಾಗಿ ನಾನು ಅವನಾಗಿ ಬರೋಕ್ಕೆ ಸಂಕಲ್ಪ ಮಾಡಿದ್ದೆ, ಏನು ಮಾಡುದಿಲ್ಲ ಹೇಳಿ ದೇವ್ರದೇ ಮಾಡುದಿಲ್ಲ. ತುಂಬಾ ಕಷ್ಟ ಕೊಡ್ತಾನೆ. ಒಂದು ಚೂರು ಓದುದಿಲ್ಲ, ಇಡೀ ದಿನ ಸುತ್ತಾಡೋದು ಹೊರಗಡೆಗೆ. ನಿಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾ ಇರ್ತಾರೆ? ಮನೆಯವರು NPC ಯಲ್ಲಿದ್ದಾರೆ. ಸರಿ, ಚಿಂತೆ ಮಾಡ್ಬೇಡಿ, ಖಂಡಿತ ಒಳ್ಳೇದಾಗತ್ತೆ. ಎಲ್ಲದಕ್ಕೂ ಒಂದು ಕೊನೆ ಫುಲ್ ಸ್ಟಾಪ್ ಅನ್ನೋದು ಇರ್ಬೇಕಲ್ವಾ? ಅದೇ ನಿಮ್ಮ ಹತ್ರ ಫೋನ್ ಮಾಡಿದ ಮೇಲೆ ನಮ್ಮ ಮನೆಯವ್ರು ನಿನ್ನೆ ಮಾತಾಡಿದ್ರು. ಒಂದು ಅವ್ರ ಸ್ವಾರ್ಥದ ಸಲುವಾಗಿ ಮಾತಾಡೋದು. ನನಗೆ ಡೈವರ್ಸ್ ನೋಟಿಸ್ ಕೊಟ್ಟಿದ್ದಾರೆ ಗುರುಜಿ. ಖಂಡಿತ ಚಿಂತೆ ಮಾಡ್ಬೇಡಿ. ಅದು ಸಹ ಬೇರೆಯವ್ರ ಹತ್ರ ತಿರುಗಾಡೋದು, ಬೇರೆಯವರಿಗೆ ಹೆಲ್ಪ್ ಮಾಡೋದು, ಬೇರೆ ಸ್ತ್ರೀ ಕರ್ಕೊಂಡು ಹೋಗೋದು. ನಾನ್ ಅವ್ರ ಅಕ್ಕನ ಅವರಿಗೆ ತಿಳಿಸಿದ್ದಕ್ಕೆ ನಿಮ್ಗೆಲ್ಲ ಕೆಲಸ ಬಿಡಿಸಿ ಮನೆಯವ್ರು ಕೂರಿಸ್ತೇನೆ, ಇದು ನನ್ನ ಚಾಲೆಂಜ್. ಕೋರ್ಟ್ ಹತ್ರ ತಗೊಂಡು ಹೋಗ್ತೇನೆ, ಕೋರ್ಟಿಗೆ ಹಾಕಿದ್ದಾರೆ. ಚಿಂತೆ ಏನೋ ಮಾಡೋದಿದ್ರು ನೀವೇ ಮಾಡಿ, ನಾನು ಏನಂತೇಳಿ ನಿಮ್ಗೆ ಕಳಿಸ್ಕೊಡ್ತೇನೆ. ನನ್ಗೆ ಅಡ್ರೆಸ್ ಕೊಟ್ಟಿರಿ, ನನ್ಗೆ ಏನೋ ಮಾಡ್ಲಿಕ್ಕೆ ತೋರಿಸ್ತಾನೆ. ಒಳ್ಳೇದಾಗತ್ತಮ್ಮ, ಚಿಂತೆ ಮಾಡಬೇಡ. ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ನೋಡು, ನಾನು ನಿನಗೋಸ್ಕರ ನಿನ್ನ ಕಷ್ಟ ತಾಳಕ್ಕೆ ನನಗೆ ಆಗ್ತಿಲ್ಲ. ಈ ಭೈರವಿ ಯಂತ್ರ ನಾನು ಆದಷ್ಟು ಬೇಗ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ನೀವು ಹಾಗೆ ಈ ಕಲೆ ಕಟ್ಟಾಗಕ್ಕೆ ಮುಂಚೆನೇ ನಮ್ಮವ್ರು ನಿಮ್ಮ ಫೋನ್ ನಂಬರ್ ತೊಗೊಂಡು ನಿಮ್ಮ ಅಡ್ರೆಸ್ ತಗೊಳ್ತಾರೆ. ನಾನು ನನ್ನ ಕೈಯಿಂದ, ನಮ್ಮ ಜಿ ಸಂಸ್ಥೆಯಿಂದ ನಿಮ್ಮ ಮನೆಗೆ ಈ ಭೈರವಿ ಯಂತ್ರ ಬರುತ್ತೆ. ಈ ಭೈರವಿ ಯಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ನಿನ್ಗೇನು ಬೇಕು ಕೇಳ್ಕೊ. ಕೋರ್ಟು ಕಚೇರಿಯಿಂದ ಜಯ ಸಿಗಬೇಕು, ನನ್ನ ಮಕ್ಕಳು ಸದ್ಬುದ್ಧಿ ಆಗಿರಬೇಕು, ನನ್ನ ಮಕ್ಕಳು ಹಠವಾದಿ ಆಗಿರಬೇಕು ಅಂಥೇಳಿ ಈ ಕೈಲಿಟ್ಕೊಂಡು ನಿಧಾನಗತಿಯಲ್ಲಿ ಒಂದು ಏಕಾಗ್ರತೆಯಿಂದ ನಿಮ್ಮ ಉಸಿರು ನಿಮ್ಮ ಮೇಲೇ ಇಟ್ಕೊಂಡು ಧ್ಯಾನ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೇನು ಬೇಕೋ ಅದು. ಈ ತರಂಗಗಳು ಇದರಲ್ಲಿ ಉತ್ಪತ್ತಿಯಾಗಿ ಪ್ರಕೃತಿಗೆ ಹೋಗಿ ಅವರಿಗೆ ಎಲ್ಲಿ ಯಾವುದು ಒಳ್ಳೇದು ಮಾಡಬೇಕೋ ಒಳ್ಳೇದು ಮಾಡುತ್ತೆ. ಮತ್ತು ಎರಡನೇದಾಗಿ ನಾನು ನಿನಗೆ ಈ ದಿನ ರಮಲಶಾಸ್ತ್ರದ ಒಂದು ಒಳ್ಳೆ ಪರಿಹಾರವನ್ನು ಹುಡುಕ್ತೀನಿ ತಾಯಿ. ಚಿಂತೆ ಮಾಡಬೇಡ. ನಿನ್ನ ಜೀವನದಲ್ಲಿ ನೋಡು, ಮಕ್ಕಳಿಂದನೂ ಸಮಾಧಾನ ಇಲ್ಲ, ಪತಿಯಿಂದನೂ ಸಮಾಧಾನ ಇಲ್ಲ, ಯಾವ ಕಡೆಯಿಂದ ಸಪೋರ್ಟ್ ಇಲ್ಲ. ನೀನು ಬದುಕಬೇಕಾ ಸಾಯ್ಬೇಕಂತ ಕನ್ಫ್ಯೂಸಲ್ಲೇ ಇದೆಯಾ. ಮತ್ತು ನಿನ್ನ ಆರೋಗ್ಯ ಬೇರೆ ಸರಿ ಇಲ್ಲ, ಸಿಕ್ಕಾಪಟ್ಟೆ ತಲೆನೋವು, ಮೈಕೈಲೆಲ್ಲ ನಿಶಕ್ತಿ, ಇಂಥದ್ದೆಲ್ಲ ಇದೆ. ಚಿಂತೆ ಮಾಡಬೇಡ ತಾಯಿ, ಖಂಡಿತ ಒಳ್ಳೆಯದಾಗತ್ತೆ. ನಾನು ನನ್ನ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿನಗೆ ತುಂಬ ಒಳ್ಳೆಯದಾಗೋ ದಿನಗಳ ಹತ್ರದಲ್ಲೇ ಇದೆ. ಯಾವುದು ಚಿಂತೆ ಮಾಡಬೇಡ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿದಿನ ಬೆಳಗ್ಗೆ ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಇದೆಯಮ್ಮ? ನಾನು ತುಂಬಾ ದೇವ್ರದ್ದು ಮಾಡ್ತೇನೆ, ಎಲ್ಲ ನನಗೆ ಕಾಪಾಡಿದ್ದಾನೆ. ಅದು ಈ ವಿಷಯದಲ್ಲಿ ನನಗೆ ಈಗ ಈ ವಿಚಾರದಲ್ಲಿ ನಾನು ಹೇಳ್ತೀನಿ ನೀನು ಏನ್ ಮಾಡ್ಬೇಕು ಅಂತ. ಚಿಂತೆ ಮಾಡಬೇಡ, ನಾನಿದ್ದೀನಿ, ನೀವೇನು ಭಯ ಪಡಬೇಡಿ. ಎಲ್ಲದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಮನೇಲಿ ತುಳಸಿ ಗಿಡ ಇದೆಯಾ? ಇದೆ. ಮನೇಲಿ ನಾನು ಎಲ್ಲಾದ್ರೂ ಊರಿಗೆ ಹೋದ್ರೆ ತುಳಸಿ ಗಿಡಕ್ಕೆ ನೀರು ಹಾಕುದಿಲ್ಲ, ಸಾಯಿಸಿ ಬಿಡ್ತಾರೆ. ನನ್ಗೆ ಎಲ್ಲಿ ಕಳಿಸೋದ್ ವಿಚಾರ, ಇಲ್ಲಿ ಅವ್ರಿಗೆ ತಿರ್ಗ್ಲಿಕ್ಕೆ ಬರ್ತದೆ ಬೇರೆಯವ್ರ ಜೊತೆಗೆ ಹೇಳಿ. ಚಿಂತೆ ಮಾಡಬೇಡಿ. ತುಳಸಿ ಗಿಡಕ್ಕೆ ನೀವು ಇವತ್ತೇ, ಇದೇ ಶುಭ ಕಾಲ, ಇವತ್ತು ಪಂಚಮಿ, ಸರಸ್ವತಿ ಪಂಚಮಿ ಬೇರೆ. ಒಂದು ಸಣ್ಣ ಚೀಟಿ ತಗೊಳ್ಳಿ. ಆ ಚೀಟಿಯಲ್ಲಿ ನಿಮ್ಮ ಮಗನ ಹೆಸರು, ನಿನ್ನ ಮಗಳ ಹೆಸರು, ನಿಮ್ಮ ಮನೆಯವರ ಹೆಸರು ಬರೆದ್ಬಿಟ್ಟು ಒಂದು ಅರ್ಶಿಣ ದಾರ ಸುತ್ತಬಿಟ್ಟು ಆ ತುಳಸಿ ಗಿಡಕ್ಕೆ, ಆ ಕಾಂಡಕ್ಕೆ ಕಟ್ಬಿಟ್ಟು ಆ ತುಳಸಿ ಗಿಡಕ್ಕೆ ಒಂದು ಚೆಂಬಲ್ಲಿ ನೀರಿಟ್ಕೊಂಡು ಒಂದು ಆದಿತ್ಯ ಹೃದಯ ಅಥವಾ ಸೂರ್ಯನಾರಾಯಣನ ಮಂತ್ರ ಯಾವುದಾದ್ರೂ ಜಪ ಮಾಡಿ, ನನ್ನ ಮಕ್ಕಳಿಗೆ ಸದ್ಬುದ್ಧಿ, ಒಳ್ಳೆ ಬುದ್ಧಿ, ವಿದ್ಯಾಭ್ಯಾಸ ಪ್ರಾರ್ಥನೆ ಆಗಬೇಕು ಅಂತ ಇವತ್ತಿಂದ 108 ದಿನಗಳ ಕಾಲ ಅದಕ್ಕೆ ನೀರು ಹಾಕಬೇಕು. ನೀರಾಕಿ ಪ್ರತಿದಿನ ಸಾಯಂಕಾಲದ ಹೊತ್ತಲ್ಲಿ ನಿಮ್ಮ ಮನೆಯಲ್ಲಿ ದೇವ್ರ ಮುಂದೆ ಒಂದು ನಿಂಬೆಹಣ್ಣಿಟ್ಟು ಅದ್ರ ಮೇಲೆ ಯಾವುದಾದ್ರೂ ದುರ್ಗಾದೇವಿ ಅಷ್ಟೋತ್ರ ಕೈಯಲ್ಲಿ ಫಸ್ಟ್ ನಿಂಬೆಹಣ್ಣು ಇಟ್ಕೊಂಡ್ಬಿಡ್ಬೇಕು. ನಿನ್ನ ಮಕ್ಕಳು, ನಿಮ್ಮ ಮನೆಯವರ ಹೆಸರು, ನಿನ್ಗೇನಾಗಬೇಕು ಎಲ್ಲ ಸಂಕಲ್ಪ ಮಾಡಿ ಅದ್ರ ಮುಂದೆ ಇಟ್ಟು ಆ ಒಂದು ಅಷ್ಟೋತ್ರದಲ್ಲಿ ಕುಂಕುಮಾರ್ಚನೆ ಮಾಡಿ ನಂತರ ಆ ಮಂಗಳಾರತಿ ಮಾಡೋಕ್ಕೆ ಮುಂಚಿತವಾಗಿ ಆ ನಿಂಬೆಹಣ್ಣು ತಗೊಂಡು ಅದನ್ನ ಸೆಂಟ್ರ್ ಕಟ್ ಮಾಡಿ ಉಲ್ಟಾ ಮಾಡು. ಅದರಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಿ ಮತ್ತೆ ದೇವ್ರ ಮಂಗಳಾರತಿ ಮಾಡಿ ಆ ದೀಪ ಎರಡನ್ನೂ ತಗೊಂಡೋಗಿ ಮನೆಯಿಂದ ಹೊರಗಡೆ ಹೊಸಲಲ್ಲಿ ಇಟ್ಬಿಡ್ಬೇಕು. ಇಟ್ಬಿಟ್ಟು ಆ ಕುಂಕುಮವನ್ನು ನೀನು ತಂದನ ಹಣೆಗಚ್ಕೊಂಡು ಸ್ವಲ್ಪ ಮಾರನೇ ದಿನ ಆ ಕುಂಕುಮವನ್ನು ತುಳಸಿ ಗಿಡಕ್ಕೆ ಹಚ್ಚಬೇಕು. ಈ ರೀತಿ ಕರೆಕ್ಟಾಗಿ 108 ದಿನ 108 ನಿಂಬೆಹಣ್ಣು ಪ್ರಯೋಗ ಇದು ಮಾಡು. ನೀನು ಯಾರ್ಯಾರು ನೀನು ಮೋಸ ಮಾಡ್ತಿದ್ರೋ, ವಂಚನೆ ಮಾಡ್ತಿದ್ರೋ ಎಲ್ಲರೂ ನಿನ್ನ ಕಡೆ ಹಾಕ್ತಾರೆ. ನಿನಗೆ ಮುಕ್ತಿನೂ ಸಿಗುತ್ತೆ. ಚಿಂತೆ ಮಾಡಬೇಡ ತಾಯಿ. ಅತಿ ಶೀಘ್ರದಲ್ಲಿ ಭೈರವಿ ಯಂತ್ರವನ್ನು ನಾನು ನಿಮ್ಮ ಮನೆಗೆ ಕಳಿಸ್ಕೊಡ್ತಿದ್ದೀನಿ. ಅದನ್ನೇ ಅವ್ರಿಗೆ ಬುದ್ಧಿ ಕಳಿಸುತ್ತೆ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ.
ವೀಕ್ಷಕರೀಗ ಪತ್ರಗಳತ್ತ ಗಮನ ಹರಿಸೋ ಸಮಯ ಆಗಿದೆ. ಬೆಂಗಳೂರಿನಿಂದ ಭಾಗ್ಯಲಕ್ಷ್ಮಿ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡಿ ತಿಳಿಯೋಣ. ಗುರುಜಿ, ಬೆಂಗಳೂರಿನಿಂದ ಭಾಗ್ಯಲಕ್ಷ್ಮಿ ಅವರು ಪತ್ರವನ್ನ ಬರೆದಿದ್ದಾರೆ. ಮೇಷರಾಶಿ, ಅಶ್ವಿನಿ ನಕ್ಷತ್ರ, 2ನೇ ಪಾದ ಅಂತ ತಿಳಿಸಿದ್ದಾರೆ. 1:30 ರಾತ್ರಿಯಲ್ಲಿ ಜನನ, 17/4/88ನೇ ಇಸವಿ ಅಂತ ಹೇಳಿದ್ದಾರೆ. ಸುಮಾರು ವರ್ಷಗಳಿಂದ ನಾನು ಟಿಬಿಯಿಂದ ಬಳಲ್ತಾ ಇದ್ದೀನಿ. ಕಳೆದ 2 ವರ್ಷಗಳ ಹಿಂದೆಯಷ್ಟೇ ನಾನು ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದೆ. ಮತ್ತೆ 3 ತಿಂಗಳ ಹಿಂದೆ ಎದೆಯಲ್ಲಿ ಗಡ್ಡೆ ಇದೆ ಅಂತ ಹೇಳಿ 2 ಕಡೆ ಸರ್ಜರಿ ಮಾಡಿದ್ದಾರೆ. ಆರೋಗ್ಯದ ಬಗ್ಗೆ ತುಂಬಾನೇ ಕೇರ್ ತಗೋಬೇಕು ಅಂತ ಹೇಳ್ತಿದ್ದಾರೆ. ನಾನು ಓದ್ತಾ ಇದ್ದೀನಿ, PhD ಮಾಡಬೇಕು ಅನ್ನೋ ಅಂತ ಆಸೆ ಇದೆ. ಆರೋಗ್ಯದ ಸಮಸ್ಯೆಯಿಂದ ನನ್ನ ಮುಂದಿನ ಜೀವನ, ನನ್ನ ಆಸೆಗಳು ನೆರವೇರುತ್ತಾ? ದಯವಿಟ್ಟು ತಿಳಿಸಿ, ಪರಿಹಾರ ತೋರಿಸಿ ಅಂತ ಕೇಳ್ತಿದ್ದಾರೆ. ಜೈ ಮಹಾಕಾಳಿ. ನೋಡಮ್ಮ, ನಿನ್ನ ಜಾತಕದಲ್ಲಿ ಚತುಸ್ಥಾನವನ್ನು ತೋರಿಸಿ 4ನೇ ಮೇಲೆ ಕುಜ ಮತ್ತು ರಾಹು. ಸುಖ ಸ್ಥಾನದಲ್ಲಿ ಕುಜ ರಾಹು ಸೇರಿದ್ದಾನೆ. ಮತ್ತೆ ರಾಹುಗೆ ಸಪ್ತಮ ಸ್ಥಾನದಲ್ಲಿ ಶನಿ ದೃಷ್ಟಿ ಬೀಳ್ತಿದೆ. ಅಂದರೆ ನಿಂಗೆ ಆಪರೇಷನ್ಸ್ ಆಗೋದು ಇಂಥ ಜಾಸ್ತಿ ಆಗುತ್ತೆ ಅಂತ. ನೀನು ಅತಿ ಹೆಚ್ಚು ದುರ್ಗಾದೇವಿನ ಪ್ರಾರ್ಥನೆ, ನಿನಗೆ ಅನುಕೂಲ ಆದರೆ ನೋಡು, ಇದೇ ಶುಕ್ರವಾರ, ಈ ಬರ್ತಕ್ಕಂಥ ಶುಕ್ರವಾರ 7ನೇ ತಾರೀಕು ಶುಕ್ರವಾರ ಇದೆ. ಬಾನಸ್ವಾಡಿ ಅನ್ನೋ ಒಂದು ಬೆಂಗಳೂರಿನಲ್ಲಿ ಬಾನಸ್ವಾಡಿ ನಿಮ್ಗೆ ಗೊತ್ತಿದೆ, ರಾಮಮೂರ್ತಿ ನಗರ ಪಕ್ಕ ಸಿಗ್ನಲ್ಗಿಂತ ಸ್ವಲ್ಪ ಈ ಕಡೆ ಬಾನಸ್ವಾಡಿ. ಈ ಬಾನಸ್ವಾಡಿಯಲ್ಲಿ ಮುಕ್ಕುಂಟಮ್ಮ ದೇವಸ್ಥಾನ ನೋಡಿ, ಬರ್ದಿಟ್ಕೊಂಬಿಡಿ, ಮುಕ್ಕುಂಟಮ್ಮ ದೇವಸ್ಥಾನ ಅನ್ನೋ ಒಂದು ಗ್ರಾಮ ದೇವತೆ. ತುಂಬ ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಗ್ರಾಮ ದೇವತೆ. ಅಲ್ಲಿ ಹೈದ್ರಾಬಾದು, ಬಾಂಬೆ, ಮುಂಬೈ, ಕಲ್ಕತ್ತಾದಿಂದ ಬರ್ತಾರೆ. ಆ ದೇವಿ ಹತ್ರ ಬಂದು ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ. ದೊಡ್ಡ ದೊಡ್ಡ ರೋಗಗಳು, ಕ್ಯಾನ್ಸರ್ ರೋಗಗಳು ವಾಸಿಯಾಗಿದೆ ಅಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋದ್ಮೇಲೆ. ಹೀಗೆ ಎಷ್ಟೋ ಜನ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಡಯಾಲಿಸಿಸ್ ಪೇಷಂಟ್ಸು, ನನಗೆ ಕಿಡ್ನಿನೇ ಸಿಗ್ತಾ ಇಲ್ಲ ಅಂತಲೇ ಒಂದು ಹಾಕೊಳ್ಳೋದಕ್ಕೆ ಎಕ್ಸ್ಚೇಂಜ್ಗೆ ಅಥವಾ ಕಿಡ್ನಿ ತೆಗೆದು ಹೊಸದಾಗಿ ಇಡಬೇಕು ಅನ್ನೋರಿಗೆ, ಕಿಡ್ನಿ ಇಲ್ಲ ಅನ್ನೋರ್ಗೆ ಅಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ ತಕ್ಷಣ ಆ ಒಂದು ಇದರಲ್ಲಿ ಒಳ್ಳೇದಾಗಿದೆ, ಕಿಡ್ನಿಗಳು ಸಿಕ್ಕಿದೆ, ಹಾಕ್ಸ್ಕೊಂಡು ಚೆನ್ನಾಗಿದ್ದಾರೆ. ಅಷ್ಟು ವ್ಯೂವರ್ಸ್ ಬರ್ತಾ ಇದ್ದಾರೆ, ನನ್ನ ಕಣ್ಣಲ್ಲಿ ನೋಡಿದ್ದೀನಿ, ನನ್ನ ಜೀವನದಲ್ಲೂ ಸಾಕಷ್ಟು ಅನುಭವ ಆಗಿದೆ. ಅಂಥ ಒಂದು ಗ್ರಾಮ ದೇವತೆ ದೇವಸ್ಥಾನ ಅಲ್ಲಿದೆ. ಅಲ್ಲಿ ಒಂದು ಚಂಡಿಕಾ ಹೋಮ ನಡೀತಿದೆ. ಯಾವತ್ತು? ಶುಕ್ರವಾರ. ನೀನು ಬೆಂಗಳೂರಲ್ಲೇ ನೀನು ಇದೆಯಾ ತಾಯಿ, ಅನುಕೂಲ ಆದರೆ ಆ ಶುಕ್ರವಾರ ಚಂಡಿಕಾ ಯಾಗದಲ್ಲಿ ಭಾಗವಹಿಸಿ ಅಲ್ಲಿ ನೀನು ಒಂದು ದೇವಿ ಹತ್ರ ಒಂದು ಸಂಕಲ್ಪ ಮಾಡ್ಕೊ, ಒಂದು ನಮಸ್ಕಾರ ಮಾಡ್ಕೊಂಡು ಹೋಗು. ಖಂಡಿತವಾಗ್ಲೂ ನಿನ್ನ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಅಷ್ಟೇ ಅಲ್ಲಿದೆ, ಪ್ರತಿದಿನ ಸಾಯಂಕಾಲ ನೀನು ಸಪ್ತಶ್ರುತಿ ಪಾರಾಯಣ ಮಾಡ್ಕೋ, ಸಪ್ತಶ್ರುತಿ ಓದ್ಕೋ. ಇಲ್ಲ ಅಂತಂದ್ರೆ ಲಲಿತಾ ಸಹಸ್ರನಾಮ ಡೈಲಿ ದಿನಕ್ಕೊಂದ್ಸಲಿ ಪಾರಾಯಣ ಮಾಡು. ಈ ರೀತಿ ಮಾಡ್ಕೊತಾ ಇರು, ನಿನ್ನ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಮತ್ತು ಪ್ರತಿ ಮಂಗಳವಾರ ಯಾವುದಾದ್ರೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಒಂದೇ ಒಂದು ನಿಂಬೆಹಣ್ಣಲ್ಲಿ ತುಪ್ಪದ ದೀಪ ಹಚ್ಬಿಟ್ಟು ಬಾ. ಈ ರೀತಿ ಒಂದು 16 ಮಂಗಳವಾರಗಳ ಕಾಲ ಮಾಡ್ಕೋ. ಆರೋಗ್ಯದಲ್ಲಿ ಪ್ರಗತಿ ಆಗುತ್ತೆ, ಖಂಡಿತ ಹೇಳ್ತೀನಿ. ನೀನು PhD ಮಾಡೇ ಮಾಡ್ತೀಯಾ, ಇದು ಸತ್ಯ. ಕಾನ್ಫಿಡೆನ್ಸ್ ಆಗಿರಿ, ಅನುಕೂಲ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಮಸ್ತೆ ತಾಯಿ. ವೀಕ್ಷಕರೇ, ದಾವಣಗೆರೆಯಿಂದ ಅನ್ನಮ್ಮ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನಗೆ ಸ್ವಾಮೀಜಿ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಖಂಡಿತ, ಯಾರ ಬಗ್ಗೆ ಕೇಳ್ಬೇಕಿತ್ತು ತಿಳಿಸಿ. ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಜನ್ಮ ದಿನಾಂಕ ಏನಾದ್ರೂ ಮಾಹಿತಿ ತಿಳಿಸ್ತೀರಾ? ಮೇಡಮ್ ಸಾರಿ, ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ಸರಿ, ಪರವಾಗಿಲ್ಲ ಅನ್ನಮ್ಮ ಅವರೇ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿ ತಾಯಿ. ಹಲೋ. ನನ್ಗೆ ತುಂಬಾ ಕಷ್ಟ ಇದೆ ಗುರುಜಿ. ಅರ್ಥ ಆಯ್ತಮ್ಮ, ನಂಗೆ ಅರ್ಥ ಆಯ್ತು, ನಿನ್ ಕಷ್ಟ ಇದೆ ಅಂತ ಗೊತ್ತು, ಅದಕ್ಕೆ ನೀನ್ ಕರೆ ಮಾಡಿದ್ಯಾ? ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಅಮ್ಮ ಇದ್ದಾರೆ. ಎಷ್ಟನೇ ಮಗಳು ತಾಯಿ ನೀನು? ನಾನು 2ನೇ ಮಗಳು. 2ನೇ ಮಗಳು. ನಿನಗೆ ಬುದ್ಧಿ ಬಂದಾಗಿಂದ ಕಷ್ಟದ ಜೀವನನೇನಮ್ಮ. 14ನೇ ವರ್ಷದಿಂದ ಇವತ್ತು ತನಕ ಯಾವುದ್ರಲ್ಲೂ ನೆಮ್ಮದಿ ಸುಖ ಅನ್ನೋದಿಲ್ಲ ತಾಯಿ. ಯಾವ್ದ್ರಲ್ಲಾದ್ರೂ ಇದೆಯಾ? ಸುಖಾನು ಅನ್ಭವಿಸಿಲ್ಲ ಗುರುಜಿ, ನಾನು ಕಷ್ಟನೇ ಅನ್ಸ್ಕೊಂತ ಬರ್ತಾ ಇದ್ದೀನಿ. ಮನೆಯಲ್ಲೇ ಇದ್ರ ಈಗ? ಎದ್ರುಕೊಂಡು ಮಾತಾಡ್ತಿದ್ರಿ ನಿಧಾನಕ್ಕೆ. ಚಿಂತೆ ಮಾಡ್ಬೇಡಮ್ಮ, ಒಳ್ಳೇದೇ ಆಗತ್ತೆ. ಈ ದಿನ ನಿನ್ಗೆ ಕಲೆ ಸಿಕ್ಕಿರೋದೇ ನಿನ್ನ ಅದೃಷ್ಟ. ನಿಜವಾಗ್ಲೂ ಇನ್ಮುಂದೆ ನಾನು ಸಂತಸ. ನನ್ ಮಗನು ನನಗೂ ಹೇಳಿದ ಮಾತೇ ಕೇಳಲ್ಲ. ನನಗೆ ಗೊತ್ತು, ನಿನ್ ಮಗನೂ ಅಷ್ಟೇ, ನಿನ್ ಗಂಡನೂ ಅಷ್ಟೇ. ಯಾವ ಕಡೆಯಿಂದ ನೆಮ್ಮದಿ ಇದೆ ನಿನ್ಗೆ? ಮಗನಿಂದನೂ ನೆಮ್ಮದಿ ಇಲ್ಲ. ಅವ್ನು ನೋಡಿದ್ರೆ ಒಂಥರ ವಿರಕ್ತಿಯಿಂದ ಆಡ್ತಾನೆ, ತಾಯಿನೇ ಶತ್ರು ಅನ್ಕೊಂಡ್ಬಿಡ್ತಾನೆ ಅವನು. ನೀನೇನು ಹೇಳಿದ್ರು ಅವನಿಗೆ ತಪ್ಪು. ಇನ್ನ ಪತಿಯ ಆ ಮನುಷ್ಯನೂ ಸರಿ ಇಲ್ಲ. ಸರಿಯಾಗಿ ಊರವ್ರಿಗೆಲ್ಲ ಪ್ರೀತಿ ಮಾಡ್ತಾನೆ, ಹೆಂಡತಿನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಸ್ವಲ್ಪನೂ ಇಲ್ಲ. ಅಲ್ಲಿ ಒಳ್ಳೆಯವರೇ, ಆದ್ರೆ ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋ ಗುಣನೂ ಇಲ್ಲ. ಈ ಕಡೆ ಪತಿ ಸುಖನೂ ಇಲ್ಲ, ಈ ಕಡೆ ಪುತ್ರ ಸುಖನೂ ಇಲ್ಲ. ಇದು ನಿನ್ನ ಜಾತಕದಲ್ಲಿ ಬರ್ತಿರ್ತಕ್ಕಂಥ ಕುಟುಂಬ ಸ್ಥಾನ, 3ನೇ ಸ್ಥಾನ ಕುಟುಂಬ ಸ್ಥಾನದಲ್ಲಿ ಪಾಪಗ್ರಹಗಳಿರೋದ್ರಿಂದ ಕುಟುಂಬದಿಂದ ನೆಮ್ಮದಿಯೇ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ತಾಯಿ. ಚಿಂತೆ ಮಾಡಬೇಡ. ನನಗೆ ಜೀವನದಲ್ಲಿ ಇರೋದೇ ಇಷ್ಟ ಇಲ್ಲ. ಬದುಕ್ಬೇಕಮ್ಮ, ಭಗವಂತ ಕೊಟ್ಟಿದ್ದಾನಲ್ವಾ ಜೀವನನ.
ಹೇಳ್ತಾ ನಾನ್ ನನ್ ಮಗನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ಗುರುಜಿ. ಅವ್ನು ಹೇಳಿದ ಮಾತೆ ಕೇಳಲ್ಲ ನನಗೆ. ಚಿಂತೆ ಮಾಡಬೇಡ, ಎಲ್ರೂ ನಿನ್ ಮಾತು ಕೇಳೋ ತರ ನಾನೊಂದು ಪರಿಹಾರವನ್ನ ತಿಳಿಸ್ತೀನಿ. ಇಲ್ಲಿ ನೋಡಿದ್ರೆ ಅಣ್ಣ ಅತ್ತಿಗೆ ಕೂಡ ನನ್ ಮೇಲೆ ಎಷ್ಟು ದ್ವೇಷ ಸಾಧಿಸ್ತಾರೆ. ದ್ವೇಷ ಯಾಕೆ ಸಾಧಿಸ್ತಾರೆ ಹೇಳೋ? ನೀನ್ ನೇರವಾಗಿ ಮಾತಾಡ್ತೀಯಾ, ಇರೋ ವಿಚಾರನೇ ಮಾತಾಡ್ತೀಯ. ಮತ್ತೆ ನಿಮ್ ಕುಟುಂಬದಲ್ಲಿ ನೀನ್ ಬುದ್ಧಿವಂತರು ಬೇರೆ, ನೀನ್ ನೋಡಿದ್ರೆ ಅವ್ರಿಗೆಲ್ಲ ಹೊಟ್ಟೆ ಬರಿ, ಅದಕ್ಕೆ ದ್ವೇಷ ಸಾಧನೆ ಮಾಡ್ತಾರೆ. ನೀನ್ ಎಲ್ರಿಗೂ ಹೇಳ್ಕೊಡ್ತಾಳೆ, ಅವಳು ಬುದ್ಧಿವಂತಳು, ಒಳ್ಳೆ ಅಡ್ವೈಸ್ ಮಾಡ್ತಾಳೆ, ಎಲ್ಲವೂ ಇದೆ, ಅದಕ್ಕೆ ಅವ್ರು ನೀವು ಹೊಟ್ಟೆ ಉರ್ಕೊಂತ ಇದ್ದಾರೆ. ನೀನು ನೋಡಿ, ಚಿಂತೆ ಮಾಡಬೇಡ. ಯಾಕೆ ಚಿಂತೆ ಮಾಡ್ತೀಯ? ಒಳ್ಳೆ ದಿನಗಳು ಬಂದಿದೆ ನಿನ್ ಜೀವನದಲ್ಲಿ, ಬರ್ತಾನೂ ಇದೆ, ಸರಿನಾ? ನಾನೊಂದು ಪರಿಹಾರ ಹೇಳ್ತೀನಿ, ಅದು ಮಾಡ್ಕೋ. ನಿನ್ನನ್ನು ಯಾರು ದ್ವೇಷಿಸ್ತಾರೋ ಅವ್ರಿಗೇನೆ ನಿನ್ನ ಹತ್ರ ಬರ್ತಾರೆ, ಅವರೇ ಕ್ಷಮಾಪಣೆ ಕೇಳಬೇಕು. ನಿನ್ ಮಗನೂ ನೀನ್ ಹೇಳ್ದಂಗೆ ಕೇಳಬೇಕು ಅಂತ ರಥವನ್ನೇ ಹೇಳ್ತೀನಿ. ನಿನ್ ಮನೆ ಸುತ್ತಮುತ್ತಲು ಎಲ್ಲಾದ್ರೂ ಹಸುಗಳಿರುತ್ತಾ? ಗುರುಜಿ, ನಮ್ಮ ಮನೆ ಒಳಗೆಲ್ಲ ಬರ್ತಾ ಇರ್ತಾವ. ನೋಡಿಮ್ಮ, ನೀನು ಏನ್ ಮಾಡ್ಬೇಕು, ಪ್ರತಿ ಶುಕ್ರವಾರ 16 ಶುಕ್ರವಾರ ಕಾಲ ಗೋಪೂಜೆನ ಮಾಡಿ ಆ ಹಸುವಿಗೆ ಈ ಒಂದು ತೊಗರಿ ಕಾಳು ಮತ್ತೆ ಉದ್ದಿನ ಕಾಳು, ಉರುಳಿ, ಈ ಮೂರನ್ನ ಮೊಳಕೆ ಕಟ್ಟಿರುವಂತ ತೊಗರಿ, ಉದ್ದು ಮತ್ತೆ ಉರುಳಿ, ಈ ಮೂರನ್ನ ಮೊಳಕೆ ಕಟ್ಟಿ ಪ್ರತಿ ಶುಕ್ರವಾರ ತಿನ್ನಿಸ್ಬೇಕಾದ್ರೆ ನಿನ್ನನ್ನು ಯಾರು ಶತ್ರುಗಳಿರ್ತಾರೆ ನಿಮ್ಮ ಮಕ್ಕಳ ಹೆಸರೆಲ್ಲ ನೆನ್ಸ್ಕೋತಾಯಿ, ಒಳ್ಳೇದಾಗತ್ತೆ ಅಮ್ಮ. 16 ವಾರ ಮಾಡು, ನಿನ್ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸ್ತೀಯಾ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.